ಯೂಶಲಿ ACL ಬಗ್ಗೆ ಇವತ್ತು ಅವೇರ್ನೆಸ್ ಇದೆ, ಬಟ್ ಜನ ಎಡುತ್ತಾ ಇರೋದು ಎಲ್ಲಿ? ಜನ ಏನು ಅಂತ ಹೇಳಿದ್ರೆ, ನಮ್ಮ ಯಂಗ್ ಪಾಪ್ಯುಲೇಷನ್ ಏನಿದೆ ಫಿಟ್ ಆಗಿರಬೇಕು ಅಂತ ಹೇಳಿ ಎಲ್ಲ ದೇ ಜಂಪ್ ಇನ್ ಟು ಹೈ ಇಂಟೆನ್ಸಿಟಿ ಸ್ಪೋರ್ಟ್ಸ್. ಸ್ಯಾಟರ್ಡೆ ಸಂಡೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಡಿ ಬ್ಯಾಡ್ಮಿಂಟನ್ ಆಡ್ಕೊಂಬರೋಣ, ನಡಿ ಫುಟ್ಬಾಲ್ ಆಡೋಣ ಅಂತ ಹೇಳಿ ಈ 5 days ಮಂಡೇ ಟು ಫ್ರೈಡೇ ಅವರೇನು ಬೇರೆ ಆ್ಯಕ್ಟಿವಿಟೀಸ್ ಮಾಡಿರೋದಿಲ್ಲ. ಈ ಸ್ಯಾಟರ್ಡೆ ಸಂಡೇ ಅವ್ರು ಆಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ದೇರ್ ಮಸಲ್ಸ್ ಆರ್ ನಾಟ್ ರೆಡಿ. ಅಥವಾ ಯಾವುದೇ ಸ್ಪೋರ್ಟ್ಸಲ್ಲಿ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ತೊಗೊಳ್ಳಿ ನೀವು, ವಿರಾಟ್ ಕೊಹ್ಲಿ ಈಸ್ ವೆರಿ ಫಿಟ್ ಅಲ್ವಾ? ಸೊ ಅವ್ರಿಗೆ ಎಷ್ಟು ಇಂಜುರೀಸ್ ಆಗಿದೆ? ಅವರಿಗೆ ಇಂಜುರಿ ರೇಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಲೆಸ್. ಏನಕ್ಕೆ ಅಂತ ಹೇಳಿದ್ರೆ, ಫಿಟ್ನೆಸ್ ಆ್ಯಕ್ಚುಲಿ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಸೊ 40+ ಇರೋರ್ಗೂ ಈ ಪ್ರೀ ಹ್ಯಾಬು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತಾ? ಡೆಫಿನೆಟ್ಲಿ ಮಾಡ್ಬೋದು. ಪ್ರೀಹ್ಯಾಬ್ ಅನ್ನೋದು ಏನು ಅಂತ ಹೇಳಿದ್ರೆ, ತುಂಬ ಇಂಟೆನ್ಸ್ ಅಂತ ಹೇಳಿ ಏನಿರೋದಿಲ್ಲ. ಅದು ಅತಿ ಕಾಮನ್ ಸ್ಪೋರ್ಟ್ಸ್ ಇಂಜುರಿ ಯಾವುದು? ಬೆಂಗಳೂರು ಪಾಪ್ಯುಲೇಷನ್, ಕರ್ನಾಟಕ ಪಾಪ್ಯುಲೇಷನ್ ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋದಾದ್ರೆ ಟರ್ಫ್ಸ್ ಆಗೋಗಿದೆ, ಫುಟ್ಬಾಲ್ ಕ್ರೇಜ್, ಬ್ಯಾಡ್ಮಿಂಟನ್ ಇಸ್ ಪಿಕಲ್ ಬಾಲ್ ದೀಸ್ ಡೇಸ್ ಪಿಕಲ್ ಬಾಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾನು ನೋಡೋಂಥ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ ಅಂತ ಹೇಳಿದ್ರೆ ನೀ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ. ಸೊ ನಾವು ಮೆಸೇಜ್ ಟು ಪೀಪಲ್ ಹೂ ಸ್ಟಿಲ್ ಫಿಯರ್ ಸ್ಪೋರ್ಟ್ಸ್ ಸರ್ಜರೀಸ್, ಎಲ್ಲ ಸ್ಪೋರ್ಟ್ಸ್ ಇಂಜುರೀಸ್ಗೂ ನಾನು ಸರ್ಜರಿ ಬೇಕೇ ಬೇಕು ಅಂತ ನಾನು ಅಡ್ವೈಸ್ ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಏನಿದೆ ಅದಕ್ಕೆ ಹೀಲಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಸೊ ಮೆಸೇಜ್ ಟು ಪೀಪಲ್ who think rest alone can heal sports injuries, you're saying? Rest can reduce your pain, but rehab can restore your function. Wow. Healing is an art, medicine is science, and caring is calling ಅಂತ ಒಂದು ಮಾತಿದೆ. ಐ ಥಿಂಕ್ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಹೀಲಿಂಗ್ನ ಆರ್ಟ್ ಆಗಿ ತೊಗೊಂಡು, ಮೆಡಿಸಿನ್ನ ಸೈನ್ಸ್ ಆಗಿ ತೊಗೊಂಡು, ಕಾಲಿಂಗ್ನ ರಾದರ್ ಕೇರಿಂಗನ್ನ ಕಾಲಿಂಗ್ ಆಗಿ ತೊಗೊಂಡಿರೋ ಎಷ್ಟೋ ಒಂದಷ್ಟು ವ್ಯಕ್ತಿತ್ವಗಳನ್ನು ಈ ಸಮಾಜ ನೋಡಿದೆ. ಬಟ್ ಟುಡೇ ಐ ಥಿಂಕ್ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ಅಕ್ಷಯ್ ಶೆಟ್ಟಿ. ಎಸ್ಪೆಷಲಿ ACL ರಿಕನ್ಸ್ಟ್ರಕ್ಷನ್ ಸರ್ಜರಿ ಆಗಿರಲಿ, ಸ್ಪೋರ್ಟ್ಸ್ ಇಂಜುರೀಸು ಆ್ಯಂಡ್ ಆರ್ಥೋಪೆಡಿಕ್ಸು, ಈ ಮಂಡಿ, ಮೂಳೆಗಳು, ಇದೆಲ್ಲದರ ಒಂದು ಏನು ಸಮುದ್ರ ಅಂತ ಏನು ಕರಿತೀವಿ, ಇದಕ್ಕೆ ಆಳವಾಗಿ ಮಾತಲ್ಲೇ ಇಳಿಸ್ತಾ ಯಂಗ್ ಸೋಲ್. ಬಟ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದು ಹಳೆ ಕಾಲಕ್ಕೆ ಅದು ಬೇರೆ ಥರ ಆಗ್ತಾಯಿತ್ತು. ಬಟ್ ಇವತ್ತೆಲ್ಲ ಯಂಗ್ ಜನ್ರೇಷನ್ನ ಡಾಕ್ಟರ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಜೊತೆಗೆ ಒಂದು ಹಸಿವನ್ನು ಮೇಂಟೈನ್ ಮಾಡ್ತಾ ಈಗಾಗಲೇ 5,000ಕ್ಕೂ ಹೆಚ್ಚು ಸರ್ಜರೀಸನ್ನು ಮಾಡ್ತಾ ಕ್ಲೋಸ್ ಟು 15,000 to 20,000 ಪೇಷಂಟ್ಸನ್ನು ಇಷ್ಟು ಚಿಕ್ಕ ವಯಸ್ಸಲ್ಲೇ ನೋಡಿರುವಂಥ ಅಪ್ಡೇಟೆಡ್ ಆ್ಯಂಡ್ ಅಪ್ಗ್ರೇಡೆಡ್ ಆ್ಯಂಡ್ ಯಂಗ್ ಡಾಕ್ಟರ್ ಹಿಯರ್, who's also the founder of Dr. Shetty's, which is at HSR. And also you're a consulting doctor with Narayana as well as Manipal Sarjapur ಅಲ್ಲ? Yes. ಹಾಗಾಗಿ ಸೊ ಇವತ್ತು ಡಾಕ್ಟರ್ನ ನಾವು ಇಷ್ಟೊತ್ತು ಮಾತು ಕೂಡಿಸಿದ್ದೀವಿ ಅಂದರೆ ಅಲ್ಲಿ ಎಷ್ಟು ಜನ OPDನಲ್ಲಿ ವೇಟ್ ಮಾಡ್ತಿದ್ರು. ಬಟ್ ಐ ಗೆಸ್ ಟುಡೇ ದಿಸ್ ಇಸ್ ಆರ್ ವಾಟ್ ಯು ಕಾಲ್, ಒಂಥರ ಇದ್ರ ಮೂಲಕನೇ ನೀವು ಕನ್ಸಲ್ಟೇಷನ್ ಥರ, ಡಿಜಿಟಲ್ ಕನ್ಸಲ್ಟೇಷನ್ ಅಂತ ಭಾವಿಸ್ಬೋದು. ದ್ಯಾಟ್ಸ್ ಮೈ ಪ್ಲೆಷರ್. ಸೊ ಫಸ್ಟ್ಲಿ ಡಾಕ್ಟರ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಥ್ಯಾಂಕ್ ಯು ಮ್ಯಾಮ್, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ನಾನು ಅದೇ ರೇಗಿಸ್ತಾ ಇದ್ದೆ, ನಿಮ್ಮನ್ನು ನೋಡೋಕೆ ಬರೋರೆಲ್ಲ ಅಯ್ಯೋ ಅಮ್ಮ ಅಂತಾನೆ ಬರ್ತಾರೆ, ಕೈಕಾಲು ಮುರ್ಕೊಂಡು ಅಥವಾ ನೋವಲ್ಲೋ ಕನ್ಫ್ಯೂಷನಲ್ಲೋ. ಇಲ್ಲ ಖುಷಿಯಲ್ಲೂ ಬರ್ತಾರೆ. ಒಂದ್ಸಲ ರಿಕವರಿ ಆದಮೇಲೆ ಏನು ಅಂತ ಹೇಳಲಿಕ್ಕೆ ಕೂಡ ಬರ್ತಾರೆ, ಏನೋ ಸರ್ ಚೆನ್ನಾಗಿದ್ದೀವಿ ಅಂತ ಹೇಳಿ. ದ್ಯಾಟ್ ಐ ಆಮ್ ಶ್ಯೂರ್ ಇಸ್ ಅ ಜರ್ನಿ, ಬಿಕಾಸ್ ಐ ಥಿಂಕ್ ಐ ಟೋಲ್ಡ್ ಯು, ನಂದು ಕೂಡ ACL ರಿಕನ್ಸ್ಟ್ರಕ್ಷನ್ ಆದಾಗ ಇವೆಲ್ಲ ಹೇಗಂದರೆ ಲೈಫ್ ಲಾಂಗ್ ನಮ್ಮ ಜೊತೆಗೆ ಹೆಂಗೆ ಉಳ್ಕೊಂಬಿಡತ್ತೆ ಅಂದಾಗ, ಎಕ್ಸಾಕ್ಟ್ಲಿ ಯಾವಾಗ ನನಗೆ ಕಾಲಿಡಕ್ಕೂ ಕಷ್ಟದ ದಿನಗಳನ್ನು ನೋಡ್ತಾ ಇದ್ನೋ, ಆ ಹೋಪ್ ಹೆಂಗೆ ಹೊಟ್ಟೋಗಿರತ್ತೆ ಅಂದರೆ, ನಾಳೆ ನಡೆಯೋದು ಒಂದು ಕನಸೇನೋ, ಇನ್ನು ಓಡೋದಂತೂ ಮಾತೇ ಇಲ್ಲ ಆ ಥರ ಎಲ್ಲ ಹೋಪ್ ಕಳ್ಕೊಂಬಿಟ್ಟಿರ್ತೀವಿ ಪೇಷಂಟ್ಸ್ ಆಗಿ. ಇದೆಲ್ಲ ಸರ್ಜರಿ ಮುಗಿಸ್ಕೊಂಡು ನಾನು ಸ್ವಿಟ್ಜರ್ಲೆಂಡ್ಗೆ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಇಳಿದು ಓಡೋದಂತೆಲ್ಲ ಮಾಡಿದಾಗ ನಮ್ಮ ಡಾಕ್ಟ್ರಿಗೆ ಅಲ್ಲಿ ಕೃತಜ್ಞತೆಯ ಭಾವನೆಯಿಂದ, ಡಾಕ್ಟ್ರೇ ನಿಮ್ಮಿಂದ ನಾನು ಇವತ್ತು ಓಡ್ತಾ ಇದ್ದೀನಿ ಅಂತ ಮೆಸೇಜ್ ಕಳಿಸಿ. ಆ ಥರ ಮೆಸೇಜ್ ಏನು ಬರುತ್ತೆ ನಮಗೆ ಅಂದರೆ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಇವತ್ತು ನಾನು ಆರಾಮ್ಸೆ ನಾನು ಮುಂಚಿನ ಥರ ನಾನು ಆಟಾಡ್ತಾ ಇದ್ದೀನಿ, ಮುಂಚಿನ ಥರ ನಾನು ಓಡಾಡ್ತಾ ಇದ್ದೀನಿ, ಅದೊಂದು ಮೆಸೇಜು ಅಥವಾ ಅದೊಂದು ಕಾಲು, ದ್ಯಾಟ್ ಈಸ್ ಆ್ಯಕ್ಚುಲಿ ಅಂದರೆ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಅಂತ ನಾನು ಹೇಳ್ತೀನಿ. ಅಂದರೆ ಆ ಹ್ಯಾಪಿನೆಸ್ ಏನಿದೆ, ನಮಗೆ ಫೈನಾನ್ಷಿಯಲ್ ಥಿಂಗ್ಸ್ ಆ್ಯಂಡ್ ಆಲ್ ಆರ್ ಸೆಕೆಂಡ್ರಿ, ಬಟ್ ಆದರೆ ಆ ಹ್ಯಾಪಿನೆಸ್ ಏನಿದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ದ್ಯಾಟ್ ಈಸ್ ಅದು ಒಂಥರ ಡ್ರೈವ್. ಅದು ನಮಗೆ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ, ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ, ಇನ್ನೂ ಜಾಸ್ತಿ ಸರ್ವಿಸ್ ಮಾಡೋದಕ್ಕೆ, ದಟ್ ಈಸ್ ಆ್ಯಕ್ಚುಲಿ ದಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂತ ಹೇಳಿದ್ರೆ, ದೋಸ್ ಮೆಸೇಜಸ್. ವೆರಿ ನೈಸ್. ಯುನೋ ಅದೊಂದು ಕಿಕ್ಕೇ, ಅದು ಸಿಕ್ಕಾಪಟ್ಟೆ ಕಿಕ್. ಅದು
ಸಿಕ್ಕಾಪಟ್ಟೆ ಕಿಕ್ಕು. ಆ ಥರ ಕಿಕ್ ಆ್ಯಕ್ಚುಲಿ ಯಾವುದ್ರಲ್ಲೂ ನನಗೆ ಸಿಗೋದಿಲ್ಲ. ಇವಾಗ ಏನು ಅಂತ ಹೇಳಿದ್ರೆ, ಏನು ಒ ಪಿ ಡಿಲಿ ನಾನು ಕೂತಾಗ ನಾನು ಪೇಷಂಟ್ಸ್ ಬರ್ತಿರ್ತಾರೆ, ಹೊಸ ಪೇಷಂಟ್ಸ್ಗೆ ನಾನು ಟ್ರೀಟ್ ಮಾಡಿದಾಗ ಇರೋಂತಹ ಅದೊಂದು ಮಜಾ, ಅದೊಂಥರ ಕಿಕ್ ಬೇರೆ ಅದು. ಜೊತೆಗೆ ನಾನು ಟ್ರೀಟ್ ಮಾಡಿರೋಂಥ ಪೇಷಂಟ್ಸು ವಾಪಸ್ ಬಂದು ಅದೊಂಥರ ಆ ಮುಖದಲ್ಲೇ ಒಂಥರ ಕೃತಜ್ಞತೆ ಭಾವ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಯು ಚೇಂಜ್ ಮೈ ಲೈಫ್, ಯು ಮೇಡ್ ಮೈ ಸ್ಪೋರ್ಟ್ಸ್ ಕರಿಯರ್, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಸ್ ಏನಿದೆ, ನಾನು ಮನೆಗೆ ಬಂದು ನನ್ನ ವೈಫ್ಗಾಗಿರಲಿ ಅಥವಾ ನನ್ನ ಅಪ್ಪ ಅಮ್ಮನಿಗಾಗಿರಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿರ್ತೀನಿ. ಅವರಿಗೆ ಕೂಡ ಏನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಇಷ್ಟ. ನಾನು ನೈಟ್ ಫೋನ್ ಮಾಡಿದಾಗ ಇವತ್ತೇನಾದರೂ ಸ್ಪೆಷಲ್ ಕೇಸ್ ಏನಾದರೂ ಇತ್ತಾ, ಆ ಥರದ್ದು ನನಗೆ ಯಾವಾಗಲೂ ನಾನು ಕೇಳ್ತಿರ್ತಾರೆ. ಅವರಿಗೆ ಕೂಡ ಖುಷಿ, ನನಗೆ ಕೂಡ ಇದು ಹೇಳಲಿಕ್ಕೆ ಐ ಆಮ್ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ. They are somewhere, the wind beneath the wings ಅಂತ. ಡೆಫಿನೆಟ್ಲಿ ಇಟ್ಸ್ ಆಲ್ವೇಸ್ ದ್ಯಾಟ್ ಅಲ್ಲ, ಫ್ಯಾಮಿಲಿ ಅಂತ ಬಂದಾಗ ಕನಸು ಒಬ್ಬರು ಕಾಣ್ತಾರೆ, ಹೌದು, ಒಂದಷ್ಟು ಜನ ಅದನ್ನ ಸೆಲೆಬ್ರೇಟು ಮಾಡ್ತಾ ಇರ್ತಾರೆ ಆ ನೆರಳಲ್ಲಿ. ಡೆಫಿನೆಟ್ಲಿ ಸುಸ್ತಾದ್ರೆ ರೆಕ್ಕೆಗೆ ಗಾಳಿನೂ ಕೊಡೋದು ಅವರೇ, ಡೆಫಿನೆಟ್ಲಿ ಗಾಯ ಆದ್ರೆ ಅದಕ್ಕೆ ಮುಲಾಮ್ ಹಚ್ಚೋದು ಅವರೇ, ಹೌದು, ಹೌದು. ಕಾಣದ ಕೈಗಳು. ಹೌದು ಹೌದು In fact, looking at your own profile, it's a very interesting journey that you've had. MS, I guess PGI, MER ಚಂಡೀಗಢಲ್ಲಿ ಮಾಡಿದ್ದೀರಾ. ಎಸ್ ಅದರಲ್ಲೂ ಕೆಲವುದು ಪ್ರೊಫೈಲ್ ಎಲ್ಲ ನೋಡಿದಾಗ ಕಣ್ಣಿಗೆ ಬೀಳೋದು ಈ ರ್ಯಾಂಕ್ ಹೋಲ್ಡರ್ಸ್ಗಳು. ಎಂಟ್ರೆನ್ಸಲ್ಲೇ 4th ರ್ಯಾಂಕ್ ತೊಗೊಂಡಿದ್ದೀರಾ ಆಲ್ ಇಂಡಿಯಾಗೆ ಅಂದಾಗ ಯು ಆರ್ ಟಾಕಿಂಗ್ ಅಬೌಟ್ ಕ್ರೆಡಿಬಿಲಿಟಿ ಅಲ್ವಾ. ಈಗ ಡಾಕ್ಟರ್ಸ್ ಅಂತಂದರೆ ರ್ಯಾಂಕ್ ಹೋಲ್ಡರ್ಸ್ ಒಂದು ಕ್ರೆಡಿಬಿಲಿಟಿನ, ಅಥವಾ ಯಾವ್ಯಾವ ಸೆಲೆಬ್ರಿಟೀಸು ಅಥವಾ ಪಾಪ್ಯುಲರ್ ಪರ್ಸ್ನಾಲಿಟೀಸು ಹೋಗಿರ್ತಾರೆ ಅದೊಂದು, ಅಥವಾ ಇಷ್ಟು ನಂಬರ್ ಆಫ್ ಕೇಸಸ್ ನೋಡಿರೋದು ಅಂತ. ಸೊ ಇದೆಲ್ಲ ಜರ್ನಿ ನೀವು ಹೇಗೆ ನೋಡ್ತಾ ಇದ್ದೀರಾ ಆ್ಯಸ್ ಆನ್ ಟುಡೇ? ಹೌ ಆರ್ ಯು ಎಂಜಾಯಿಂಗ್ ಲೈಫ್ ಥ್ರೂ ದ ಲೆನ್ಸ್ ಆಫ್ ಯು ಬೀಯಿಂಗ್ ಅ ಡಾಕ್ಟರ್ ಆ್ಯಂಡ್ ಆಲ್ಸೋ ಅ ಕ್ಯೂರಿಯಸ್ ಸೋಲ್? ರ್ಯಾಂಕ್ ಏನು ಅಂತ ಹೇಳಿದರೆ, ಎಸ್ ಐ ಡೂ ಅಗ್ರಿ. ನನಗೆ 4th ರ್ಯಾಂಕ್ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ನನಗೆ ಫಸ್ಟಿಂದನೂ ಇದ್ದಿದ್ದೇನು ಅಂತ ಹೇಳಿದ್ರೆ ಆರ್ಥೋಪೆಡಿಕ್ಸೇ ಮಾಡಬೇಕು ಅಂತ ಹೇಳಿ. ಆರ್ಥೋಪೆಡಿಕ್ಸ್ ಏನಕ್ಕೆ ಅಂತ ಹೇಳಿದ್ರೆ, ನಾನು MBBS ಮಾಡಬೇಕಾದ್ರೆ ವೆನ್ ಐ ವಾಸ್ ಇನ್ 2nd ಇಯರ್, ನನಗಿನ್ನೂ ನೆನಪಿದೆ, ಅದು ಎಮರ್ಜೆನ್ಸಿಲಿ ಒಂದು ಶೋಲ್ಡರ್ ಡಿಸ್ಲೊಕೇಶನ್ ಕೇಸ್ ಒಂದು ಬಂದಿತ್ತು. ಇವಾಗ ಏನೋ ಅವರು ಬ್ಯಾಡ್ಮಿಂಟನ್ ಆಡ್ತಿದ್ರು, ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಅವರು ಸ್ಮ್ಯಾಶ್ ಮಾಡಬೇಕಾದ್ರೆ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ. ಶೋಲ್ಡರ್ ಡಿಸ್ಲೊಕೇಶನ್ ಇಟ್ ಈಸ್ ಎ ವೆರಿ ಪೇನ್ಫುಲ್ ಕಂಡೀಷನ್. ಪೇಷಂಟು ಹೀಗೆ ಕೈ ಇಟ್ಕೊಂಡು ವಿತ್ ಪೇಯ್ನ್, ಅಂದರೆ ಲಿಟ್ರಲಿ ಕ್ರೈಯಿಂಗ್, ಪೇಷಂಟ್ ಬಂದು ಎಮರ್ಜೆನ್ಸಿಲಿ ಇದ್ದಾಗ ನನ್ನ ಸರ್ ಯಾರಿದ್ರು ಅಲ್ಲಿ, ನನ್ನ ಸೀನಿಯರ್, ಅಂದರೆ ಹೀಸ್ ಅನ್ ಆರ್ಥೋಪೆಡಿಕ್ ಕನ್ಸಲ್ಟೆಂಟ್, ಅವರಿದ್ದವ್ರು ಏನು ಅಂತ ಹೇಳಿದ್ರೆ ಅದನ್ನು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹಿ ರೆಡ್ಯೂಸ್ಡ್ ದ್ಯಾಟ್ ಡಿಸ್ಲೊಕೇಶನ್. ಶೋಲ್ಡರ್ ಡಿಸ್ಲೊಕೇಶನ್ ರೆಡ್ಯೂಸ್ ಆಗ್ತಿದ್ದಂಗೆ ಪೇಷಂಟ್ ಮುಖದಲ್ಲಿದ್ದಿದ್ದು ಸಂತೋಷ ಇದೆಯಲ್ಲ, ಅಂದರೆ ಇದ್ದಕ್ಕಿದ್ದಂಗೆ ಅಷ್ಟು ಪೇಯ್ನಲ್ಲಿದ್ದ ಪೇಷಂಟು, ಅಷ್ಟು ಅಳ್ತಾ ಇದ್ದಿದ್ದ ಪೇಷಂಟು ಇದ್ದಕ್ಕಿದ್ದಂಗೆ ವಿತಿನ್ ಸೆಕೆಂಡ್ಸ್ ಹಿ ಈಸ್ ವೆರಿ ಹ್ಯಾಪಿ. ಅವರು ವಾಪಸ್ ಮನೆಗೆ ಹೋಗಬೇಕಾದ್ರೆ ಆ ಖುಷಿ ನೋಡೋದಕ್ಕೆ ನನಗೆ ಅದೇ ಮೊಮೆಂಟಲ್ಲಿ ನಾನು ಡಿಸೈಡ್ ಮಾಡಿದೆ ಏನು ಅಂತ ಹೇಳಿದ್ರೆ, ನಾನು ಮಾಡಿದ್ರೆ ಆರ್ಥೋಪೆಡಿಕ್ಸೇ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ, ದ್ಯಾಟ್ ಈಸ್ ಎ ಕೈಂಡ್ ಆಫ್ ಡ್ರೈವ್, ನಮಗೆ ಮುಂದಿನ್ನೂ ಹೋಗಲಿಕ್ಕೆ ಒಂದು ದಾರಿ ಮಾಡಿ ತೋರಿಸತ್ತದು. ಸೊ ಅದೇ ಮೊಮೆಂಟಲ್ಲಿ ನಾನು ಡಿಸೈಡ್ ಮಾಡಿದೆ, ಇಲ್ಲ ಆರ್ಥೋಪೆಡಿಕ್ಸೇ ಮಾಡಬೇಕಂತ ಹೇಳಿ. ಇನ್ಫ್ಯಾಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ MBBS ಆಯಿತು. ಎಂಟ್ರೆನ್ಸ್ ಎಕ್ಸಾಮಿಗೆ ಓದಬೇಕಾದ್ರೂ ನನ್ನ ತಲೆಯಲ್ಲಿ ಇದ್ದಿದ್ದು ಆರ್ಥೋಪೆಡಿಕ್ಸೇ ಮಾಡಬೇಕು, ಎಲ್ಲಾದರೂ ಅಡ್ಡಿಲ್ಲ, ಯಾವ ಕಾಲೇಜಲ್ಲಾದರೂ ಪರವಾಗಿಲ್ಲ, ಬಟ್ ಆರ್ಥೋಪೆಡಿಕ್ಸೇ ಮಾಡಬೇಕು ಅಂತ ಹೇಳಿ. How did you crack 4th rank? ನೋ, ಅದು PGI ನಂದು ಇಟ್ ವಾಸ್ ಮೈ 2nd ಟ್ರೈ. ಫಸ್ಟ್ ಟ್ರೈ ನಾನು ಮಾಡಿದೆ. ಫಸ್ಟ್ ಟ್ರೈಯಲ್ಲಿ ನನಗೆ ಅಂದರೆ ಇಟ್ ವಾಸ್ ಎ ಕ್ಲೋಸ್, ಅಂದರೆ ಮಿಸ್, ಆಲ್ಮೋಸ್ಟ್ ಒಂದು 120 ರ್ಯಾಂಕ್ ಏನೋ ಬಂದಿತ್ತು. 120 ರ್ಯಾಂಕ್ PGL ತೊಗೊಳ್ಳೋದು ಸ್ವಲ್ಪ ಕಷ್ಟನೇ, ಬಟ್ 120 ರ್ಯಾಂಕೆ ಏನೂ ಸಿಗೋದಿಲ್ಲ. ಸೊ ಅದಾದಮೇಲೆ ಏನೂ ಸಿಗಲ್ಲ ಅಂದರೆ ನನಗೆ ಬೇಕಾಗಿರೋಂಥ ಆರ್ಥೋಪೆಡಿಕ್ಸ್ ಬ್ರ್ಯಾಂಚ್ ಸಿಗೋದಿಲ್ಲ. ಇವಾಗ ಬೇರೆ ಬ್ರ್ಯಾಂಚ್ಗಳಾದರೆ ಪ್ರೊಬ್ಯಾಬ್ಲಿ ಸಿಗ್ತಿತ್ತೇನೋ, ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದೇನು ಅಂತ ಹೇಳಿದ್ರೆ ವಿತಿನ್ 10th ರ್ಯಾಂಕ್ ಏನಾದರೂ ಬಂದರೆ ಅಷ್ಟೇ ಆರ್ಥೋಪೆಡಿಕ್ ಸಿಗತ್ತೆ ಅಂತ ಹೇಳಿ ಅದು ನನಗೆ ರಿಸರ್ಚ್ ನಾನು ಮಾಡಿದ್ದೆ ನಾನು. ಸೊ ಅದಾದಮೇಲೆ ಐ ಗಾಟ್ ದ್ಯಾಟ್ ರ್ಯಾಂಕ್ ಆ್ಯಂಡ್ ನನಗೆ ಕನ್ಫರ್ಮ್ ಆಯಿತು ಅಲ್ಲಿ ಸಿಗತ್ತೆ ಅಂತ ಹೇಳಿ. ಅದಾದಮೇಲೆ ಅಂದರೆ ಫುಲ್ಲಿ ಎಕ್ಸೈಟೆಡ್ ಶುರುವಾಯಿತು ಜರ್ನಿ ಶುರುವಾಗಿ ಸ್ವಲ್ಪ ಟೈಮ್ಗೆ PGIಯಲ್ಲಿ ಆಲ್ಮೋಸ್ಟ್ ಒಂದು 16 to 18 hours ಡ್ಯೂಟೀಸ್ ಪ್ರತಿ ದಿನ. ಇನಿಷಿಯಲ್ 6 months ಹೇಗಾಯಿತು ಅಂತ ಹೇಳಿದ್ರೆ ನನಗೆ ರ್ಯಾಂಕ್ ಬಂದಿತ್ತು ಅಂತ ನಂಗೆ ಮರ್ತೋಯ್ತು ನನಗೆ. ಅಂದರೆ ಇಟ್ ವಾಸ್ ಸಚ್ ಎ ಹೆಕ್ಟಿಕ್ ಜರ್ನಿ. ಅದಾದಮೇಲೆ ಯಾವಾಗ ನಾವು ಹೊಸ ಇದನ್ನು ಏನು ಲರ್ನ್ ನಾವು ಮಾಡ್ತಾ ಹೋದ್ವಿ, ಆವಾಗ ಇಂಟ್ರೆಸ್ಟ್ ಇನ್ನೂ ಸ್ವಲ್ಪ ಡೆವಲಪ್ ಆಗ್ತಾ ಹೋಯಿತು. ಬಟ್ ನನಗನ್ಸಿದ್ದು ಏನು ಅಂತ ಹೇಳಿದ್ರೆ, ಆ ಪಾಯಿಂಟಲ್ಲಿ ನಾನೇನು ಆರ್ಥೋಪೆಡಿಕ್ಸ್ನ ನೋಡ್ತಿದ್ದೆ, ಇವಾಗ ನಾನೇನು ಆರ್ಥೋಪೆಡಿಕ್ಸ್ನ ನಾನು ನೋಡ್ತಿದ್ದೀನಿ, ತುಂಬಾ ಡಿಫ್ರೆನ್ಸ್ ಇದೆ. ಅವಾಗೇನು ಅಂತ ಹೇಳಿದ್ರೆ ಕಲಿಬೇಕು ಅಂತ ಹೇಳಿ ಜಾಸ್ತಿ ಇತ್ತು. ಬಟ್ ಇವಾಗೇನು ಅಂತ ಹೇಳಿದ್ರೆ ಅದು ನಾವೇನು ಕಲ್ತಿದ್ದೀವಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಇವಾಗ ಎಲ್ಲ ಮೆಡಿಕಲ್ ಫೀಲ್ಡಲ್ಲೂ ಏನು ಅಂತ ಹೇಳಿದ್ರೆ ಹೊಸದಾಗಿ ಅಪ್ಡೇಟ್ಸ್ ಆಗ್ತಾನೆ ಇರುತ್ತೆ. ಹೊಸದಾಗಿ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಏನು ಎವ್ರಿ 6 months 1 year ನಾವು ಅದನ್ನು ಅಪ್ಡೇಟ್ ನಾವು ಆಗ್ತಾನೆ ಇರಬೇಕಾಗತ್ತೆ. ಸೊ ದ್ಯಾಟ್ ಪೇಷಂಟ್ಸ್ಗೆ ನಾವು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾವು ರೀಚ್ ಮಾಡಿಸ್ಬೇಕು ಒಂದು. ಅದಾದಮೇಲೆ ಅಪ್ಡೇಟೆಡ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಕೊಡಬೇಕು ಪೇಷಂಟ್ಸ್ಗೆ. ಸೊ ಅಪ್ಡೇಟೆಡ್ ಅಂತ ಹೇಳಿದ್ರೆ ಬರೀ ಅಪ್ಡೇಟೆಡ್ ಅಷ್ಟೇ ಅಲ್ಲ, ಸೈಂಟಿಫಿಕಲಿ ಬ್ಯಾಕ್ಡ್ ಆಲ್ಸೋ.
ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಇವಾಗ ನಮ್ಮ ಪ್ರಾಕ್ಟೀಸಲ್ಲಿ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಡೇಸಲ್ಲಿ ಕಲ್ತಿರೋಂಥದ್ದು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಮೋರ್ ದ್ಯಾನ್ ದ್ಯಾಟ್ ಡೈಲಿ ಐ ಆಮ್ ಗೆಟಿಂಗ್ ಅಪ್ಗ್ರೇಡೆಡ್. ಅದು ಐ ಫೀಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹ್ಞೂ ಹೇಳ್ತಾರಲ್ಲ, ಮೆಡಿಸಿನ್ ಇಸ್ ಅ ಸೈನ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಬುಕ್ಸ್ಗಳು ಒಂದು ಲೈಬ್ರರಿ ಆದರೆ ರಿಯಲ್ ಲೈಬ್ರರಿ ಇಸ್ ಪೇಷಂಟ್ಸ್ ಬೆಡ್ ಅಂತ. ಡೆಫಿನೆಟ್ಲಿ ನಾವು ಪೇಷಂಟ್ಸಿಂದ ನಾವು ಕಲಿಯುವಂಥದ್ದು ತುಂಬಾ ಜಾಸ್ತಿ ಇದೆ. ಅಂದರೆ ಪೇಷಂಟ್ಸ್ ಅಂದರೆ ನಾವು ನಮ್ಮ MS ಡೇಸಲ್ಲೂ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಡೇಸಲ್ಲೂ ಇವಾಗ ನಾವು ಪೇಷಂಟ್ಸಿಂದನೇ ಕಲ್ತಿರೋದು. ಬಟ್ ಇವಾಗಲೂ ಏನು ಅಂತ ಹೇಳಿದ್ರೆ ಪೇಷಂಟ್ಸಿಗೆ ನಾವು ಎಜುಕೇಟ್ ಮಾಡಬೇಕಾದ್ರೆ ಅವರಿಂದನೂ ನಾನು ತುಂಬ ವಿಚಾರಗಳನ್ನ ನಾನು ಕಲಿತೀನಿ. ಅಂದರೆ ಇವಾಗ ನಾನೊಬ್ಬ ಪೇಷಂಟ್ನ ನಾನು ಫಾರ್ ಎಕ್ಸಾಂಪಲ್ ಒಂದು ನೀವು ಹೇಳ್ದಂಗೆ ಆಗ ACL ಸರ್ಜರಿ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಅವ್ರದ್ದು ಫಿಸಿಕಲ್ ಇಂಜುರಿ ಏನಿದೆ ಅದನ್ನು ಅಷ್ಟೇ ಟ್ರೀಟ್ ಮಾಡಿದ್ರೆ ಅದು ಹೆಲ್ಪ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಇವಾಗ ನನ್ನೊಬ್ಬ ಪೇಷಂಟ್ ಒಬ್ಬ ಇದ್ದಾನೆ, ಅವನು ಬ್ಯಾಡ್ಮಿಂಟನ್ ಪ್ಲೇಯರ್. ಅವನದು ಪ್ರೊಫೆಷ್ನಲ್ ಕರಿಯರ್ ಕೂಡ ಬ್ಯಾಡ್ಮಿಂಟನ್ನೇ. ಹಿ ಪ್ಲೇಸ್ ಫಾರ್ ಕ್ಲಬ್ಸ್ ಆ್ಯಂಡ್ ಆಲ್. ಇವಾಗ ಅವನದೇನು ಅಂತ ಹೇಳಿದ್ರೆ ಬ್ಯಾಡ್ಮಿಂಟನ್ ಇಂಜುರಿ ಆಯಿತು, ACL ಅಂತ ಹೇಳಿ ಡಯಾಗ್ನೋಸ್ ಆಯಿತು. ನಾನು ಅವನಿಗೆ ನಿನ್ನ ಕರಿಯರ್ಗೆ ನೀನು ಇಫ್ ಯು ವಾಂಟ್ ಟು ಕಂಟಿನ್ಯೂ ಯುವರ್ ಸ್ಪೋರ್ಟ್ಸ್ ಕರಿಯರ್ ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಿಸ್ಕೊಬೇಕು ಅಂತ ಹೇಳಿ ಅಡ್ವೈಸ್ ಮಾಡಿದೆ. ಇವಾಗ ಡಾಕ್ಟರ್ ಆಗಿ ನಾನು ಸರ್ಜರಿ ಅಂತ ಹೇಳಿ ಅಡ್ವೈಸ್ ಮಾಡೋದು ನನಗದು ತುಂಬ ಸುಲಭ ಕೆಲಸ. ಏನಕ್ಕೆ ಅಂತ ಹೇಳಿದ್ರೆ ನಾನು ದಿನ ಮಾಡ್ತಿರ್ತೀನಿ ಅದನ್ನು, ನನಗದು ತೀರಾ ದೊಡ್ಡ ಕೆಲಸ ಅಂತ ಅನ್ಸೋದಿಲ್ಲ. ಬಟ್ ನಾನೊಬ್ಬ ಪೇಷಂಟಾಗಿ ಆ ಜಾಗದಲ್ಲಿ ನಾನು ಕೂತು ನೋಡಿದ್ರೆ, ನನಗೆ ಇನ್ನೊಬ್ಬ ಡಾಕ್ಟ್ರು ನೀನು ಸರ್ಜರಿ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಅದೊಂಥರ ಸಿಕ್ಕಾಪಟ್ಟೆ ಮೆಂಟಲ್ ಟ್ರಾಮಾ ಅದು. ಅಂದರೆ ನಾನು ಸರ್ಜರಿ ಮಾಡಿಸ್ಕೊಬೇಕಾ, ನಿಜವಾಗ್ಲೂ ನಂಗೆ ಸರ್ಜರಿ ಬೇಕಾ, ಡಾಕ್ಟರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರಾ, ಅದಾದಮೇಲೆ ಸರ್ಜರಿ ಆದಮೇಲೆ ನನ್ನ ಕತೆ ಏನು, ಅದಾದಮೇಲೆ ಸರ್ಜರಿ ಆದಮೇಲೆ ನನ್ನ ಸ್ಪೋರ್ಟ್ಸ್ ಕರಿಯರ್ ಏನು, ನನ್ನ ಕರಿಯರೇ ಇವಾಗ ಸ್ಪೋರ್ಟ್ಸ್ ಇದೆ. ಸೊ ಈ ಥರದ್ದೆಲ್ಲ ಕ್ವಶನ್ಸ್ ಎಲ್ಲ ತುಂಬ ಮಟ್ಟಿಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ ಅವರಿಗೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಗೋ ಇನ್ ಟು ಎ ಕೈಂಡ್ ಆಫ್ ಡಿಪ್ರೆಷನ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಈ ಸರ್ಜರಿ ಅಂದರೆ ಭಯ ಇಷ್ಟೊಂದು ಯಾಕಿದೆ, ಇನ್ಕ್ಲೂಡಿಂಗ್ ಮೀ. ನನಗೂ ACL ರೀಕನ್ಸ್ಟ್ರಕ್ಷನ್ ಇದ್ದಾಗ ಸಿಕ್ಕಾಪಟ್ಟೆ ಡೌಟ್ಸ್ ಕೇಳಿದ್ದೆ. ಸರ್ಜರಿ ಮಾಡಿದಾಗ ನೋವಾಗತ್ತಾ, ಆಮೇಲೆ ಅಂತ. ಸರ್ಜರಿ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಮೆಡಿಕಲ್ ಟ್ರೀಟ್ಮೆಂಟ್ಗೂ ಸರ್ಜಿಕಲ್ ಟ್ರೀಟ್ಮೆಂಟ್ಗೂ ಇದೆ ಡಿಫ್ರೆನ್ಸ್. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ, ಅದಾದಮೇಲೆ ಫಿಸಿಯೋಥೆರಪಿ ರಿಹ್ಯಾಬ್ ಅಂತ ಹೇಳ್ತೀವಿ. ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ನೀ ಜಾಯಿಂಟ್ ಅಂತ ಹೇಳಿ ತೊಗೊಂಡ್ರೆ ನೀ ಜಾಯಿಂಟಲ್ಲಿ ನೈಫ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಏನು ಅಂತ ಹೇಳಿದ್ರೆ ಇಂಟರ್ನಲ್ಲಿ ನಾವು ವರ್ಕ್ ಮಾಡ್ತೀವಲ್ಲಿ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಪ್ರಿಸಿಷನ್ ಚೆನ್ನಾಗಿಲ್ಲ ಸರ್ಜರಿ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಅದು ಪೇಷಂಟ್ಸ್ ಮೇಲೆ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ. ಪ್ರಿಸಿಷನ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ACL ಸರ್ಜರಿನೇ ತಗೊಳ್ಳಿ. ಈಗ ACL ಸರ್ಜರಿಯಲ್ಲಿ ತುಂಬಾ ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್. ಆ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ನ ನಾನು ರೀಚ್ ಮಾಡಲೇಬೇಕು. ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಇವಾಗ ACL ಲಿಗಮೆಂಟು ನಮ್ಮ ಥೈ ಬೋನ್ಗೂ ಅಟ್ಯಾಚ್ ಆಗಿರುತ್ತೆ, ನಮ್ಮ ಶಿನ್ ಬೋನ್ಗೂ ಅಟ್ಯಾಚ್ ಆಗಿರುತ್ತೆ. ಈ ಎರಡೂ ಬೋನ್ಸ್ಗೆ ಮಧ್ಯ ಇರುವಂಥ ಸ್ಟೆಬಿಲಿಟಿ ಏನಿದೆ, ಆ ಸ್ಟೆಬಿಲಿಟಿ ಪ್ರೊವೈಡ್ ಮಾಡೋದೇ ACL ಲಿಗಮೆಂಟ್. ಇವಾಗ ACL ಲಿಗಮೆಂಟ್ ಇನ್ ಕೇಸ್ ಏನಾದರೂ ನಾನು ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಆ ACL ಲಿಗಮೆಂಟ್ ಎಕ್ಸಾಕ್ಟ್ಲಿ ಎಲ್ಲಿ ಅಟ್ಯಾಚ್ ಆಗಿತ್ತು ಅದನ್ನು ನಾವು ಫುಟ್ ಪ್ರಿಂಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಕ್ಟ್ಲಿ ಆ ಫುಟ್ ಪ್ರಿಂಟ್ಗೆ, ನ್ಯಾಚುರಲ್ ಫುಟ್ ಪ್ರಿಂಟ್ಗೆ ನಾನು ಟಾರ್ಗೆಟ್ ಮಾಡಿ ಅಲ್ಲಿ ನಾನು ಅಟ್ಯಾಚ್ ಮಾಡಬೇಕು. ನ್ಯಾಚುರಲ್ ಫುಟ್ ಪ್ರಿಂಟ್ ಅಂದರೆ ಈಗ ಥೈ ಬೋನಲ್ಲಿ ಆಲ್ಮೋಸ್ಟ್ 1 ಸೆಂಟಿಮೀಟರ್ ಅಷ್ಟು ಏರಿಯಾದಲ್ಲಿ ಅಟ್ಯಾಚ್ ಆಗಿರುತ್ತೆ. ಇವಾಗ ಬೋನ್ ಅಂತ ಹೇಳಿ ಹಿಂಗೆ ತೊಗೊಂಡ್ರೆ ಕಂಪ್ಲೀಟ್ಲಿ ಎಲ್ಲ ಕಡೆ ಅಟ್ಯಾಚ್ ಆಗಿರಲ್ಲ, ಅದರದ್ದೇ ಆದಂಥ ಒಂದು ಫುಟ್ ಪ್ರಿಂಟ್ ಅಂತ ಇರುತ್ತೆ. ಅದರದ್ದೊಂದು ಮೂಲ ಸ್ಥಾನ ಆ ಬೋನಲ್ಲಿ. ಅದಾದಮೇಲೆ ಅದೇ ರೀತಿ ಅದು ಥೈ ಬೋನಲ್ಲೂ ಒಂದು ಮೂಲ ಸ್ಥಾನ ಅಂತ ಇರುತ್ತೆ, ಅದಾದಮೇಲೆ ಶಿನ್ ಬೋನಲ್ಲೂ ಒಂದು ಮೂಲ ಸ್ಥಾನ ಅಂತ ಇರುತ್ತೆ. ಸೊ ಅದು ಎರಡರ ಮಧ್ಯೆ ನಾವಿದು ಹೊಸ ಲಿಗಮೆಂಟ್ನ ಹಾಕಿ ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಸೊ ಹಂಗೆ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಅದು ಎಲ್ಲಿತ್ತೋ ಅದೇ ಜಾಗದಲ್ಲಿ ನಾನು ಕೂರಿಸಿದೆ ಅಂತ ಹೇಳಿದ್ರೆ, ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಪೇಷಂಟ್ಸ್ಗೆ ನೀನು 100% ನೀನು ಮುಂಚೆ ಪ್ರೀ ಇಂಜುರಿ ಆ್ಯಕ್ಟಿವಿಟೀಸ್ ಏನೇನಿತ್ತು ಕಂಪ್ಲೀಟ್ಲಿ ನೀನೆಲ್ಲ ಆ್ಯಕ್ಟಿವಿಟಿನೂ ಮಾಡ್ಬೋದು ಅಂತ ಹೇಳಿ. ಅದೇ ಇನ್ ಕೇಸ್ ಏನಾದರೂ ಅಷ್ಟು ಪ್ರಿಸಿಷನಲ್ಲಿ ಅದು ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪೇಷಂಟ್ಸ್ಗೆ ಕಂಪ್ಲೀಟ್ ಪ್ರೀ ಇಂಜುರಿ ಆ್ಯಕ್ಟಿವಿಟಿ ಮಾಡಲಿಕ್ಕಾಗೋದಿಲ್ಲ. ಮತ್ತೆ ಪುನಃ ಇನ್ನೊಂದು ಸಲ ACL ಟೇರ್ ಆಗ್ಬೋದು. ಅದರಿಂದಾಗಿ ಮತ್ತೆ ಪುನಃ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಇವಾಗೇನು ಅಂತ ಹೇಳಿದ್ರೆ ಪೇಷಂಟ್ಸ್ ಆರ್ ಆಲ್ಸೋ ವೆಲ್ ಎಜುಕೇಟೆಡ್. ಅವ್ರಿಗೆ ಗೊತ್ತು. ಅಂದರೆ ಇವಾಗ ACL ಅಂದರೆ ಇವಾಗ ಎಲ್ಲರಿಗೂ ಗೊತ್ತೀಗ. ಇವಾಗ ಒಂದು ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೇಷಂಟ್ಸ್ ಇದ್ದವರು ನಾನು OPDಗೆ ಬಂದಾಗ ಅವರೇ ಹೇಳ್ತಾರೆ, ಸರ್ ನಂಗೆ ACL ಟೇರ್ ಆಗಿದೆ, ನಾನು ಡಯಾಗ್ನೋಸ್ ಮಾಡಲಿಕ್ಕಿಂತ ಮುಂಚೆ. ಅದಕ್ಕೆ ಅಂದರೆ ಪೇಷಂಟ್ಸ್ ಆರ್ ವೆಲ್ ಅವೇರ್ ಆಫ್ ದ್ಯಾಟ್. ಸೊ ಅವರು ಅಷ್ಟು ವೆಲ್ ಅವೇರ್ ಆಗಿರ್ತಾರೆ. ಅವ್ರನ್ನ ಎಜುಕೇಟ್ ಮಾಡುವಂಥದ್ದು ನಂದು ಕೆಲಸ ತುಂಬ ಇಂಪಾರ್ಟೆಂಟು. ಜೊತೆಗೆ ಸರ್ಜರಿ ಪ್ರೆಸಿಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೈ ಗಾಡ್ಸ್ ಗ್ರೇಸ್ ನಾನು ಇಷ್ಟು ವರ್ಷದಿಂದ ನಾನೇನು ಕಲ್ತಿದ್ದೀನಿ ಅದನ್ನು ನಾನು ಏನು ಕಲ್ತಿದ್ದೀನಿ ಅದೇ ರೀತಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಕ್ವಲಿ ಐ ಆಮ್ ಗೆಟಿಂಗ್ ಗುಡ್ ಔಟ್ಕಮ್.
ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಔಟ್ಕಮ್. ಇವಾಗ ಸ್ಪೋರ್ಟ್ಸಲ್ಲಿ ನೀವು ತೊಗೊಂಡ್ರೆ ಗುಡ್ ಔಟ್ಕಮ್ ಅಂತ ಹೇಳಿದ್ರೆ ಏನು? ಗುಡ್ ಔಟ್ಕಮ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾನೆ, ಅವ್ನ ಕರಿಯರ್ ಇಸ್ ಬ್ಯಾಡ್ಮಿಂಟನ್ ಆದಮೇಲೆ ಅವನಿಗೆ ಇಂಜುರಿ ಆಯಿತು. ಅದಾದಮೇಲೆ ಏನು ಅಂತ ಹೇಳಿದ್ರೆ ವಾಪಸ್ ಅವ್ನು 6 to 9 ಮಂತ್ಸ್ ಆದಮೇಲೆ ಅವ್ನು ಮತ್ತೆ ಪುನಃ ಅವ್ನು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗಿ ಅದೇ ಇಂಟೆನ್ಸಿಟಿಲಿ, ಅದೇ ಜೋಶಲ್ಲಿ, ಅದೇ ಇಂಟ್ರೆಸ್ಟಲ್ಲಿ ಅವ್ನು ಆಡೋಕ್ಕಾಗತ್ತೋ ಇಲ್ಲೋ? ಈ ಕ್ವಶನ್ ಆ್ಯಕ್ಚುಲಿ ಪ್ರತಿಯೊಬ್ಬ ಪೇಷಂಟ್ಗೂ ಇದ್ದೇ ಇರುತ್ತೆ. Correct. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ನಾನು ಪೇಷಂಟ್ನ ಟ್ರೀಟ್ ಮಾಡಬೇಕಾದ್ರೆ ನಾನು ನಿಮಗೆ ಅವಾಗ ಏನು ಹೇಳಿದೆ, ಏನು ಇದು ಸರ್ಜರಿ ಅಂದರೆ ದ್ಯಾಟ್ ಈಸ್ ಫಿಸಿಕಲ್ ಟ್ರೀಟ್ಮೆಂಟ್. ಮೆಂಟಲ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ನಾನೇನು ಕಾನ್ಫಿಡೆನ್ಸ್ ಕೊಡ್ತೀನಿ, ಅವರಿಗೆ ಕಾನ್ಫಿಡೆನ್ಸ್ ನಾನು ಹೇಗೆ ಕೊಡ್ತೀನಿ, ಅವರಿಗೆ ರಿಕವರಿ ಪ್ರಾಸೆಸ್ ಏನು. ಇವಾಗ ಸ್ಟಾರ್ಟಿಂಗ್ ನಿಮ್ಮ ಸರ್ಜರಿ ಒಂದು 35 to 40 minutes ACL ಸರ್ಜರಿ ಆಗುತ್ತೆ. ಒಂದು ದಿನ ನೀವು ಹಾಸ್ಪಿಟ್ಲಲ್ಲಿ ಇರ್ತೀರ. ಹಾಸ್ಪಿಟ್ಲ್ ಆದಮೇಲೆ ನೀವು ಈ ಥರದ್ದೆಲ್ಲ ಎಕ್ಸಸೈಸಸ್ ನೀವು ಮಾಡಬೇಕು. ಬೈ ದಿ ಎಂಡ್ ಆಫ್ 4 weeks, ಫಾರ್ ಎಕ್ಸಾಂಪಲ್ ACL ಅಂತಲೇ ತೊಗೊಂಡ್ರೆ ಬೈ ದಿ ಎಂಡ್ ಆಫ್ 4 weeks ನೀವು ಜಾಗ್ ಮಾಡ್ಬೋದು. ಬೈ ದಿ ಎಂಡ್ ಆಫ್ 8 weeks ನೀವು ಸ್ಪ್ರಿಂಟ್ ಮಾಡ್ಬೋದು. ಬೈ ದಿ ಎಂಡ್ ಆಫ್ 8 weeks ನೀವು ಜಿಮ್ ಮಾಡ್ಬೋದು. ಅದಾದಮೇಲೆ ಇದು ಒಂದು 6 months to 9 months ಗ್ಯಾಪಲ್ಲಿ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಸ್ಪೋರ್ಟ್ಸ್. ಬೈ ದಿ ಎಂಡ್ ಆಫ್ 9 months ಎಕ್ಸಾಕ್ಟ್ಲಿ ನೀವು ಫುಟ್ಬಾಲ್ ಆಡ್ತಿರೋ, ಬ್ಯಾಡ್ಮಿಂಟನ್ ಆಡ್ತಿರೋ, ಬಾಸ್ಕೆಟ್ಬಾಲ್ ಆಡ್ತಿರೋ, ಯಾವ್ದು ಸ್ಪೋರ್ಟ್ಸು ನೀವು ಆಡ್ತೀರಾ ಅದೆಲ್ಲ ಸ್ಪೋರ್ಟ್ಸ್ ನೀವು ಆಡೋ ಲೆಕ್ಕಕ್ಕೆ ಹೋಗ್ತೀರಾ ಅಂತ ನಾನೇನು ಅವ್ರಿಗೆ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಆ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫಿಸಿಕಲ್ ರಿಕವರಿ ಇವಾಗ ನಾನು ಮಾಡೋವಂಥ ಕೆಲಸ ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಎಲ್ಲರಿಗೂ ಇವಾಗ ಇಷ್ಟು ನಾನು ACL ಸರ್ಜರಿಗಳು ನಾನು ಮಾಡಿದ್ದೀನಿ. ನಾನು ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ನಾನು ಔಟ್ಕಮ್ ನಾನು ನೋಡ್ತಾ ಇದ್ದೀನಿ. ನಾನು ನೋಡ್ತಿರ್ಬೇಕಾದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಅಷ್ಟೇ ಅಲ್ಲ, ಜೊತೆಗೆ ನಾನು ಪೇಷಂಟ್ಸ್ಗೇನು ನಾನು ಅದು ಮೆಂಟಲ್ ಕಾನ್ಫಿಡೆನ್ಸ್ ಕೊಡ್ತೀನಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತದು. ಸೊ ಹಾಗಾಗಿ ವೆನ್ ಐ ಆಮ್ ಟ್ರೀಟಿಂಗ್ ಎನಿ ಪೇಷಂಟ್, ಅವರಿಗೆ ಫಿಸಿಕಲ್ ಟ್ರೀಟ್ಮೆಂಟ್ ಜೊತೆ ಐ ಆಮ್ ಗಿವಿಂಗ್ ದೆಮ್ ಬ್ಯಾಕ್ ದೇರ್ ಇಂಡಿಪೆಂಡೆನ್ಸ್, ದಿ ಕಾನ್ಫಿಡೆನ್ಸ್, ಕ್ವಾಲಿಟಿ ಆಫ್ ಲೈಫ್, ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಲಿಸ್ಟಿಕ್ ವೇ ಆಫ್ ಅಪ್ರೋಚ್ ಅನ್ನೋದು ಇದು ನನ್ನ ಸ್ಕೂಲ್ ಆಫ್ ಥಾಟ್. ಇದು ಹೊಲಿಸ್ಟಿಕ್ ವೇ ಆಫ್ ಅಪ್ರೋಚ್ ಇದ್ದಾಗ ಅಡ್ರೆಸ್ಸಿಂಗ್ ಆಲ್ ದೀಸ್ ಥಿಂಗ್ಸ್ ಪೇಷಂಟ್ಸ್ಗೆ ಡೆಫಿನೆಟ್ಲಿ ಒಳ್ಳೆ ರಿಕವರಿ ಸಿಕ್ಕೇ ಸಿಗತ್ತೆ. ಯೂಶಲಿ ACL ಬಗ್ಗೆ ಇವತ್ತು ಅವೇರ್ನೆಸ್ ಇದೆ, ಬಟ್ ಜನ ಎಡುತ್ತಾ ಇರೋದೆಲ್ಲಿ? ACL ಬಗ್ಗೆ ಇವಾಗ ಜನ ಏನು ಅಂತ ಹೇಳಿದ್ರೆ ನಮ್ಮ ಯಂಗ್ ಪಾಪ್ಯುಲೇಷನ್ ಏನಿದೆ ಇವಾಗ ಫಿಟ್ ಆಗಿರಬೇಕು ಅಂತ ಹೇಳಿ ಎಲ್ಲ ದೇ ಜಂಪ್ ಇನ್ ಟು ಹೈ ಇಂಟೆನ್ಸಿಟಿ ಸ್ಪೋರ್ಟ್ಸ್. ಹೈ ಇಂಟೆನ್ಸಿಟಿ ಅಂದರೆ ಇದು ಕಬಡ್ಡಿ ಆಗಿರಲಿ ಅಥವಾ ಬ್ಯಾಡ್ಮಿಂಟನ್ ಆಗಿರಲಿ, ಬಾಸ್ಕೆಟ್ಬಾಲ್, ಇವೆಲ್ಲ ಹೈ ಇಂಟೆನ್ಸಿಟಿ ಸ್ಪೋರ್ಟ್ಸ್. ಫುಟ್ಬಾಲ್ ಆಗಿರಲಿ, ಎಲ್ಲ ಇದು ಹೈ ಇಂಟೆನ್ಸಿಟಿ ಸ್ಪೋರ್ಟ್ಸ್. ಹೆಚ್ಚಿನ ಅಂಶದ ಜನಗಳು ನಾನೇನಿಗೆ ನೋಡ್ತೀನಿ ಈಗ ಯಂಗ್ ಪಾಪ್ಯುಲೇಷನ್, ಅವರಿಗೆಲ್ಲ ಏನು ಅಂತ ಹೇಳಿದ್ರೆ ಫಿಟ್ನೆಸ್ಗೋಸ್ಕರ ಅಂತಲೇ ಅವ್ರು ಜಾಯ್ನ್ ಆಗೋದವರು ಹೆಚ್ಚಿನ ಅಂಶ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಫಿಟ್ನೆಸ್ಗೋಸ್ಕರ ಅಂತ ಅವ್ರೇನು ಜಾಯ್ನ್ ಆಗ್ತಾರೆ, ಅದಕ್ಕೊಂದು ಏನು ಪ್ರೀ ಆಕ್ಟಿವಿಟಿ ಏನಿದೆ, ಇವಾಗ ಒಂದು ಬ್ಯಾಡ್ಮಿಂಟನ್ ಅವ್ರು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಫುಟ್ಬಾಲ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೊಂದು ಪ್ರೀ ಹ್ಯಾಬ್ ಅಂತ ಏನು ನಾವು ಅದನ್ನು ಕರಿತೀವಿ. ಪ್ರೀ ಹ್ಯಾಬ್ ಅಂತ ಹೇಳಿದ್ರೆ ಥೈ ಮಸಲ್ ಸ್ಟ್ರೆಂಥನಿಂಗ್ ಆಗಿರಲಿ ಅಥವಾ ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಆಗಿರಲಿ ಅಥವಾ ಟ್ಯೂನಿಂಗ್ ಅಪ್ ಆಫ್ ಮಸಲ್ಸ್ ಆಗಿರಲಿ, ಇದೆಲ್ಲ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದು ವಾರ್ಮ್ ಅಪ್ ಎರಡು ಸೇಮೇನಾ ಅಥವಾ ಬೇರೆನಾ? ವಾರ್ಮ್ ಅಪ್ ಬೇರೆ. ವಾರ್ಮ್ ಅಪ್ ಏನು ಅಂತ ಹೇಳಿದ್ರೆ ಜಸ್ಟ್ ಬಿಫೋರ್ ಯುವರ್ ಪ್ಲೇ, ನೀವೀಗ ಜಸ್ಟ್ ನೀವೊಂದು ಬ್ಯಾಡ್ಮಿಂಟನ್ ನೀವು ಆಡೋದಕ್ಕೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಒಂದು 10-15 minutes ನೀವು ಮಸಲ್ಸ್ನೆಲ್ಲ ನೀವು ಸ್ಟ್ರೆಚ್ ಮಾಡ್ಕೊತೀರಾ. ಸೊ ಅದನ್ನು ನಾವು ವಾರ್ಮ್ ಅಪ್ ಅಂತ ಕರಿತೀವಿ. ಈ ಪ್ರೀ ಹ್ಯಾಬ್ ಅಂತ ನಾನೇನು ಹೇಳ್ತೀನಿ, ಪ್ರೀ ಹ್ಯಾಬ್ ಆ್ಯಕ್ಚುಲಿ ನೀವೊಂದು 6 days ನೀವು ಬ್ಯಾಡ್ಮಿಂಟನ್ ನೀವು ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 or 2 days ಯು ಶುಡ್ ಬಿ ಸ್ಪೆಂಡಿಂಗ್ ಆನ್ ಕೋರ್ ಸ್ಟ್ರೆಂಥನಿಂಗ್, ಥೈ ಸ್ಟ್ರೆಂಥನಿಂಗ್, ಆಮೇಲೆ ಬ್ಯಾಲೆನ್ಸಿಂಗ್, ಇದ್ರ ಮೇಲೆಲ್ಲ ನೀವು ಕಾನ್ಸಂಟ್ರೇಟ್ ನೀವು ಮಾಡಲೇಬೇಕು. ಈ ಥರದ್ದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜುರೀಸ್ ಆ್ಯಕ್ಚುಲಿ ತುಂಬ ಕಡಿಮೆ ಆಗುತ್ತೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಪ್ಲೇಯರ್ಸ್ ಯಾರು ಇರ್ತಾರೆ, ಪ್ರೊಫೆಷ್ನಲ್ ಪ್ಲೇಯರ್ಸ್ ಅಂದರೆ ಇವಾಗ ಬ್ಯಾಡ್ಮಿಂಟಲ್ಲೇ ನೀವು ಪ್ರೊಫೆಷ್ನಲ್ ಪ್ಲೇಯರ್ಸ್ ತೊಗೊಳ್ಳಿ ಅಥವಾ ಯಾವುದೇ ಸ್ಪೋರ್ಟ್ಸಲ್ಲಿ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ತೊಗೊಳ್ಳಿ ನೀವು ವಿರಾಟ್ ಕೊಹ್ಲಿ ಈಸ್ ವೆರಿ ಫಿಟ್ ಅಲ್ವಾ. ಸೊ ಅವ್ರಿಗೆ ಎಷ್ಟು ಇಂಜುರೀಸ್ ಆಗಿದೆ, ಅವರಿಗೆ ಇಂಜುರಿ ರೇಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಲೆಸ್. ಏನಕ್ಕೆ ಅಂತ ಹೇಳಿದ್ರೆ ಫಿಟ್ನೆಸ್ ಆ್ಯಕ್ಚುಲಿ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ನನ್ನ ಸ್ಕೂಲ್ ಆಫ್ ಥಾಟ್ ಏನು ಅಂತ ಹೇಳಿದ್ರೆ ಗೆಟಿಂಗ್ ಫಿಟ್ ಟು ಪ್ಲೇ ಈಸ್ ವೆರಿ ಗುಡ್ ರಾದರ್ ದ್ಯಾನ್ ಪ್ಲೇಯಿಂಗ್ ಟು ಗೆಟ್ ಫಿಟ್. ವಾವ್. So be fit to play and don't play to only be fit. Yes. How to do this? Get fit and after that play rather than playing to get fit. ಇವಾಗ ನಮ್ಮ ಯಂಗ್ ಪಾಪ್ಯುಲೇಷನ್ ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಮಿಸ್ಟೇಕ್ ಮಾಡ್ತಿರೋವಂಥದ್ದು ಇದೆ. ಏನು ಅಂತ ಹೇಳಿದ್ರೆ ಹೆಚ್ಚಿನಾಗೆಲ್ಲ ಏನು ಅಂತ ಹೇಳಿದ್ರೆ ವೀಕ್ ಡೇಸ್ ಎಲ್ಲ ಬ್ಯುಸಿ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ, ಮಂಡೇ ಟು ಫ್ರೈಡೇ. ಸ್ಯಾಟರ್ಡೆ ಸಂಡೇ ದೇ ಆರ್ ಫ್ರೀ. ಸ್ಯಾಟರ್ಡೆ ಸಂಡೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಡಿ ಬ್ಯಾಡ್ಮಿಂಟನ್ ಆಡ್ಕೊಂಬರೋಣ, ನಡಿ ಫುಟ್ಬಾಲ್ ಆಡೋಣ ಅಂತ ಹೇಳಿ ಈ 5 days ಮಂಡೇ ಟು ಫ್ರೈಡೇ ಅವರೇನು ಬೇರೆ ಆ್ಯಕ್ಟಿವಿಟೀಸ್ ಮಾಡಿರೋದಿಲ್ಲ. ಹೆಚ್ಚಿನ ಅಂಶ, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಹೆಚ್ಚಿನ ಅಂಶ ಜನಗಳು ಈ ಸ್ಯಾಟರ್ಡೆ ಸಂಡೇ ಅವ್ರು ಆಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ದೇರ್ ಮಸಲ್ಸ್ ಆರ್ ನಾಟ್ ರೆಡಿ. ಇವಾಗ ಏನು ಅಂತ ಹೇಳಿದ್ರೆ ಮೆಂಟಲಿ ನೀವು ರೆಡಿ ಇದ್ದೀರಾ ನೀವು ಬ್ಯಾಡ್ಮಿಂಟನ್ ಆಡೋದಕ್ಕೆ, ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕಲ್ವಾ.
ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಂದೇ ನೀವು ಕೇಸ್ ತೊಗೊಂಡ್ರೆ, ಇವಾಗ ನಂದೀಗ ಎ ಕೈಂಡ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಇವಾಗ ನಾನು ಒ ಪಿ ಡಿಸ್ಗೆ ಹೋಗಿ ನಾನು ಪೇಷಂಟ್ಸ್ ನೋಡ್ತೀನಿ, ಆಮೇಲೆ ಆಪ್ರೇಷನ್ಸ್ ಮಾಡ್ತೀನಿ, ಆಮೇಲೆ ಮನೆಗೆ ಬರ್ತೀನಿ. ರೈಟ್ನೋ ಇವಾಗ ನನ್ನ ಆ್ಯಕ್ಟಿವಿಟಿ ಲೆವೆಲ್ ತುಂಬ ಕಡಿಮೆ ಆಗಿದೆ. ಇವಾಗ ನಾಳೆ ನಾನು ಏನು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತ ಹೇಳಿ ಹೊರಟ್ರೆ ಚಾನ್ಸಸ್ ಆಫ್ ಇಂಜುರಿ ವೆರಿ ಹೈ. ಏನಕ್ಕೆ ಅಂತ ಹೇಳಿದ್ರೆ ಮೆಂಟಲಿ ನಾನು ರೆಡಿ ಆಗಿದ್ದೀನಿ ನಾನು ಬ್ಯಾಡ್ಮಿಂಟನ್ ಆಡಲಿಕ್ಕೆ, ಬಟ್ ನನ್ನ ಬಾಡಿ ರೆಡಿ ಆಗಿದೆಯಾ ನನಗೆ ಗೊತ್ತಿಲ್ಲ. ಬಾಡಿ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಬೇಕು, ಇವಾಗ ಒಂದು ಸ್ಮ್ಯಾಶ್ ಆಡೋಣ ಅಂತ ಅನ್ಸುತ್ತೆ, ಸ್ಮ್ಯಾಶ್ ಹೊಡಿಯೋಣ ಅಂತ ಹೇಳಿ ಬ್ಯಾಡ್ಮಿಂಟನಲ್ಲಿ. ನಾನು ಮುಂಚೆ ನಾನು ಬ್ಯಾಡ್ಮಿಂಟನ್ ಆಡ್ದವನೆ. ಇವಾಗ ಸ್ಮ್ಯಾಶ್ ಹೊಡಿತೀನಿ, ಸ್ಮ್ಯಾಶ್ ಹೊಡೆದಾದ್ಮೇಲೆ ನಾನು ಲ್ಯಾಂಡ್ ಆಗಬೇಕಾದ್ರೆ ಇನ್ ಕೇಸ್ ನನ್ನ ಮಸಲ್ಸ್ಗೆ ನೆನಪೋಗಿದೆ ಹೆಂಗೆ ಲ್ಯಾಂಡ್ ಆಗೋದು ಟು ಅವಾಯ್ಡ್ ಇಂಜುರಿ ಅಂತ ಹೇಳಿ. ಯಾಕಂದರೆ ಇಷ್ಟು ವರ್ಷದಿಂದ ನಾನು ಬ್ಯಾಡ್ಮಿಂಟನ್ ಆಡಿಲ್ಲ. ನಾನು ಲ್ಯಾಂಡ್ ಆಗಬೇಕಾದ್ರೆ ಇನ್ ಕೇಸ್ ಏನಾದರೂ ಫೋರ್ಸಸ್ ಆರ್ ನಾಟ್ ಸೋ ಗುಡ್, ಮಸಲ್ ಫೈರಿಂಗ್ ಈಸ್ ನಾಟ್ ಟ್ಯೂನ್ಡ್ ಅಪ್ ಅಂತ ಆದರೆ ಟ್ವಿಸ್ಟಿಂಗ್ ಇಂಜುರಿ ತುಂಬ ಜಾಸ್ತಿ. ಸಾರಿ, ಮಸಲ್ ಫೈರಿಂಗ್ ಅಂದರೆ? ಮಸಲ್ ಫೈರಿಂಗ್ ಅಂತ ಹೇಳಿದ್ರೆ ಇವಾಗ ನಾನು ಸ್ಮ್ಯಾಶ್ ಮಾಡಿ ಏರಿಂದ ನಾನು ನೆಲದ ಮೇಲೆ ನಾನು ಲ್ಯಾಂಡ್ ಆಗಬೇಕಾದ್ರೆ ಆವಾಗ ನನ್ನ ಫುಟ್ ಪೊಸಿಷನ್ ಆಗಿರಲಿ, ನನ್ನ ನೀ ಪೊಸಿಷನ್ ಆಗಿರಲಿ, ನನ್ನ ಓವರ್ ಆಲ್ ಬಾಡಿ ಪೊಸಿಷನ್ ಆಗಿರಲಿ, ಅದು ಕರೆಕ್ಟಾಗಿರೋ ರೀತಿಲಿ ಇನ್ ಕೇಸ್ ನಾನು ಲ್ಯಾಂಡ್ ಆದೆ ಅಂತ ಹೇಳಿದ್ರೆ ಇಂಜುರೀಸ್ ಆರ್ ವೆರಿ ಲೆಸ್. ಸೊ ಅದನ್ನೇ ಮಸಲ್ ಫೈರಿಂಗ್ ಅನ್ನೋದು. ಅದನ್ನೇ ಮಸಲ್ ಟ್ಯೂನಿಂಗ್ ಆ್ಯಂಡ್ ಪ್ರಾಪರ್ ಬ್ಯಾಲೆನ್ಸ್ಡ್ ಮಸಲ್ ಫೈರಿಂಗ್. ಇದು ನಾವು ಹೇಗೆ ನಮ್ಮ ಬಾಡಿ ಕಲಿಯುತ್ತೆ, ಕನ್ಸಿಸ್ಟೆನ್ಸಿ ಜೊತೆಗೆ ಈ ಪ್ರೀಹ್ಯಾಬ್ ಆ್ಯಕ್ಟಿವಿಟೀಸ್ ಏನು ನಾವು ಥೈ ಮಸಲ್ ಸ್ಟ್ರೆಂಥನಿಂಗ್, ಅದಾದಮೇಲೆ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್, ಅದಾದಮೇಲೆ ಏನು ಬ್ಯಾಲೆನ್ಸಿಂಗ್ ಪ್ರೋಗ್ರಾಮ್ ಆಫ್ ಯುವರ್ ನೀ, ಬ್ಯಾಲೆನ್ಸಿಂಗ್ ಪ್ರೋಗ್ರಾಮ್ ಆಫ್ ಆ್ಯಂಕಲ್, ಆಮೇಲೆ ಕೋರ್ ಸ್ಟ್ರೆಂಥನಿಂಗ್, ಇದೆಲ್ಲ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಪ್ರೀಹ್ಯಾಬಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಇತ್ತೀಚೆಗೆ ಒಂದು ಗುಡ್ ಥಿಂಗ್ ಏನು ಅಂತ ಹೇಳಿದ್ರೆ, ತುಂಬ ಪೇಷಂಟ್ಸು ನನ್ನ ಹತ್ರ ಮುಂಚೆನೇ ಬರ್ತಾರೆ, ಸರ್ ನಾನು ಬ್ಯಾಡ್ಮಿಂಟನ್ ಆಡೋಣ ಅಂತ ಅಂದ್ಕೊಂಡಿದ್ದೀನಿ, ನಾನು ಫುಟ್ಬಾಲ್ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಏನಾದರೂ ನಾನು ಅವೇರ್ ಆಗಿರಬೇಕಾ, ಏನಾದರೂ ನಾನು ಪ್ರೀಹ್ಯಾಬ್ ಆ್ಯಕ್ಟಿವಿಟೀಸ್ ನಾನೇನಾದರೂ ಮಾಡಬೇಕಾ ಅಂತ ಹೇಳಿ. ಸೊ ಒಂದು ಗುಡ್ ಥಿಂಗ್ ಏನು ಅಂತ ಹೇಳಿದ್ರೆ ಇತ್ತೀಚಿನ ಪೇರೆಂಟ್ಸ್ ದೇ ಆರ್ ವೆರಿ ಗುಡ್. ನಾನು ನೋಡಿರೋ ಮಟ್ಟಿಗೆ ನನ್ನ ಒ ಪಿ ಡಿಗೆ ತುಂಬ ಪೇಷಂಟ್ಸ್ ಬರ್ತಾರಲ್ಲ, ಪೇರೆಂಟ್ಸ್ ಆರ್ ಆ್ಯಕ್ಚುಲಿ ವೆರಿ ಸಪೋರ್ಟಿವ್. ಪೇರೆಂಟ್ಸ್ ಏನು ಅಂತ ಹೇಳಿದರೆ, ನನ್ನ ಮಗ ಬರೀ ಓದೋದಷ್ಟೇ ಅಲ್ಲ, ಸ್ಪೋರ್ಟ್ಸ್ ಕೂಡ ಆಡಬೇಕು. ಸ್ಪೋರ್ಟ್ಸ್ ಕೂಡ ಆಡಬೇಕು ಅಂತ ಹೇಳಿದರೆ ಅವನಿಗೆ ಇಂಜುರೀಸ್ ಆಗಬಾರ್ದು ಅಂತ ಹೇಳಿದರೆ, ಇವಾಗ ನೀವು ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಇದ್ದೀರಾ, ಸೊ ಹೇಗೆ ಅದನ್ನು ಅವಾಯ್ಡ್ ಮಾಡ್ಬೋದು? ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಒಂದ್ಸಲ ಇಂಜುರಿ ಆದಮೇಲೆ ನಾವು ಅದನ್ನು ಏನೇ ಟ್ರೀಟ್ ಮಾಡಿದ್ರೂ ದೇ ವಿಲ್ ರಿಕವರ್ ಆಗ್ತಾರೆ, ಹೌದು. ಬಟ್ ಆ ಟೈಮ್ ಫ್ರೇಮ್ ಇನ್ ರಿಕವರಿ ಏನಿದೆಯಲ್ಲ, ಇನ್ ದ್ಯಾಟ್ ಟೈಮ್ ಫ್ರೇಮ್ ಪೇಷಂಟ್ಸ್ ಆ್ಯಕ್ಚುಲಿ ಸಫರ್, ಕಾನ್ಫಿಡೆನ್ಸ್ ಕಳ್ಕೊತಾರೆ. ಅದಾದಮೇಲೆ ಮುಂದೆ ನಾನು ಆಡ್ಬೋದೋ ಇಲ್ಲೋ ಆ ಥರದ್ದೆಲ್ಲ. ನೀವು ಹೇಳೋದು ಹಿಂಗೆ ತಿನ್ಬೇಕಾದಾಗ ಯಾಕೆ ಸುಮ್ಮನೆ ಹಿಂಗೆ ಹೋಗಿ ಇಂಜುರಿ ಮಾಡ್ಕೊಂಡು ಯಾಕೆ ಪ್ರಿಹ್ಯಾಬ್ ಎಲ್ಲ ಕಲಿತೀರಾ? ಹೌದು. ಯಾವುದೇ ನೀವು ಸ್ಪೋರ್ಟ್ಸಿಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಮಿನಿಮಲ್ ಬೇಸಿಕ್ ಟ್ರೈನಿಂಗ್ ಅಂತ ಏನಿದೆಯಲ್ಲ, ಅಂಡರ್ ಆ್ಯನ್ ಎಕ್ಸ್ಪರ್ಟ್ ಗೈಡೆನ್ಸ್, ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇವಾಗ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ ಇವಾಗ ಬೇಸಿಕ್ ಟ್ರೈನಿಂಗ್ ಇನ್ ಕೇಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗುತ್ತೆ, ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತೆ ತುಂಬ. ಇವಾಗ ನಾನಾದರೂ ಮುಂಚೆ ಫಾರ್ ಎಕ್ಸಾಂಪಲ್ ಒಂದು 10 years ಮುಂಚೆ ನಾನು ಮೋಸ್ಟ್ಲಿ ಇದೇ ರೀತಿ ಯೋಚನೆ ಮಾಡ್ತಿದ್ದೆ, ಬಟ್ ಇವಾಗ ನನಗೆ ಇದ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಎಸ್ ಡಾಕ್ಟರ್ ಅಕ್ಷಯ್, ಸೊ ಈಗ ಪ್ರೀಹ್ಯಾಬ್ನ ಜನಸಾಮಾನ್ಯರು ಮಾಡ್ಬೋದಾ? ಈಗ ಉದಾಹರಣೆಗೆ 40 ವಯಸ್ಸಿನಲ್ಲಿರೋರು ಯಾರೋ ಒಬ್ರು 50s 60s ಅಲ್ಲಿರೋರ್ಗು, ಯಾಕಂದರೆ ಹೋಗ್ತಾ ಹೋಗ್ತಾ ಮಸಲ್ ಕಮ್ಮಿ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ ಅಂತ ಕೇಳ್ತೀವಲ್ಲ. ಸೊ 40+ ಇರೋರ್ಗೂ ಈ ಪ್ರೀಹ್ಯಾಬು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತಾ? ಡೆಫಿನೆಟ್ಲಿ ಮಾಡ್ಬೋದು. ಪ್ರೀಹ್ಯಾಬ್ ಅನ್ನೋದು ಏನು ಅಂತ ಹೇಳಿದ್ರೆ ತುಂಬ ಇಂಟೆನ್ಸ್ ಅಂತ ಹೇಳಿ ಏನಿರೋದಿಲ್ಲ, ಅದು ಇಟ್ ಈಸ್ ಎ ಬೇಸಿಕ್ ಟ್ರೈನಿಂಗ್. ಪ್ರೀಹ್ಯಾಬ್ ಅನ್ನೋದು ಪ್ರತಿಯೊಬ್ಬರು ಮಾಡ್ಬೋದು. ಅದಾದಮೇಲೆ ಅವರು ಆ ಸ್ಪೋರ್ಟ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಲೆವೆಲಲ್ಲಿ ಅವ್ರು ಆಡಬೇಕು ಅಂತ ಅನ್ಕೊತಾ ಇದ್ದಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ಒಂದು 60 years ಓಲ್ಡ್ ನಮ್ಮ ಫಾದರು ಅಥವಾ ಮದರು ಅವರೇನಾದರೂ ಒಟ್ಟು ನಾಳೆ ನಾನು ಬ್ಯಾಡ್ಮಿಂಟನ್ ಆಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ನಾನು ನನ್ನ ತಮ್ಮನಿಗೆ ಹೇಳಿದಷ್ಟು ಇಂಟೆನ್ಸ್ ಪ್ರೀಹ್ಯಾಬ್ ಏನು ನಾನು ಅವ್ರಿಗೆ ಹೇಳೋದಿಲ್ಲ. ಅವ್ರಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವರಿಗೆ ಬೇಸಿಕ್ ಪ್ರೀಹ್ಯಾಬ್, ಯಾಕಂದರೆ ಅವ್ರದ್ದು ಇಂಟೆನ್ಸಿಟಿ ಆಫ್ ಪ್ಲೇ ಏನಿದೆ ಅಷ್ಟು ಜಾಸ್ತಿ ಇರೋದಿಲ್ಲ. ಬಟ್ ಅವರಿಗೂ ಪ್ರಾಪರ್ ಪ್ರೀಹ್ಯಾಬ್, ಪ್ರಾಪರ್ ವಾರ್ಮಪ್ ಹೇಳ್ತೀನಿ ನಾನು. ಅದು ಅಲ್ಲದೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬರೀ ನಂದಷ್ಟೇ ರೋಲ್ ಇದೆ ಅಂತ ನಾನೇನು ಹೇಳೋದಿಲ್ಲ. ಇದ್ರ ಜೊತೆ ಫಿಸಿಯೋಥೆರಪಿಯವ್ರದ್ದು ರೋಲ್ ಕೂಡ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಫಿಸಿಯೋಥೆರಪಿಯವ್ರದ್ದು ಇವಾಗ ನಾನೇನು ಅಂತ ಹೇಳಿದರೆ, ನನ್ನ ಫಿಸಿಯೋಥೆರಪಿಸ್ಟ್ ಮತ್ತು ನಂದು ಇಬ್ಬರದ್ದು ಒಂದು ಕೋಆರ್ಡಿನೇಷನಲ್ಲಿ, ಇಬ್ಬರದ್ದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಈ ಪ್ರೀಹ್ಯಾಬ್ ಅನ್ನೋದು ನಾವು ಹೇಳುವಂಥದ್ದು ಪೇಷಂಟ್ಸ್ಗೆ. ಇವಾಗ ನನ್ನ ಫಿಸಿಯೋಥೆರಪಿಸ್ಟಿಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಈ ಥರದ್ದೆಲ್ಲ ಪ್ರೀಹ್ಯಾಬ್ ಎಲ್ಲ ಇವ್ರಿಗೆ ಬೇಕಾಗುತ್ತೆ, ಈ ಥರ ಬೇಕಾಗತ್ತೆ ಅಂತ ಹೇಳಿ. ಫಿಸಿಯೋಥೆರಪಿಸ್ಟ್ ಇದ್ದವರು ಅವರು ಒಂದ್ಸಲ ನೋಡಿ, ಎಸ್ ಸರ್ ಈ ಥರ ನಾವು ಟ್ರೈನಿಂಗ್ ಕೊಡ್ಬೋದು ಪೇಷಂಟ್ಸ್ಗೆ ಅಂತ ಹೇಳಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ, ಕೆಲವೊಂದು ಪಾಯಿಂಟ್ಸ್ನ ಅವ್ರು ನನಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಇದು ಎಲ್ಲ ಈ
ಈ ಸ್ಪೋರ್ಟ್ಸ್ ಅನ್ನೋದು ಏನಿದೆ, ಇದರಲ್ಲಿ ಆರ್ಥೋಪೆಡಿಷಿಯನ್ಸ್ ಅಥವಾ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ನಾನೊಬ್ಬನೇ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಅಲ್ಲ, ನನ್ನ ಜೊತೆಗೆ ವರ್ಕ್ ಮಾಡ್ತಿರೋ ಫಿಸಿಯೋಥೆರಪಿಸ್ಟ್ ಕೂಡ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್. ರೈಟ್. ಏನಕ್ಕೆ ಅಂತ ಹೇಳಿದ್ರೆ ಅವ್ರದ್ದು ರೋಲ್ ಕೂಡ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಪ್ರೀಹ್ಯಾಬಲ್ ಅಷ್ಟೇ ರೋಲ್ ಅಲ್ಲ ಅವ್ರದ್ದು. ಇವಾಗೊಂದು ಸರ್ಜರಿ ಮಾಡಿದ್ದೀನಿ ನಾನು, ACL ಸರ್ಜರಿ ನಾನು ತುಂಬ ಪರ್ಫೆಕ್ಟಾಗಿ ಪ್ರಿಸೈಸಾಗಿ ನಾನು ಮಾಡಿದ್ದೀನಿ, ಅಷ್ಟೇ ಸಾಕಾಗಲ್ಲ. ಅದಾದಮೇಲೆ ಏನು ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಏನಿದೆ ಅದು ತುಂಬ ರೋಲ್ ಆಗುತ್ತದು. ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನೀ ಜಾಯಿಂಟ್ಗೆ ನಾನು ಸರ್ಜರಿ ಮಾಡಿದ್ದೀನಿ, ನಾನು ACL ಸರ್ಜರಿ ಇಸ್ ಪರ್ಫೆಕ್ಟ್, ಪಿಕ್ಚರ್ ಪರ್ಫೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಅದಾದಮೇಲೆ ಇನ್ ಕೇಸ್ ಏನಾದರೂ ಪೇಷಂಟ್ಸ್ ಫಿಸಿಯೋಥೆರಪಿ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಸುತ್ತಮುತ್ತ ಇರುವಂಥ ಮಸಲ್ಸ್ ಎಲ್ಲ ಏನಿದೆ ಅದು ವೀಕ್ ಆಗುತ್ತೆ, ಇಲ್ಲ ಅಂದರೆ ಸ್ಟಿಫ್ ಆಗುತ್ತೆ. ವೀಕ್ ಅಥವಾ ಸ್ಟಿಫ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಯಿಂಟ್ ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಜಾಯಿಂಟ್ಸ್ ಏನಿದೆ ಅದನ್ನು ಡ್ರೈವ್ ಮಾಡೋದು ಈ ಸುತ್ತಮುತ್ತ ಇರುವಂಥ ಮಸಲ್ಸೇ. ಇವಾಗ ಜಾಯಿಂಟ್ನ ನಾನೊಂದು ಕಾರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಈ ಮಸಲ್ಸ್ ಎಲ್ಲ ಸುತ್ತಮುತ್ತ ಇರೋವಂಥದ್ದು ಇದೆಯಲ್ಲ, ದೇ ಆರ್ ಲೈಕ್ ಡ್ರೈವರ್ಸ್ ಆಫ್ ಯುವರ್ ಕಾರ್. ಹಾಗಾಗಿ ಇವಾಗ ಇನ್ ಕೇಸನ್ನ ಡ್ರೈವರೇ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಕಾರ್ ಮರ್ಸಿಡೀಸ್ ಬೆನ್ಸ್ ಇದ್ರೂ ಚೆನ್ನಾಗಿ ಓಡಿಸೋದಕ್ಕಾಗೋದಿಲ್ಲ. ಸೊ ಎಷ್ಟೇ ಸೂಪರ್ ಆಗಿರೋ ಎಷ್ಟೇ ಸೂಪರ್ ಆಗಿರೋ ಡಾಕ್ಟರ್ ಸರ್ಜರಿ ಮಾಡಿದ್ರು ಫಿಸಿಯೋಥೆರಪಿ ಪ್ಲೇಸ್ ಎ ವೆರಿ ವೆರಿ ಕ್ರೂಷಿಯಲ್ ರೋಲ್. ಹಾಗಾಗಿ ಏನು ಅಂತ ಹೇಳಿದ್ರೆ ನನ್ನ ಎಲ್ಲ ಪೇಷಂಟ್ಸ್ಗೂ ನಾನು ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು ಅಂದರೆ ಸರ್ಜರಿಗಿಂತ ಮುಂಚೆನೂ ಹೇಳ್ತೀನಿ, ಸರ್ಜರಿ ಆದಮೇಲೂ ಹೇಳ್ತೀನಿ, ಯಾವಾಗ ನಿಮ್ದು ಏನೇನು ಫಿಸಿಯೋಥೆರಪಿ ಪ್ರೋಟೋಕಾಲ್ ನಡೆಯುತ್ತೆ ಅಂತ ಹೇಳಿ ಅದನ್ನು ನನ್ನ ಫಿಸಿಯೋಥೆರಪಿಸ್ಟ್ ಜೊತೆನೂ ನಾನು ಡಿಸ್ಕಸ್ ಮಾಡ್ತೀನಿ. ಇವಾಗ ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪೇಷಂಟ್ಗೂ ಒಂದೇ ಒಂದು ಬ್ಲ್ಯಾಂಕೆಟ್ ಫಿಸಿಯೋಥೆರಪಿ, ಎಲ್ಲರಿಗೂ ಒಂದೇ ಫಿಸಿಯೋಥೆರಪಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಡೌಟ್ಸ್ ಇರೋದು, ಇವನ್ ಆಫ್ಟರ್ ಮೈ ಸರ್ಜರಿ ರೈಟ್, ನೂರಾರು ಜನ ಹೆದರ್ಸ್ಬಿಟ್ಟಿದ್ರು. ಯಾರೋ ಒಬ್ರು ಸರ್ಜರಿಗೆ ಮುಂಚೆನೆ ಸರ್ಜರಿ ಆಗಿ ಅವ್ರಿಗೆ 1 ತಿಂಗಳಾದ್ರೂ ಮೂವ್ಮೆಂಟ್ ಬಂದಿರಲ್ವಂತೆ. ಇವೆಂಚುಲಿ ದೇ ಹ್ಯಾಡ್ ಟು ಗೋ ಟು ಸ್ವಿಮ್ಮಿಂಗ್ ಪೂಲ್, ವಾಟರ್ ಅಲ್ಲೇನೋ ಎಕ್ಸ್ಟೆನ್ಷನ್ ಮಾಡ್ಸಕ್ ಟ್ರೈ ಮಾಡಿದ್ರು, ಅದೊಂದು ಕೇಳಿದ್ದೆ. ಮತ್ತೆ ಈ 120 ಡಿಗ್ರಿವರೆಗೂ ಮತ್ತೆ ಯು ಲ್ಯಾವ್ ಟು ಬೆಂಡ್, ಅಲ್ಲೂ ಮಲ್ಟಿಪಲ್ ಥಿಯರೀಸ್ ಇದೆ. ಕೆಲವರು ಡಾಕ್ಟ್ರು ಸರ್ಜರಿ ಆಗಿ ದಿನಾನೇ ನಡೆಸ್ತಾರೆ, ಇಮಿಡಿಯೇಟ್ ಆಗಿ ಮಾಡಿಸ್ತಾರೆ, ಇನ್ನೊಂದಷ್ಟು ಜನ ಆ CPR ಮಷಿನ್ ಅದು ಆಮೇಲೆ ಮಾಡಿಸ್ತಾರೆ. ಸೊ ಮೈ ಪಾಯಿಂಟ್ ಬೀಯಿಂಗ್, ಇಂಡಿವಿಜುವಲ್ ಆಗಿ ಪೇಷಂಟಾಗಿ ನಾನು ಆ ಕಷ್ಟ ನೋಡಿ ಎಲ್ಲಾರ್ದು ಅಡ್ವೈಸ್ ಕೇಳಿದ್ರಿಂದಾಗಿ ಇಲ್ಲಿ ಸಿಕ್ಕಾಪಟ್ಟೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆಯಲ್ಲ. ಹಂಗಿದ್ರೆ ಪೇಷಂಟು ಯಾರ ಮಾತು ಕೇಳಬೇಕು, ಹೇಗೆ ಇದನ್ನು ಮುಂದುವರಿಸ್ಬೇಕು? ಅಂದರೆ ಪೇಷಂಟ್ಸ್ ಒಂದು ಸರ್ಜರಿ ಆದಮೇಲೆ ಇದು ಏನು ಡಾಕ್ಟರ್ ಫಸ್ಟಿಗೆ, ಯಾಕಂದರೆ ಇವಾಗ ನಾನೀಗ ಆಪ್ರೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಎಕ್ಸಾಕ್ಟ್ಲಿ ಇಂಟರ್ನಲ್ ಕಂಡೀಷನ್ ಏನು ಅಂತ ಹೇಳಿ ಗೊತ್ತಿರುತ್ತೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಾಕ್ಟರ್, ನಿಮ್ಮ ಆಪ್ರೇಟಿಂಗ್ ಡಾಕ್ಟರ್ ಏನಂತ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದಾದಮೇಲೆ ಫಿಸಿಯೋಥೆರಪಿಸ್ಟಿಗೆ ಡಾಕ್ಟರೇ ಗೈಡ್ ಮಾಡಿದ್ರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಏನಕ್ಕೆ ಅಂತ ಹೇಳಿದ್ರೆ ಅಂದರೆ ಡಾಕ್ಟರ್ ಗೈಡ್ ಮಾಡೋದು ಅಂತ ಹೇಳಿದ್ರೆ ಇವಾಗ ಡಾಕ್ಟರ್ ಅವ್ರನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅಲ್ಲ ಫಿಸಿಯೋಥೆರಪಿಸ್ಟ್ನ. ಬಟ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಡಾಕ್ಟರ್ ಮತ್ತು ಫಿಸಿಯೋಥೆರಪಿಸ್ಟ್ ಇಬ್ಬರು ಒಟ್ಟಿಗೆ ಕೂತು ಅವ್ರದ್ದೊಂದು ಪ್ರೋಟೋಕಾಲ್ ಡಿಸ್ಕಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದೇ ಕೇಸಲ್ಲಿ ತೊಗೊಳ್ಳೋಣ, ನಿಮ್ದು ಇವಾಗ ACL ಸರ್ಜರಿ ಆಗಿದೆ, ನಾನೇ ಆಪ್ರೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ ನಿಮ್ದು ಇವಾಗ ಆಪ್ರೇಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ, ನಿಮ್ದು ಇವಾಗ ನೆಕ್ಸ್ಟ್ ಫಿಸಿಯೋಥೆರಪಿ ಪ್ರೋಟೋಕಾಲ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇವರು ನಿಮ್ಮ ಫಿಸಿಯೋಥೆರಪಿಸ್ಟು, ನಾನು ಮತ್ತು ಇವರು ಕೂತು ನಿಮ್ಮ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ACL ಇತ್ತು, ನಿಮಗೆ ಬೇರೆ ಇಂಜುರಿ ಇತ್ತು, ಅದನ್ನು ನಾನು ಈ ಥರ ಟ್ರೀಟ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ದು ಏನೇನು ಪ್ರೋಟೋಕಾಲ್ಸ್ ಮುಂದೆ ನಡೆಸಬೇಕು ಅಂದರೆ ಬೈ ದಿ ಎಂಡ್ ಆಫ್ 2 ವೀಕ್ಸ್, ಬೈ ದಿ ಎಂಡ್ ಆಫ್ 4 ವೀಕ್ಸ್, ಬೈ ದಿ ಎಂಡ್ ಆಫ್ 2 ಮಂತ್ಸ್ ಏನೇನು ಪ್ರೋಟೋಕಾಲ್ ಇದೆ ಫಿಸಿಯೋಥೆರಪಿದು ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಅವರು ಅದನ್ನು ಟೇಕ್ ಕೇರ್ ಮಾಡ್ತಾರೆ. ಥರ ರಿಲೇ ಇದ್ದಂಗೆ ಇದು. ಹೌದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಬರೀ ನನ್ನ ವರ್ಕ್ ಸಾಕಾಗೋದಿಲ್ಲ, ಅವ್ರ ವರ್ಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರು ಕೂಡ ನನಗೆ ಬಂದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ತಿಂಗಳಾದ್ಮೇಲೆ ಫಾರ್ ಎಕ್ಸಾಂಪಲ್, ಸರ್ ನೀವು ರಶ್ಮಿ ಅವ್ರನ್ನ ಕಳಿಸಿದ್ರ, ಅವ್ರದ್ದು ಫಿಸಿಯೋಥೆರಪಿ ತುಂಬ ಚೆನ್ನಾಗಿ ನಡೀತಾ ಇದೆ, ಬಟ್ ಆದರೆ ಏನು ಅಂತ ಹೇಳಿದ್ರೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಅದನ್ನು ನಾವು ಸ್ವಲ್ಪ ಫೋಕಸ್ ಮಾಡಬೇಕು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ನಾವಿಬ್ಬರು ಅದನ್ನು ಡಿಸ್ಕಸ್ ಮಾಡ್ತೀವಿ, ನಾನು ಮತ್ತು ನಮ್ಮ ಫಿಸಿಯೋಥೆರಪಿಸ್ಟ್. ಆ ಥರ ಡಿಸ್ಕಸ್ ಮಾಡಿ ಒಂದು ಕಸ್ಟಮ್ ಮೇಡ್ ಪ್ರೋಟೋಕಾಲ್ ಅಂತ ನಾವು ಕೊಟ್ಟಾಗ ಪ್ರತಿಯೊಬ್ಬ ಪೇಷಂಟು ಅವರಿಗೆ ಒಳ್ಳೆ ಔಟ್ಕಮ್ ಸಿಗುತ್ತೆ. So today is ACL promising 100% recovery? 100% ರಿಕವರಿ, 100%. ಅದಕ್ಕೋಸ್ಕರನೇ ಅಂದರೆ ಇವಾಗ ನಾನು ಯಾರೇ ಒಬ್ಬ ಸ್ಪೋರ್ಟ್ಸ್ ಪ್ರೊಫೆಷ್ನಲ್ ಪೇಷಂಟ್ಸ್, ನಂದು ಕೆಲವೊಂದು ಸ್ಪೋರ್ಟ್ಸ್ ಪ್ರೊಫೆಷ್ನಲ್ ಪೇಷಂಟ್ಸ್ ಇದ್ದಾರೆ, ಒಂದು ಇಬ್ಬರು ಇದ್ದವರು ಪ್ರೋ ಕಬಡ್ಡಿಗೆ ದೇ ಆರ್ ಗೆಟಿಂಗ್ ಟ್ರೈನ್ಡ್. ಅವರು ಏನು ಅಂದರೆ ಅವ್ರ ಕರಿಯರ್ ಈ ಸ್ಪೋರ್ಟ್ಸ್. ಅದಾದಮೇಲೆ ಕೆಲವೊಂದು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅವರು ಕ್ಲಬ್ಸ್ಗೆ ಆಡ್ತಾರೆ. ಅದಾದಮೇಲೆ ಕೆಲವೊಂದು ಫುಟ್ಬಾಲ್ ಪ್ಲೇಯರ್ಸ್ ಅವರು ಕ್ಲಬ್ಸ್ಗೆ ಆಡ್ತಾರೆ, ಇಲ್ಲೇ ಲೋಕಲ್ ಕ್ಲಬ್ಸ್ಗೆಲ್ಲ. ಬಟ್ ಫುಲ್ ಟೈಮ್ ಪ್ರೊಫೆಷನ್ ಈ ಸ್ಪೋರ್ಟ್ಸ್. ಇವಾಗ ಅವ್ರಿಗೆ ಏನಾದರೂ ಇಂಜುರಿ ಆದಾಗ ನಾನು ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಪೇಷಂಟ್ಸಲ್ಲಿ ನಾನು ಏನು ಔಟ್ಕಮ್ ನೋಡಿದ್ದೀನಿ ಆ ಬೇಸಿಸ್ ಮೇಲೆ ನಾನು ಕಾನ್ಫಿಡೆನ್ಸ್ ಕೊಡ್ಬೋದು ನಾನು. ಸೊ ಹಾಗಾಗಿ ಏನು ಅಂದರೆ ಇವಾಗ ACL ಸರ್ಜರಿ ವೆನ್ ಪ್ರಾಪರ್ಲಿ ಹ್ಯಾಂಡಲ್ಡ್ ಬೈ ಎ ಪ್ರಾಪರ್ ಸ್ಪೆಷಲಿಸ್ಟ್ ಫಾಲೋಡ್ ಬೈ ಎ ಗುಡ್ ಫಿಸಿಯೋಥೆರಪಿ 100% ರಿಕವರಿ ಆಗೋದಂತೂ ಖಂಡಿತ.
ಬಟ್ ಅದೇ ಏನು ಅಂತ ಹೇಳಿದ್ರೆ ಟೈಮಿಂಗ್ ಆಫ್ ಸರ್ಜರಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ರೈಟ್ ಇವಾಗ ಟೈಮ್? ಟೈಮಿಂಗ್ ಆಫ್ ಸರ್ಜರಿ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನು ACL ಟೇರ್ ಆಗಿದೆ ಸ್ಪೋರ್ಟ್ಸ್ ಆಡ್ತಾ, ACL ಟೇರ್ ಆಯಿತು ಅಂತ ಹೇಳಿ ಪೇಷಂಟ್ ಫಸ್ಟ್ ನನ್ನ ಹತ್ರ ಬರ್ತಾನೆ. ಪೇಷಂಟ್ ನನ್ನ ಹತ್ರ ಬಂದಾಗ ನಾನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಫಸ್ಟ್ ಮಾಡ್ತೀನಿ. ಅವ್ರು ನೀ ಎಕ್ಸಾಮಿನೇಷನ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ACL ಟೇರ್ ಆಗಿದೆ ಅಂತ ಹೇಳಿ. ಪೇಷಂಟ್ಸ್ಗೆ ನಾನು ಏನು ಫಸ್ಟು MRI ಮಾಡಿಸ್ತೀನಿ, MRIಯಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ. MRIಯಲ್ಲಿ ACL ಟೇರ್ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಏನು ಹೇಳ್ತೀನಿ ಅಂದರೆ ನಾನು ಪೇಷಂಟ್ಗೆ 1 ವಾರ ಅಥವಾ 2 ವಾರ ವೆಯ್ಟ್ ಮಾಡಿ. ನೀವು ಅಲ್ಲಿ ತನಕ ಏನು ಅಂತ ಹೇಳಿದ್ರೆ ನೀವು ನಡಿಬಹುದು, ನೀವು ಮಂಡಿ ಮೂಮೆಂಟ್ಸ್ ಎಲ್ಲ ನೀವು ಮಾಡಬಹುದು ಅಂತ ಹೇಳಿ. ಮೆಜಾರಿಟಿ ಆಫ್ ಮಿಸ್ಟೇಕ್ಸ್ ನಾನು ನೋಡೋವಂಥದ್ದು ನಾನು ಏನು ಅಂತ ಹೇಳಿದ್ರೆ, ಇವಾಗ ACL ಟೇರ್ ಆಯಿತು ಅಂತ ಹೇಳಿದ್ರೆ ಏನೋ ನೀ ಇಂಜುರಿ, ಏನೋ ಮೇಜರ್ ನೀ ಇಂಜುರಿ ಆಗಿದೆ ಅಂತ ಹೇಳಿ ಜನ ಮಂಡಿಯ ಮೂಮೆಂಟ್ ಮಾಡೋದೇ ಇಲ್ಲ. ಪೇಯ್ನ್ ಆಗುತ್ತೆ ಅಂತ ಹೇಳಿ ಜನ ಮಂಡಿ ಮೂಮೆಂಟ್ ಮಾಡೋದೇ ಇಲ್ಲ, ವೆಯ್ಟ್ ಕೂಡ ಹಾಕೋದಿಲ್ಲ. ನಾನು ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ, ಇನಿಷಿಯಲಿ 2 to 3 ವೀಕ್ಸ್ ದೇ ಗೋ ಇನ್ ಟು ಬೆಡ್ ರೆಸ್ಟ್. ಏನು ಅಂತ ಹೇಳಿದ್ರೆ ಏನೋ ದೊಡ್ಡದಾಗಿ ಮಂಡಿ ಇಂಜುರಿ ಆಗಿದೆ ಅಂತ ಹೇಳಿ ದೇ ಗೋ ಇನ್ ಟು ಬೆಡ್ ರೆಸ್ಟ್. ಆ ಬೆಡ್ ರೆಸ್ಟ್ ಮಾಡಿದಾಗ ಏನಾಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ ಅವ್ರಿಗೆ ಖಂಡಿತ. ಬಟ್ ಆದರೆ ಏನಂದರೆ ನೀ ಫಂಕ್ಷನಾಲಿಟಿ ತುಂಬ ಎಫೆಕ್ಟ್ ಆಗುತ್ತೆ. ಹೇಗೆ? ನೀ ಫಂಕ್ಷನಾಲಿಟಿ ಹೇಗೆ ಅಫೆಕ್ಟ್ ಆಗುತ್ತೆ, ನೀ ಸ್ಟಿಫ್ ಆಗಿಬಿಡುತ್ತೆ. ಇವಾಗ ಸೇಮ್ ನಿಮ್ಮ ಒಂದು ಸ್ಕೂಟಿ ಅಥವಾ ಬೈಕ್ ಇದ್ದಂಗೆ, ನಾವು ಅದನ್ನು ಕಂಟಿನ್ಯೂಸ್ಲಿ ನಾವು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀ ಜಾಮ್ ಆಗಿಬಿಡುತ್ತೆ. ಸೊ ಮೂಮೆಂಟ್ ಇಸ್ ಗೋಲ್ಡ್. ಮೂಮೆಂಟ್ ಇಸ್ ಗೋಲ್ಡ್. ಅದೇ ಯಾವಾಗ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಏನೋ ಫ್ರ್ಯಾಕ್ಚರ್ ಇದೆ, ಬೋನ್ ಫ್ರ್ಯಾಕ್ಚರ್ ಇದೆ ಅಂತ ಹೇಳಿದಾಗ ನಾನೇ ಅದಕ್ಕೆ ಒಂದೇ ಪ್ಲಾಸ್ಟರ್ ಹಾಕ್ತೀನಿ, ಒಂದೇ ಅವ್ರಿಗೆ ಸ್ವಲ್ಪ ಮೂಮೆಂಟ್ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಬಟ್ ಆದರೆ ಪರ್ಟಿಕ್ಯುಲರ್ಲಿ ಈ ಥರ ACL ಟೇರ್ಸಲ್ಲಿ ಅಥವಾ ಇನ್ನೊಂದು ಕುಷನ್ ಟೇರ್ ಬರುತ್ತೆ, ಮೆನಿಸ್ಕಸ್ ಟೇರ್ ಅಂತ ಹೇಳಿ, ಆ ಮೆನಿಸ್ಕಸ್ ಟೇರ್ಸಲ್ಲಿ ಈ ಥರ ಟೇರ್ಸಲ್ಲಿ ಡೆಫಿನೆಟ್ಲಿ ಏನು ರೆಸ್ಟ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ಮಂಡಿಯ ಮೂಮೆಂಟ್ಸ್ ನೀವು ಎಷ್ಟು ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಮೊಬಿಲಿಟಿ ಫಸ್ಟ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಟೇರ್ಸ್ ಆದಾಗ ಮಂಡಿ ಒಳಗಡೆ ರಕ್ತ ಕಲೆಕ್ಷನ್ ಆಗುತ್ತೆ. ಅದನ್ನು ನಾವು ಹೆಮಟೋಮಾ ಅಂತ ಕರಿತೀವಿ. ಮಂಡಿ ಒಳಗಡೆ ಬ್ಲಡ್ ಕಲೆಕ್ಟ್ ಆಗುತ್ತೆ ಟೇರ್ ಆಗ್ತಾ ಇದ್ದಂಗೆ. ಸೊ ಮಂಡಿ ಸ್ವಲ್ಪ ಸ್ವೆಲ್ಲಪ್ ಆಗುತ್ತೆ. ನಾವು ಮೂಮೆಂಟ್ಸ್ನ ನಾವು ಎಷ್ಟು ಬೇಗ ನಾವು ಮಾಡ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಅಷ್ಟು ಬೇಗ ಬ್ಲಡ್ ಕಲೆಕ್ಷನ್ ಆಗಿರೋಂಥದ್ದು ಎಬ್ಸಾರ್ಬ್ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಅದಾದಮೇಲೆ ಮೂಮೆಂಟ್ಸ್ ಬರುತ್ತೆ. ಮೂಮೆಂಟ್ಸ್ ಬರೋದ್ರ ಜೊತೆಗೆ ಪೇಯ್ನ್ ಕೂಡ ಡೆಫಿನೆಟ್ಲಿ ಕಡಿಮೆ ಆಗೇ ಆಗುತ್ತೆ. ಐ ಅಗ್ರಿ. ಏನು ಅಂತ ಹೇಳಿದ್ರೆ ಇನಿಷಿಯಲಿ ನಾನು ಪೇಷಂಟ್ಸಿಗೆ ಹೇಳಿದಾಗ ಇಲ್ಲ ನೀವು ಮೂಮೆಂಟ್ ಮಾಡಬೇಕು ಅಂತ ಹೇಳಿದಾಗ ದೆ ಗೆಟ್ ಆ್ಯಂಕ್ಷಿಯಸ್, ಸರ್ ಪೇಯ್ನ್ ಇದೆ, ನಾನು ಹೇಗೆ ಮೂವ್ ಮಾಡೋದು ಅಂತ ಹೇಳಿ. ಬಟ್ ಟ್ರಸ್ಟ್ ಮೀ, ಸ್ಟಾರ್ಟಿಂಗ್ ಡೇಯಿಂದನೇ ನೀವು ಮೂಮೆಂಟ್ಸ್ ನೀವು ಮಾಡಿದಾಗ ನಿಮಗೆ ಸ್ವೆಲ್ಲಿಂಗ್ ಬೇಗ ಕಡಿಮೆ ಆಗುತ್ತೆ, ಆಮೇಲೆ ಮೊಬಿಲಿಟಿ ಬೇಗ ಬರುತ್ತೆ. ಅದಾದಮೇಲೆ ಇನ್ನೂ ನೀವು ಆರಾಮ್ಸೆ ನೀವು ನಡಿಬೋದು. ಅಮೇಝಿಂಗ್. ಸೊ ಟೈಮಿಂಗ್ ಇಸ್ ಇಮಿಡಿಯೇಟಾಗಿ ಸರ್ಜರಿ ಬೇಡ? ಇಮಿಡಿಯೇಟ್ಲಿ ಅಂತೂ ಡೆಫಿನೆಟ್ಲಿ ಯಾವುದೇ ಈ ಥರ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಇಮಿಡಿಯೇಟ್ ಸರ್ಜರಿ ಇಸ್ ನಾಟ್ ಅಡ್ವೈಸಬಲ್. ಅಟ್ಲೀಸ್ಟ್ ಇಮಿಡಿಯೇಟ್ಲಿ ಇವಾಗ ಇಂಜುರಿ ಆದಾಗ ನೀ ಇಸ್ ರೆಡ್ ಹಾಟ್, ಇಟ್ ಈಸ್ ಆ್ಯಂಗ್ರಿ ನೀ ಮೇಲೆ ನಾವು ಯಾವತ್ತೂ ಆಪ್ರೇಟ್ ಮಾಡಲೇಬಾರ್ದು. ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು 2 to 3 ವೀಕ್ಸ್ ಅದರದ್ದೇ ಆದಂಥ ಟೈಮ್ ಕೊಡಬೇಕು, ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೆ. ಒಂದು ಸಲ ಕೂಲ್ ಡೌನ್ ಆದಮೇಲೆ ನಾವು ಮಾಡ್ಬೋದು. ಅಂದರೆ ಇವಾಗ ನಾನು 3 ವೀಕ್ಸ್ ಆದಮೇಲೆ ನಾನು ಮಾಡಬೇಕು ಅಂತ ಹೇಳ್ತಿಲ್ಲ. ನಾನು ಟೈಮ್ ಫ್ರೇಮ್ ಇಡ್ತೀನಿ ಅಂತ ಹೇಳಿದ್ರೆ 3 to 6 ವೀಕ್ಸ್. ಈ 3 to 6 ವೀಕ್ಸಲ್ಲಿ ಮಾಡಬೇಕು ಅಂತ ಹೇಳಿ. ಬಟ್ ಅದೇ ಏನು ಅಂತ ಹೇಳಿದ್ರೆ ಕೆಲವೊಬ್ಬರು ಪೇಷಂಟ್ಸ್ ಇದ್ದಾರೆ, ಅವರು 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, 3 ವರ್ಷ ಆದಮೇಲೆಲ್ಲ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇನಿಷಿಯಲಿ ಅವ್ರಿಗೆ ಇದ್ದಿದ್ದ ಪೇಯ್ನು ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಇವೆಂಚುವಲಿ. ಇವಾಗ ACL ಟೇರ್ ಆದಾಗ ಪೇಯ್ನ್ ಬರೋವಂಥದ್ದು ಲಿಗಮೆಂಟ್ ಟೇರ್ ಆಗಿದೆ ಅಂತ ಅಲ್ಲ, ಒಳಗಡೆ ಇರೋಂತಹ ಏನು ಬ್ಲಡ್ ಕಲೆಕ್ಷನಿಂದಾಗಿ ಜಾಸ್ತಿ ಮಟ್ಟಿಗೆ ಪೇಯ್ನ್ ಬರೋವಂಥದ್ದು. ಸೊ 1 ವಾರ ಅಥವಾ 2 ವಾರದಲ್ಲಿ ನಿಮ್ಮ ಮಂಡಿಯಲ್ಲಿರುವಂಥ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಪೇಯ್ನ್ ಹೊರಟೋಗುತ್ತೆ. ಪೇಷಂಟ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಓಕೆ ನಮ್ಮ ಪೇಯ್ನ್ ಹೊರಟೋಯ್ತು, ಸೊ ಹಾಗಿದ್ರೆ ನನ್ನ ಮಂಡಿ ಚೆನ್ನಾಗಾಯಿತು, ಏನೂ ತೊಂದರೆ ಇಲ್ಲ ಹಾಗಂತ ಹೇಳಿ ಅವ್ರು ಮತ್ತೆ ಪುನಃ ಆಡೋದಕ್ಕೆ ಹೋಗ್ತಾರೆ, ಮತ್ತು ಪುನಃ ಟ್ವಿಸ್ಟ್ ಮಾಡ್ಕೊತಾರೆ, ಮತ್ತು ಪುನಃ ನನ್ನ ಹತ್ರ ಬರ್ತಾರೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಪ್ರಾಪರ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಹತ್ರ ಅಡ್ವೈಸ್ ತೊಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. Wake up to fresh ideas. Repose. So now I have some questions around sports injuries, young athletes ಅನ್ನ ಮನಸ್ಸಲ್ಲಿ ಇಟ್ಕೊಂಡು. ಸೊ ಟುಡೇ ಅತಿ ಕಾಮನ್ ಸ್ಪೋರ್ಟ್ಸ್ ಇಂಜುರಿ ಯಾವುದು? ಬೆಂಗಳೂರು ಪಾಪ್ಯುಲೇಷನ್ನು, ಕರ್ನಾಟಕ ಪಾಪ್ಯುಲೇಷನ್ ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋದಾದ್ರೆ ಬೆಂಗಳೂರು ಫಸ್ಟ್ ತೊಗೊಳ್ಳೋಣ. ಐ ಥಿಂಕ್ ಬೆಂಗಳೂರು ಇಸ್ ವೆರಿ ಡಿಫ್ರೆಂಟ್ ಟುಡೇ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫುಟ್ಬಾಲ್ ಟರ್ಫ್ಸ್ ಆಗೋಗಿದೆ, ಫುಟ್ಬಾಲ್ ಕ್ರೇಜ್, ಬ್ಯಾಡ್ಮಿಂಟನ್ ಇಸ್ ಪಿಕಲ್ ಬಾಲ್ ದೀಸ್ ಡೇಸ್ ಪಿಕಲ್ ಬಾಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾನು ನೋಡೋಂಥ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ ಅಂತ ಹೇಳಿದ್ರೆ ನೀ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ. ನೆಕ್ಸ್ಟ್ ಆ್ಯಂಕಲ್ ಇಂಜುರೀಸ್ ಬಿಕಾಸ್ ಆಫ್ ಆ್ಯಂಕಲ್ ಟ್ವಿಸ್ಟ್ ತುಂಬ ಜಾಸ್ತಿ. ಅದಾದಮೇಲೆ ಈ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡ್, ಎಲ್ಲ ಸ್ಪೋರ್ಟ್ಸ್ ಹೌದೌದು. ಆಮೇಲೆ ಶೋಲ್ಡರ್ ಸ್ಪೋರ್ಟ್ಸ್ ಇಂಜುರೀಸ್ ಆಲ್ಸೋ ತುಂಬ ಕಾಮನ್. ಸೊ ನೀಯಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡ್ದಂಗೆ ACL ಟೇರ್,
ಅದು ಒಂದು ಲಿಗಮೆಂಟ್ ಅದು. ಅದಾದಮೇಲೆ ಮೆನಿಸ್ಕಸ್ ಟೇರ್. ಮೆನಿಸ್ಕಸ್ ಅಂತ ಹೇಳಿದರೆ ನಮ್ಮ ಮಂಡಿಯ ಒಂದು ಕುಷನ್ ಅದು. ನಾವು ಇವಾಗ ಈ ಚೇರ್ ಮೇಲೆ ನಾನು ಕೂತಿದ್ದೀನಿ ಅಂತ ಹೇಳಿದರೆ ಕುಷನ್ ಏನು ನನಗೆ ಸಪೋರ್ಟ್ ಮಾಡ್ತಾ ಇದೆ, ಅದೇ ರೀತಿ ಮೆನಿಸ್ಕಸ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡುತ್ತೆ. ಸೊ ಮೆನಿಸ್ಕಸ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ ಕೇಸ್ ಏನಾದರೂ ಒಂದು ಏನು ಟೇರ್ ಆಗಿದೆ, ಹರಿದೋಗಿದೆ ಅಂದಾಗ ನಾವು ಇನಿಷಿಯಲಿ ನಾವು ಯಾವ ಥರ ಟೇರ್ ಅಂತ ಹೇಳಿ ಅದನ್ನು ಡಯಾಗ್ನೋಸ್ ಮಾಡಬೇಕು ನಾವು. ಇಸ್ ಇಟ್ ಎ ಸ್ಟೇಬಲ್ ಟೇರ್ ಆರ್ ಅನ್ಸ್ಟೇಬಲ್ ಟೇರ್? ಸೊ ಫಸ್ಟ್ಲಿ ಮೆನಿಸ್ಕಸ್ ಯಾಕೆ ಟೇರ್ ಆಗುತ್ತೆ? ಮೆನಿಸ್ಕಸ್ ಯಾವಾಗ ಅಂತ ಹೇಳಿದ್ರೆ, ಇವಾಗ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ನಾನು ತೊಗೊಂಡ್ರೆ ಮೆನಿಸ್ಕಸ್ ಟೇರ್ ಆಗೋದು ಎರಡು ಥರ. ಒಂದೇನು ಅಂತ ಹೇಳಿದರೆ ವಿತ್ ಸ್ಪೋರ್ಟ್ಸ್ ಇಂಜುರೀಸ್, ಒಂದೇನು ಅಂತ ಹೇಳಿದರೆ ವಯಸ್ಸಾಗ್ತಾ ಆಗುವಂಥ ಮೆನಿಸ್ಕಸ್ ಟೇರ್ಸ್ ಬೇರೆ. ಸೊ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಏನು ಮೆನಿಸ್ಕಸ್ ಟೇರ್ಸ್ ಆಗುತ್ತೆ, ದ್ಯಾಟ್ ಈಸ್ ಬಿಕಾಸ್ ಆಫ್ ಟ್ವಿಸ್ಟಿಂಗ್ ನೀ ಇಂಜುರಿ. ಇವಾಗ ನೀ ಇರುವಂಥದ್ದು ಈ ಥರ ಟ್ವಿಸ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಲಿಗಮೆಂಟ್ ಟೇರ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಈ ಥೈ ಬೋನ್ ಇರೋವಂಥದ್ದು ನಿಮ್ಮ ಶಿನ್ ಬೋನ್ ಮೇಲೆ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಹಿಂಗೆ ಟ್ವಿಸ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇದು ಎರಡರ ಮಧ್ಯೆ ಇರುವಂತಹ ಮೆನಿಸ್ಕಸ್ ಅಥವಾ ಕುಷನ್ನು ಬಿಕಾಸ್ ಆಫ್ ದ್ಯಾಟ್ ಗ್ರೈಂಡಿಂಗ್ ಫೋರ್ಸ್ ಟೇರ್ ಆಗುತ್ತೆ. ಅದು ಒಂದು ಸಿನಾರಿಯೋ ಅದು. ಸೊ ಎರಡನೇ ಸಿನಾರಿಯೋ ಏನು ಅಂತ ಹೇಳಿದ್ರೆ, ನಿಮಗೆ ಮಂಡಿ ಟ್ವಿಸ್ಟ್ ಆಗಿರುತ್ತೆ, ACL ಲಿಗಮೆಂಟ್ ಟೇರ್ ಆಗಿರುತ್ತೆ, ಬಟ್ ಮೆನಿಸ್ಕಸ್ ಟೇರ್ ಏನೂ ಆಗಿರೋದಿಲ್ಲ. ಬಟ್ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಏನಕ್ಕೆ ಅಂದರೆ, ಅವಾಗ ನಾನು ನಿಮಗೆ ಹೇಳ್ದಂಗೆ ಏನೂ ಆಗೋದಿಲ್ಲ, ACL ಟೇರ್ ತಾನೇ ಆಗಿರೋದು, ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಅದ್ರ ಜೊತೆನೇ ನಡಿಲಿಕ್ಕೆ ಶುರು ಮಾಡ್ತಾರೆ, ಅದ್ರ ಜೊತೆನೇ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಪುನಃ ಅವ್ರ ಮಂಡಿ ಮತ್ತೆ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೆನಿಸ್ಕಸ್ ಟೇರ್ ಆಗುತ್ತೆ. ಪ್ರತಿ ಸಲ ಅವ್ರ ಮಂಡಿ ಬಕಲ್ ಆಗಬೇಕಾದ್ರೆ, ಪ್ರತಿ ಸಲ ಅವ್ರ ಮಂಡಿ ಟ್ವಿಸ್ಟ್ ಆಗಬೇಕಾದ್ರೆ, ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಟ್ರೀಮ್ ಗ್ರೈಂಡಿಂಗ್ ಫೋರ್ಸ್ ಮೆನಿಸ್ಕಸ್ ಟೇರ್ ಆಗುವಂಥದ್ದು ತುಂಬಾ ಕಾಮನ್. ಸೊ ಅಲ್ಲದೆ ಆಗಿರೋದು ಡೆಫಿನೆಟ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಲಿಗಮೆಂಟ್ ಟೇರ್ಸ್ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಇದು ಎಲ್ಲದ್ರ ಬಗ್ಗೆ ಪೇಷಂಟಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಪ್ರೊಫೆಷ್ನಲ್ಗೆ ನಾನು ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಬೇಕು ನಿನಗೆ ಅಂತ ನಾನು ಅಡ್ವೈಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವ್ನು ಫಾರ್ ಎಕ್ಸಾಂಪಲ್ ಇಲ್ಲ ಸರ್ ನಾನು ತುಂಬ ಬ್ಯುಸಿ ಇದ್ದೀನಿ ಇವಾಗ ರೈಟ್ ನಾವು ಸರ್ ನನಗೆ ಆಗೋದಿಲ್ಲ, ಒಂದು 6 ಮಂತ್ಸ್ ಬಿಟ್ಟು ನಾನು ಮಾಡಿಸ್ಕೊತೀನಿ, 1 ಇಯರ್ ಬಿಟ್ಟು ನಾನು ಮಾಡಿಸ್ಕೊತೀನಿ ಅಂತ ಅವ್ನು ಹೇಳ್ದ ಅಂತ ಹೇಳಿದ್ರೆ, ನಾನು ಅವನಿಗೆ ಏನಂತೀನಿ ಅಂತ ಹೇಳಿದ್ರೆ, ಓಕೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಏನಕ್ಕೆ ಅಂತ ಹೇಳಿದ್ರೆ, ನೀನು ಮತ್ತೆ ಪುನಃ ಇನ್ ಕೇಸ್ ಏನಾದರೂ ನೀನು ಆಡ್ಲಿಕ್ಕೆ ಹೋದ್ಯಾ ಅಂತ ಹೇಳಿದ್ರೆ, ಮತ್ತೆ ಪುನಃ ನಿನಗೆ ಈ ಥರ ಟ್ವಿಸ್ಟಿಂಗ್ ಇಂಜುರಿ ಆಯಿತು ಅಂತ ಹೇಳಿದ್ರೆ, ಆವಾಗ ಡೆಫಿನೆಟ್ಲಿ ಮೆನಿಸ್ಕಸ್ ಟೇರ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಆವಾಗ ನಿನ್ನ ಮಂಡಿಯ ಕಂಡೀಷನ್ ಹಾಳಾಗ್ತಾ ಇದೆ, ಜೊತೆಗೆ ನನ್ನ ಕೆಲಸ ಕೂಡ ಜಾಸ್ತಿ ಆಗುತ್ತೆ. ಅದಾದಮೇಲೆ ನಿನಗೆ ಬರೀ ACL ಇದ್ದಾಗ ರಿಕವರಿ ಈಸ್ ವೆರಿ ಕ್ವಿಕ್, ವೆರಿ ರ್ಯಾಪಿಡ್. ಜೊತೆಗೆ ಮೆನಿಸ್ಕಸ್ ಕೂಡ ಇತ್ತು ಅಂತ ಹೇಳಿದ್ರೆ ನಿಮ್ಮ ರೀಹ್ಯಾಬ್ ಕೂಡ ಸ್ಲೋ ಆಗುತ್ತೆ. ಅದಾದಮೇಲೆ ನಿಮ್ಮ ರಿಕವರಿ ಕೂಡ ಸ್ಲೋ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಬರೀ ACL ಒಬ್ಬ ಪೇಷಂಟ್ಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಡೇಯಿಂದ ಅವ್ನು 100% ವೆಯ್ಟ್ ಹಾಕಿ ನಡಿಬಹುದು. ಫಸ್ಟ್ ಡೇನೇ ಅವ್ನು ಮಂಡಿ ಮಡಿಚ್ಕೊಂಡು ಕೂರಬಹುದು. ಅವನ ರುಟೀನ್ ಆ್ಯಕ್ಟಿವಿಟೀಸ್ ಏನಿದೆ ಪ್ರತಿಯೊಂದನ್ನು ಅವ್ನು ಫಸ್ಟ್ ಡೇಯಿಂದನೇ ಮಾಡಬಹುದು. ಇದು ಆರ್ಥ್ರೋಸ್ಕೋಪಿ ಸರ್ಜರಿ ಆಗಿರೋದ್ರಿಂದ, ಕೀ ಹೋಲ್ ಮೂಲಕ ಮಾಡೋ ಸರ್ಜರಿ ಆಗಿರೋದ್ರಿಂದ ಇನಿಷಿಯಲಿ ಫಸ್ಟ್ ಡೇ ಪೇಷಂಟ್ಸಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪೇಯ್ನ್ ಇರಬಹುದು, ಇನಿಷಿಯಲಿ ಫಸ್ಟ್ ಡೇ. ಅದಾದಮೇಲೆ ಬೈ ದಿ ಎಂಡ್ ಆಫ್ 7 days ದೇ ವಿಲ್ ಬಿ ವೆರಿ ಕಂಫರ್ಟಬಲ್. ಅವ್ರಿಗೆ ಅಷ್ಟು ಪೇಯ್ನ್ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸ್ಟಿಫ್ನೆಸ್ ಅಥವಾ ಡಿಸ್ಕಂಫರ್ಟ್ ಅವ್ರು ಫೀಲ್ ಮಾಡ್ಬೋದು, ಬಟ್ ಟು ಕ್ಯಾರಿ ಔಟ್ ರೂಟೀನ್ ಆ್ಯಕ್ಟಿವಿಟೀಸ್ ದೇ ಆರ್ ವೆರಿ ವೆರಿ ಕಂಫರ್ಟಬಲ್. ಅದೇ ಇನ್ ಕೇಸ್ ಏನಾದರೂ ಫಾರ್ ಎಕ್ಸಾಂಪಲ್ ಪೇಷಂಟ್ದು ಮೆನಿಸ್ಕಸ್ ಟೇರ್ ಇತ್ತು ಅಂತ ಅಂದ್ಕೊಳ್ಳಿ, ಆ ಮೆನಿಸ್ಕಸ್ ಟೇರ್ನ ಕೂಡ ನಾನು ರಿಪೇರ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಡೇಯಿಂದ ಪೇಷಂಟಿಗೆ 100% ವೆಯ್ಟ್ ಹಾಕಿಸಿ ನಡೆಸೋದಕ್ಕಾಗೋದಿಲ್ಲ. ನಾನು ಪೇಷಂಟಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ವಾಕರ್ ಜೊತೆ ಒಂದು 25% ವೆಯ್ಟ್ ಹಾಕಿ ಅಥವಾ 50% ವೆಯ್ಟ್ ಹಾಕಿ, ಡಿಪೆಂಡಿಂಗ್ ಆನ್ ದಿ ಕೈಂಡ್ ಆಫ್ ಮೆನಿಸ್ಕಸ್ ಟೇರ್. ಆ ಥರ ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ರುಟೀನ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಮೊದಲನೆಯಿಂದ ಮಾಡೋದಕ್ಕಾಗೋದಿಲ್ಲ. ಸೊ ಅವಾಗ ಸ್ವಲ್ಪ ರೀಹ್ಯಾಬ್ ಸ್ವಲ್ಪ ಸ್ಲೋ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ವಾಕಿಂಗ್ ಈಸ್ ಆ್ಯಕ್ಚುಲಿ ಎ ವೆರಿ ಬೇಸಿಕ್ ರಿಹ್ಯಾಬ್. ಇವಾಗ ಒಬ್ಬ ಪೇಷಂಟ್ ನಾನು ಆಪ್ರೇಟ್ ಮಾಡಾದ್ಮೇಲೆ ಅವನು ಪೂರ್ತಿ ಭಾರ ಬಿಟ್ಟು ನಡೀತಾ ಇದ್ದಾನೆ ಅಂತ ಹೇಳಿದ್ರೆ, ಹಿ ಈಸ್ ಆ್ಯಕ್ಟಿವೇಟಿಂಗ್ ಹಿಸ್ ಕ್ವಾಡ್ರಿಸೆಪ್ಸ್, ಹಿ ಈಸ್ ಆ್ಯಕ್ಟಿವೇಟಿಂಗ್ ಹಿಸ್ ಸರೌಂಡಿಂಗ್ ಮಸಲ್ಸ್. ಅದೇ ಒಂದು ಬೇಸಿಕ್ ಎಕ್ಸಸೈಸ್ ಥರ ದ್ಯಾಟ್ ಹೆಲ್ಪ್ಸ್ ಹಿಮ್. ವಾಟ್ಸ್ ಯೋರ್ ಕ್ವಿಕ್ ಟಿಪ್ ವೆನ್ ಇಟ್ ಕಮ್ಸ್ ಟು ರಿಹ್ಯಾಬ್ ಪೋಸ್ಟ್ ACL ಸರ್ಜರಿ? ಯಾಕೆಂದರೆ 6 ರಿಂದ 9 ತಿಂಗಳು ಡಿಪೆಂಡಿಂಗ್ ಆನ್ ದ ಕೇಸ್, ಮೂಮೆಂಟ್ ಇರಲ್ಲ, ಹೆವಿ ಮಸಲ್ ಲಾಸ್ ಆಗಿರುತ್ತೆ. ಇಟ್ಸ್ ಲೈಕ್ catch-22. ಓಡಾಡೋರ್ಗು ಮಸಲ್ ಲಾಸ್ ವಾಪಸ್ ಬರಲ್ಲ, ಓಡಾಡೋಣ ಇರೋಕ್ಕಾಗಲ್ಲ. ನಾವು ಅದನ್ನು ಯಾವಾಗ ಆಪ್ರೇಟ್ ಮಾಡ್ತೀವಿ, ಯಾವಾಗ ಟ್ರೀಟ್ ಮಾಡ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ACL ಟೇರ್ ಆಗಿ ಪೇಷಂಟ್ ಇವತ್ತು ಬಂದಿದ್ದಾನೆ ಅಂತ ಹೇಳಿದ್ರೆ, ನಾನು ಫಸ್ಟು ಒಂದು 2 weeks ಅವನಿಗೆ ಸ್ವಲ್ಪ ಕಾಮ್ ಡೌನ್ ಆಗೋದಕ್ಕೆ ಹೇಳ್ತೀನಿ. ಬರೀ ಮೊಬಿಲಿಟಿ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀನಿ. ಅದಾದಮೇಲೆ ಪ್ರೀ ಸರ್ಜರಿ ಕೆಲವೊಂದು ಪ್ರೀಹ್ಯಾಬ್ ಎಕ್ಸಸೈಸಸ್ ಇರುತ್ತೆ, ನಾನು ಅವನಿಗೆ ಅದನ್ನು ಹೇಳ್ಕೊಡ್ತೀನಿ. ಏನಕ್ಕೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸರ್ಜರಿ ಒಂದು 3 to 4 weeks ಡಿಲೇ ಆದರೂ ಪರವಾಗಿಲ್ಲ, ಅವ್ನು ಮಸಲ್ ಲಾಸ್ ಆಗಬಾರ್ದು ಅಂತ ಹೇಳಿ.
ಅವ್ನ ಮಸಲ್ದು ಒಂದು ಆ್ಯಕ್ಟಿವಿಟಿ ಮೇಂಟೈನ್ ಆಗಿರಲಿ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಈ ಥರ ಇಂಜುರಿ ಆದಮೇಲೆ ಪೇಷಂಟ್ದು ಫಂಕ್ಷನಾಲಿಟಿ ತುಂಬ ಕಡಿಮೆ ಆಗುತ್ತೆ, ಪೇಷಂಟ್ ಜಾಸ್ತಿ ಓಡಾಡೋದಿಲ್ಲ, ಪೇಷಂಟ್ ತುಂಬ ಆ್ಯಕ್ಟಿವಿಟೀಸ್ ಡೌನ್ ಆಗುತ್ತೆ. ನಾವು ನಮ್ಮ ಜಾಯಿಂಟ್ಸ್ಗೆ ಮತ್ತು ನಮ್ಮ ಮಸಲ್ಸ್ಗೆ ಆ್ಯಕ್ಟಿವಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ದೆ ಗೋ ಇನ್ ಟು ಎ ಕೈಂಡ್ ಆಫ್ ಸ್ಲೀಪ್ ಫೇಸ್. ನಮ್ಮ ಬೋನ್ಸ್ ಆಗಿರಲಿ, ನಮ್ಮ ಜಾಯಿಂಟ್ಸ್ ಆಗಿರಲಿ, ನಮ್ಮ ಮಸಲ್ಸ್ ಆಗಿರಲಿ, ನಾವು ಅದಕ್ಕೆ ಆ್ಯಕ್ಟಿವಿಟಿ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಸ್ಟಿಮ್ಯುಲಸ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಟಿವ್ ಆಗಿರ್ತವೆ. ಇನ್ ಕೇಸ್ ನಾವು ಆ್ಯಕ್ಟಿವಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ದೆ ಗೋ ಇನ್ ಟು ಸ್ಲೀಪ್ ಫೇಸ್. ಹಂಗೆ ಹೋದಾಗ ಏನಾಗುತ್ತೆ? ಸ್ಲೀಪ್ ಫೇಸ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಪುನಃ ಮಸಲ್ಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬ ಹರಸಾಹಸ ಮಾಡಬೇಕಾಗತ್ತೆ. ಇವತ್ತು ಏನೇನೋ ಬೆಲ್ಟ್ಸ್ ಎಲ್ಲ ಬಂದಿದೆಯಲ್ಲ, ಈ ಟಮ್ಮಿ ಬೆಲ್ಟ್ಸ್ ಅನಾಲ್, ಅದು ಪಾಡಿಗೆ ಅದು ಮಸಲ್ ಬರ್ಸತ್ತೆ ಅಂತ, ಆ ಥರ ಇದಕ್ಕೆ ಯೂಸ್ ಮಾಡೋದು ರೈಟಾ ರಾಂಗ್, ಆ ಥರ ಹ್ಯಾಕ್ಸ್ ಏನಾರು ಇದೆಯಾ? ಇಲ್ಲ, ಆ ಥರ ಏನು ಅಂತ ಹೇಳಿದ್ರೆ ಆ ಥರ ಟಮ್ಮಿ ಬೆಲ್ಟ್ಸ್ ಎಲ್ಲ ನಾನು ಯೂಸ್ ಮಾಡೋದಿಲ್ಲ, ಆ ಥರ ಏನು ಸ್ಟಿಮ್ಯುಲೇಷನ್ ಎಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಇವಾಗ ಒಬ್ಬ ಪೇಷಂಟು ಏನು ಇಂಜುರಿ ಆಗಿ ಫಾರ್ ಎಕ್ಸಾಂಪಲ್ ಒಂದು 4 to 6 months ಆಗಿದೆ, ಅವನೇನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಅವ್ನ ಮಸಲ್ ಲಾಸ್ ಆಗಿದೆ ಸಿಕ್ಕಾಪಟ್ಟೆ, ಮಸಲಲ್ಲಿ ಏನು ಸ್ಟ್ರೆಂತೇ ಇಲ್ಲ ಬಿಕಾಸ್ ಆಫ್ ಡಿಕ್ರೀಸ್ಡ್ ಆಪ್ಟಿಮಲ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ನಾನು ಸರ್ಜರಿ ಆದಮೇಲೆ ನಾನು ಅವನಿಗೆ ಮಸಲ್ ಸ್ಟಿಮ್ಯುಲೇಷನ್ ಮಾಡಿಸ್ತೀನಿ, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಆಫ್ ಮಸಲ್ಸ್. ಏನಕ್ಕೆ ಅಂತ ಹೇಳಿದ್ರೆ ಯೂಶ್ವಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅವಶ್ಯಕತೆ ಬೀಳೋದಿಲ್ಲ. ನಾವು ಸರ್ಜರಿ ಆದಮೇಲೆ ಏನು ನಾವು ಎಕ್ಸಸೈಸಸ್ ಏನು ನಾವು ಹೇಳ್ಕೊಡ್ತೀವಿ, ನಾನು ಹೇಳ್ಕೊಡೋದಲ್ದೇ ನನ್ನ ಫಿಸಿಯೋಥೆರಪಿಸ್ಟ್ ಏನು ಗೈಡ್ ಮಾಡ್ತಾರೆ, ಆ ಎಕ್ಸಸೈಸಸ್ಸೇ ದೇ ಆರ್ ಮೋರ್ ದೆನ್ ಎನಫ್. ಅದೇ ವಾಪಸ್ ಸ್ಟ್ರೆಂತ್ನ ಮತ್ತು ವಾಪಸ್ ಬಲ್ಕ್ ಆಫ್ ಮಸಲ್ನ ವಾಪಸ್ ತರಿಸೋದಕ್ಕೆ. ಬಟ್ ಆದರೆ ಕೆಲವೊಬ್ಬರಲ್ಲಿ ತುಂಬ ವೀಕ್ ಆಗಿರುತ್ತೆ ಮಸಲ್ಲು, ನಾವೆಷ್ಟೇ ಸ್ಟ್ರೆಂತ್ ಟ್ರೈನಿಂಗ್ ಕೊಟ್ಟರು ಸ್ಟ್ರೆಂತ್ ವಾಪಸ್ ಬರೋದಿಲ್ಲ, ಬಲ್ಕ್ ವಾಪಸ್ ಬರೋದಿಲ್ಲ. ಆ ಥರ ಕೇಸಸಲ್ಲಿ ಏನು ಅಂತ ಹೇಳಿದ್ರೆ ವಿತ್ ದಿ ಗೈಡೆನ್ಸ್ ಆಫ್ ಮೈ ಫಿಸಿಯೋಥೆರಪಿಸ್ಟ್ ನಾನು ಮಸಲ್ ಸ್ಟಿಮ್ಯುಲೇಷನ್ಗೆ ಅಡ್ವೈಸ್ ಮಾಡ್ತೀನಿ. ನನ್ನ ಫಿಸಿಯೋಥೆರಪಿಸ್ಟ್ ಕೂಡ ಅವರು ಮಸಲ್ ಸ್ಟಿಮ್ಯುಲೇಷನ್ ಮಾಡ್ತಾರೆ, ಅದರಿಂದಾಗಿ ವಾಪಸ್ ಮಸಲ್ ಸ್ಟ್ರೆಂತ್ ಮತ್ತು ಮಸಲ್ ಬಲ್ಕ್ನ ವಾಪಸ್ ಪಡ್ಕೊಬೋದು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಪ್ರೀಹ್ಯಾಬ್ ಆ್ಯಂಡ್ ರೀಹ್ಯಾಬ್ ಇದೆರಡೂ ಏನು ಅಂತ ಹೇಳಿದ್ರೆ ನಮ್ಮ 2 ಕೈಗಳಿದ್ದಂಗೆ. ನಮ್ಮ ಮಧ್ಯ ನಮ್ಮದೇನು ಕೋರ್ ಏನಿದೆಯಲ್ಲ ದ್ಯಾಟ್ ಈಸ್ ಸರ್ಜರಿ. ಬಟ್ ಬರೀ ಕೋರ್ ಇಟ್ಕೊಂಡು ಕೆಲಸ ಆಗತ್ತಾ? ಇಲ್ಲ, ಆಗೋದಿಲ್ಲ. ಈ ಕೈ ಬೇಕು, ಈ ಕೈ ಬೇಕು, ಎರಡೂ ಬೇಕು, ಅವಾಗಲೇ ಒಂದು ಪ್ರಾಪರ್ ಒಂದು ಆಕಾರ ಅಂತ ಇರೋದು. ದಿಸ್ ಈಸ್ ವಾಟ್ ಐ ಫೀಲ್. ಇವತ್ತು AI ಎಲ್ಲ ಬಂದು, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಸೀನ್ ದಿಸ್, ಒಂದು ವಿಡಿಯೋ ನೋಡಿದೆ, ಅದು ಒಂದು ರೋಬೋಟ್ ಥರ ಈ ಪ್ಯಾಂಟ್ ಹಾಕೊಳ್ಳೋ ಥರ ಯು ಕ್ಯಾನ್ ಜಸ್ಟ್ ವೇರ್ ದ್ಯಾಟ್. ನೀವೇನೂ ಮಾಡೋಷ್ಟಲ್ಲ, ಅದನ್ನ ಆನ್ ಮಾಡಿದ್ರೆ ಅದಾಗದೇ ನಿಮ್ಮನ್ನು ನಡೆಸುತ್ತೆ, ಅದಾಗದೇ ಓಡಿಸುತ್ತೆ. ಸೊ ಇವೆಲ್ಲ ಇತ್ತೀಚೆಗೆ AI ಆವಿಷ್ಕಾರದಿಂದ ಆಚೆಗೆ ಬರ್ತಾ ಇದೆ. ಇದನ್ನೆಲ್ಲ ನಾವುಗಳು ಹೇಗೆ ನೋಡಬೇಕು? ಇದು ನಮ್ಮನ್ನ ಈಗಾಗಲೇ ChatGPT ಎಲ್ಲ AI ಯೂಸ್ ಮಾಡಿ ಬ್ರೈನ್ ರಾಟ್ ಅಂತ ಮಾತಾಡ್ತಾ ಇದ್ದೀವಿ, ಹಿಂಗಾದ್ರೆ ಮಸಲ್ ರಾಟು ಆಗ್ಬಿಡತ್ತಾ? ಸೊ ಇವಾಗ ಏನು ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೂ ಇನ್ನೂ ಲಾಂಗ್ ಟರ್ಮ್ ಸ್ಟಡೀಸ್ ಇಲ್ಲ. ಇವಾಗ ನಾವು ಏನೇನೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಾವು ಮೆಡಿಕಲ್ ಫೀಲ್ಡಲ್ಲಿ ಅಥವಾ ನಿಮ್ಮ ಫಿಟ್ನೆಸ್ ಫೀಲ್ಡಲ್ಲಿ ಯಾವುದ್ರಲ್ಲಾದರೂ ತೊಗೊಳ್ಳಿ, ಒಂದು ಸೈಂಟಿಫಿಕ್ ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ, ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಅದನ್ನು ನಂಬೋದಕ್ಕೆ ಆಗೋದಿಲ್ಲ. ಎರಡು ಇರಬೇಕು, ಒಂದೇ ಸೈಂಟಿಫಿಕ್ ಎವಿಡೆನ್ಸ್ ಇರಬೇಕು, ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಇರಬೇಕು. ಎರಡಕ್ಕೂ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು? ಲೈಕ್ ಫಾರ್ ಎಕ್ಸಾಂಪಲ್ ಎವಿಡೆನ್ಸ್ ಅಂದ್ರೂ ಐ ಮೀನ್ ದಟ್ ಇಸ್ ಇನ್ಸ್ಟೆಂಟ್, ಇಟ್ ಡಿಪೆಂಡ್ಸ್. ಅದು ಏನು ಪ್ರತಿಯೊಂದು ವಿಚಾರಕ್ಕೂ ಅದಕ್ಕೆ ಏನು ಬೇಕಾಗಿರುವಂಥ ಒಂದು ಸೈಂಟಿಫಿಕ್ ಎವಿಡೆನ್ಸ್ಗೆ ಎಷ್ಟು ವರ್ಷ ಬೇಕು ಅದು ಡಿಪೆಂಡ್ ಆಗುತ್ತೆ. ಅದು ಇಟ್ ಡಿಫರ್ಸ್ ಫ್ರಮ್ ಏನೋ ಕೇಸ್ ಟು ಕೇಸ್. ಎಲ್ಲದರಲ್ಲೂ ನಾವು ಒಂದೇ ಒಂದು ಬ್ಲೈಂಡಾಗಿ ನಾವು 5 years ಅಥವಾ 10 years ಅಂತ ನಾನು ಹೇಳಲಿಕ್ಕೆ ನಾನು ಬರೋದಿಲ್ಲ. ಬಟ್ ಆದರೆ ನನ್ನ ಒಂದು ಸ್ಕೂಲ್ ಆಫ್ ಥಾಟ್ ಏನು ಅಂತ ಹೇಳಿದ್ರೆ ಇದೆಲ್ಲ ಆ್ಯಕ್ಚುಲಿ ಅಂದರೆ ದೇ ಮೇಕ್ ಯು ಲೇಸಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೋಸ್ಚರ್ ಕರೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದು ಬೆಲ್ಟ್ಸ್ ಬರುತ್ತೆ, ನೀವು ನೋಡಿರ್ಬೋದು. ಏನು ಅಂತ ಹೇಳಿದ್ರೆ ತುಂಬ ಜನರಿಗೆ ಆ್ಯಕ್ಚುಲಿ ಪೋಸ್ಚರ್ ಇಶ್ಯೂ ಅಂತೂ ಇತ್ತೀಚೆಗೆ ತುಂಬ ಜನರಿಗಿದೆ ಬಿಕಾಸ್ ಆಫ್ ಸ್ಲೌಚಿಂಗ್, ಈ ಥರ ಕೂರೋದ್ರಿಂದ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಥರ ಪೋಸ್ಚರ್ ಕರೆಕ್ಷನ್ ಬೆಲ್ಟ್ನ ಯೂಸ್ ಮಾಡ್ತಾರೆ. ಆ ಪೋಸ್ಚರ್ ಕರೆಕ್ಷನ್ ಬೆಲ್ಟ್ ಅವ್ರು ಲೈಫ್ ಲಾಂಗ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಯಾವಾಗ ಅವರು ದಿ ಡೇ ವೆನ್ ದೇ ಸ್ಟಾಪ್ ಯೂಸಿಂಗ್ ದ್ಯಾಟ್ ಪೋಸ್ಚರ್ ಕರೆಕ್ಷನ್ ಬೆಲ್ಟ್, ಮತ್ತು ಪುನಃ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಎಂಡ್ ಅಪ್ ಇನ್ ಹ್ಯಾವಿಂಗ್ ಸೇಮ್ ಇಶ್ಯೂ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಆ ಪೋಸ್ಚರ್ ಕರೆಕ್ಷನ್ ಮಾಡೋದಕ್ಕೆ ಕೆಲವೊಂದು ಎಕ್ಸಸೈಸಸ್ ಏನಿದೆ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನೆಕ್ ಎಕ್ಸ್ಟೆನ್ಷನ್ ಎಕ್ಸಸೈಸಸ್. ಅದಾದಮೇಲೆ ಏನು ಅಂತ ಹೇಳಿದ್ರೆ ಒಂದು ಸಿಂಪಲಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಏನು ಅಂತ ಹೇಳಿದ್ರೆ ನಮ್ಮ ಆ್ಯನ್ಸಿಸ್ಟರ್ಸಿಂದ ಅವಾಗಿಂದ ಇದು ಮಾಡ್ಕೊತ ಬಂದಿದ್ದಾರೆ. ಸೂರ್ಯ ನಮಸ್ಕಾರದಲ್ಲಿ ನಮ್ಮ ಪೋಸ್ಚರ್ ತುಂಬ ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಅವರೆಲ್ಲ ಏನು ಅಂತ ಹೇಳಿದ್ರೆ ಯಾರಿಗೂ ಆ ಥರದ್ದೆಲ್ಲ ಬ್ಯಾಡ್ ಪೋಸ್ಚರ್ ಯಾರಿಗೂ ಇರಲೇ ಇಲ್ಲ. ಇವಾಗ ನಮಗಿರುವಂಥ ಲೈಫ್ ಸ್ಟೈಲ್ಗೆ, ನಾವು ಯೂಸ್ ಮಾಡೋವಂಥ ಸ್ಮಾರ್ಟ್ಫೋನ್ ಲೆವೆಲ್ಗೆ, ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಈ ಥರದ್ದೆಲ್ಲ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಪೋಸ್ಚರ್ ಕರೆಕ್ಷನ್ ಎಕ್ಸಸೈಸಸ್, ಇದಕ್ಕೆ ಮಾತ್ರ ಶಾರ್ಟ್ ಕಟ್ಸ್ ಯಾವತ್ತೂ ಹುಡುಕಬಾರ್ದು. ಈ ಪೋಸ್ಚರ್ ಕರೆಕ್ಷನ್ ಬೆಲ್ಟ್, ಅದಾದಮೇಲೆ ನೀವದು ರನ್ನಿಂಗ್ ರೋಬೋಟ್ಸ್, ಅದೆಲ್ಲ ಏನು ಅಂತ ಹೇಳಿದ್ರೆ ಶಾರ್ಟ್ ಕಟ್ಸ್. ನೀವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಮಾಡಿ, ಬಟ್ ಆದರೆ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಬೇಸಿಕ್ಸ್ ಏನಿದೆಯಲ್ಲ ಅದನ್ನು ನಾವು ಬಿಡ್ಲಿಕ್ಕಂತೂ ಯಾವತ್ತೂ ಹೋಗಬಾರ್ದು.
ಮೇ ಬಿ ಇದನ್ನೆಲ್ಲ ಪೀಪಲ್ ಎಸ್ಪೆಷಲಿ ರನ್ನಿಂಗ್ ರೋಬೋಟ್ಸ್ ಎಲ್ಲ ಯಾರಿಗೆ ಮೇ ಬಿ ಮೆಡಿಕಲಿ ಇದಕ್ಕೇನು ದಾರಿ ಇಲ್ಲ ಅಂತ ಇರತ್ತೋ ಅಂಥವ್ರು ಅದನ್ನು ಅಂಥವ್ರು ಮೋಸ್ಟ್ಲಿ ಯೂಸ್ ಮಾಡ್ಬೋದೇನೋ. ಅದಾದಮೇಲೆ ಟೆಕ್ನಾಲಜಿ ತುಂಬ ಚೆನ್ನಾಗಿ ಅಡ್ವಾನ್ಸ್ ಆಗ್ತಾ ಇದೆ. ವಿ ಶುಡ್ ರೆಸ್ಪೆಕ್ಟ್ ಟೆಕ್ನಾಲಜಿ ಆಲ್ಸೋ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಜನದ್ದು ಏನು ಎಫರ್ಟ್ಸ್ ಇದೆ ಆ ಟೆಕ್ನಾಲಜಿನ ಬಿಲ್ಡಪ್ ಮಾಡೋದ್ರಲ್ಲಿ. ಸೊ ವಿ ನೀಡ್ ಟು ಡಿಸ್ಕಸ್ ವಿತ್ ದೆಮ್. ಅಂದರೆ ಏನು ಇನ್ನೇನೇನು ನಾವು ಮಾಡ್ಬೋದು, ಯಾವ ಥರ ನಾವು ಅದನ್ನು ಇನ್ನೂ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೋದು, ಅದಾದಮೇಲೆ ಅದರಿಂದ ಆಗ್ತಿರೋಂಥ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಆ ಥರದ್ದನ್ನೆಲ್ಲ ನಾವು ಜೊತೆಗೆ ಅದನ್ನು ನಾವು ಇಟ್ಕೊಬೇಕು ನಮ್ಮ ಫ್ರೆಂಡ್ ಥರ. ಬಟ್ ಆದರೆ ಏನು ಅಂತ ಹೇಳಿದ್ರೆ ಅದನ್ನೇ ನಮ್ಮ ಕಂಪ್ಲೀಟ್ ಒಂದು ಏನು ಡಿಪೆಂಡೆಂಟ್ ಆ್ಯಕ್ಟಿವಿಟಿ ಅಂತ ಹೇಳಿ ಡಿಪೆಂಡ್ ಆಗಬಾರ್ದು. ಈಗ ಆರ್ಥ್ರೋಸ್ಕೋಪಿಕ್ ಸರ್ಜರಿವರೆಗೂ ಬಂದಿದೆ ಅಲ್ಲ, ಲೇಟೆಸ್ಟ್ ಇನೋವೇಷನು ಆ್ಯಂಡ್ ರೋಬೋಟಿಕ್ಸ್ ಬಿಟ್ಟರೆ ಇಸ್ ದೇರ್ ಎನಿ ಅದರ್ ಲೇಟೆಸ್ಟ್ ಆವಿಷ್ಕಾರ ಇನ್ ಆರ್ಥೋಪೆಡಿಕ್ಸ್ ಎಸ್ಪೆಷಲಿ ಕೀಪಿಂಗ್ ಸ್ಪೋರ್ಟ್ಸ್ ಇಂಜರೀಸ್ ಇನ್ ಮೈಂಡ್? ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಆರ್ಥ್ರೋಸ್ಕೋಪಿ ಅಂದರೆ ಇವತ್ತು ನೆನ್ನೆ ಬಂದಿರೋದಲ್ಲ, ತುಂಬ ಟೈಮ್ ಆಗಿದೆ ಅದು ಬಂದು. ಕೀಹೋಲ್ ಸರ್ಜರಿ. ಬಟ್ ಆದರೆ ಏನು ಅಂತ ಹೇಳಿದ್ರೆ ತುಂಬ ವಿಚಾರಗಳು ಅಂದರೆ ಅಡ್ವಾನ್ಸ್ ಆಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಈ ಮೆನಿಸ್ಕಸ್ ಅಂತ ನಾವೇನು ಮಾತಾಡ್ತಾ ಇದ್ವಿ, ಮೆನಿಸ್ಕಸ್ ಆ ಕುಷನ್, ಆ ಮೆನಿಸ್ಕಸ್ ಟೇರ್ ಆದಾಗ ಮುಂಚಿನ ಅಂದರೆ ಒಂದು 10 ಇಯರ್ಸ್ ಬ್ಯಾಕ್ ಎಲ್ಲ ಹೆಚ್ಚಿನ ಸರ್ಜನ್ಗಳು ಮೆನಿಸ್ಕಸ್ನ ಅದನ್ನು ತೆಗಿತಾ ಇದ್ರು. ಅದನ್ನು ಆ ಟೇರ್ ಆಗಿರೋ ಪೋರ್ಷನ್ ಅದನ್ನು ನಾವು ಮೆನಿಸೆಕ್ಟಮಿ ಅಂತ ಹೇಳಿ ಕರಿತೀವಿ. ಅದನ್ನು ರಿಪೇರ್ ಮಾಡ್ತಿರ್ಲಿಲ್ಲ ಹೆಚ್ಚಿನ ಜನಗಳು. ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಇವಾಗ ಟೇರ್ ಆಯಿತು ಅಂತ ಹೇಳಿದ್ರೆ ಆ ಪಾರ್ಟ್ ಆಫ್ ಟಾನ್ ಮೆನಿಸ್ಕಸ್ ಏನಿದೆ ಅದನ್ನು ಚಾಪ್ ಮಾಡಿ ತೆಗೆದ್ಬಿಡ್ತಿದ್ರು. ಬಟ್ ಇವಾಗ ಇರೋಂಥ ಟೆಕ್ನಾಲಜಿಲಿ ಏನು ಅಂತ ಹೇಳಿದ್ರೆ, ಇವಾಗ ನಾನು ಮಾಡುವಂತಹ ಮೆನಿಸ್ಕಸ್ ಸರ್ಜರಿಗಳಲ್ಲಿ ಈ 90 to 95% ಆಫ್ ಮೆನಿಸ್ಕಸ್ ಟೇರ್ಸ್ ಐ ಡೋಂಟ್ ಚಾಪ್ ಆಫ್ ದಿ ಮೆನಿಸ್ಕಸ್, ಐ ಟ್ರೈ ಟು ರಿಪೇರ್ ದ್ಯಾಟ್ ಮೆನಿಸ್ಕಸ್. ಅದಕ್ಕೆ ಮೆನಿಸ್ಕಸ್ ರಿಪೇರ್ ಡಿವೈಸಸ್ ತುಂಬ ಬಂದಿದೆ. ಮೆನಿಸ್ಕಸ್ ರಿಪೇರ್ ಡಿವೈಸಸ್ ಅದು ಅಷ್ಟೇ ತುಂಬ ಟೈಮಿಂದ ಇದೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಟೆಕ್ನಾಲಜಿ ಇಟ್ ಈಸ್ ಬಿಕಮಿಂಗ್ ಸ್ಲೀಕ್ ನೌ ಡೇಸ್. ಮುಂಚೆ ಅದು ಮೆನಿಸ್ಕಲ್ ರಿಪೇರ್ ಡಿವೈಸ್, ಯಾಕಂದರೆ ಅದು ಮೆನಿಸ್ಕಸ್ ನಾವೇನು ರಿಪೇರ್ ಮಾಡ್ತೀವಿ ಇಟ್ ಈಸ್ ನಥಿಂಗ್ ಬಟ್ ಪುಟಿಂಗ್ ಎ ಸ್ಟಿಚ್ ಟು ಮೆನಿಸ್ಕಸ್. ಬಟ್ ಅದನ್ನು ನಾವು ಕೈಯಿಂದ ನಾವು ಸ್ಟಿಚ್ ನಾವು ಹಾಕೋದಕ್ಕಾಗೋದಿಲ್ಲ. ಏನಕ್ಕಂದರೆ ನಾವು ಆಪ್ರೇಟ್ ಮಾಡ್ತಿರೋದು ಥ್ರೂ ಎ ಸ್ಮಾಲ್ ಕೀ ಹೋಲ್. ಆ ಸ್ಟಿಚ್ನ ಡೆಲಿವರ್ ಮಾಡೋದಕ್ಕೆ ಒಂದು ಡಿವೈಸ್ ಬರುತ್ತೆ, ಮೆನಿಸ್ಕಲ್ ಸ್ಟಿಚ್ ಡಿವೈಸ್ ಅಂತ ಹೇಳಿ. ಆ ಮೆನಿಸ್ಕಲ್ ಸ್ಟಿಚ್ ಡಿವೈಸ್ ಒಂಥರ ಪೆನ್ ಥರ ಇರುತ್ತೆ. ಅದು ಡೈರೆಕ್ಟ್ಲಿ ಆ ಸ್ಮಾಲ್ ಕೀ ಹೋಲಲ್ಲಿ ಹೋಗುತ್ತೆ ಒಳಗಡೆ. ನಾವು ಕ್ಯಾಮ್ರಾದಿಂದ ನೋಡ್ತಾ ಇರ್ತೀವಿ, ಈ ಡಿವೈಸ್ ಕರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ಆಟೋಮೆಟಿಕ್ ಸ್ಟಿಚ್ ಡೆಲಿವರಿ ಮಾಡುತ್ತದು. ಶಬಾಷ್. ದಿಸ್ ಇಸ್ ಟೆಕ್ನಾಲಜಿ. ಇವಾಗ ಇನಿಷಿಯಲಿ ಒಂದು 10 ಇಯರ್ಸ್ 15 ಇಯರ್ಸ್ ಬ್ಯಾಕ್ ಅದು ಯಾವ ಥರ ಇತ್ತು ಅಂತ ಹೇಳಿದ್ರೆ, ಇವಾಗ ಆ ಥರ ಸ್ಟಿಚ್ ಡಿವೈಸ್ ಇರಲಿಲ್ಲ. ಅವಾಗೇನು ಅಂತ ಹೇಳಿದ್ರೆ ಇನ್ಸೈಡ್ ಔಟ್ ಟೆಕ್ನಿಕ್ ಅಂತ ಹೇಳಿ ಇನ್ನೊಂದು ಟೆಕ್ನಿಕ್ ಇತ್ತು ರಿಪೇರ್ ಮಾಡೋದಕ್ಕೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಈ ಥರ ಟೆಕ್ನಿಕ್ಸ್ ಎಲ್ಲ ಬಂದಿರೋದ್ರಿಂದ ಮೆನಿಸ್ಕಸ್ ರಿಪೇರ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಐ ಟ್ರೈ ಟು ಕನ್ಸರ್ವ್ ಮೆನಿಸ್ಕಸ್. ಯಾಕಂದರೆ ನಾನು ನಿಮಗೆ ಹೇಳ್ದಂಗೆ ಇವಾಗ ನಾವು ಕೂತಿರೋಂಥ ಕುಷನ್ ಇನ್ ಕೇಸನ್ನು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೊತ್ತು ಕೂರ್ಬೋದು, ನಾವು ಆ ಸೀಟ್ ಮೇಲೆ ಕೂರೋದಕ್ಕಾಗೋದಿಲ್ಲ. ಒಂದು 15-20 ಮಿನಿಟ್ಸ್ ಆಗ್ತಾ ಇದ್ದಂಗೆ ಸಾಕಪ್ಪ ಅಂತ ಅನ್ಸುತ್ತೆ. ಇವಾಗ ಅದೇ ಪರಿಸ್ಥಿತಿ ಮಂಡಿ ಒಳಗಡೆ ಇದ್ದರೆ ಅದಕ್ಕೆ ಹೇಳೋದಕ್ಕಂತೂ ಬಾಯಿ ಇಲ್ಲ. ದ್ಯಾಟ್ ಲೀಡ್ಸ್ ಟು ವೇರ್ ಆ್ಯಂಡ್ ಟೇರ್ ಆಫ್ ದಿ ನೀ ಜಾಯಿಂಟ್. ಸೊ ವೇರ್ ಆ್ಯಂಡ್ ಟೇರ್ ಆರ್ಥ್ರೈಟಿಸ್ ಅಂದರೆ ವೇರ್ ಆ್ಯಂಡ್ ಟೇರ್. ಇವಾಗ ಮೆನಿಸ್ಕಸ್ ಇನ್ ಕೇಸನ್ನು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವಾಗ ಏನು ಬೋನ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥ್ರೈಟಿಸ್ ಸೆಟ್ಟಿನ್ ಆಗುತ್ತೆ. ಸೊ ನಾವು ಮೆಸೇಜ್ ಟು ಪೀಪಲ್ ಹೂ ಸ್ಟಿಲ್ ಫಿಯರ್ ಸ್ಪೋರ್ಟ್ಸ್ ಸರ್ಜರೀಸ್, ಹೂ ವಿಲ್ ಥಿಂಕ್ ರೆಸ್ಟ್ ಒಂದು ತೊಗೊಂಡ್ಬಿಡೋಣ, ಟೈಮ್ ಜೊತೆಗೆಲ್ಲ ಸರಿ ಹೋಗುತ್ತೆ ಅನ್ನೋರಿಗೆ ತಮ್ಮ ಕಿವಿ ಮಾತು. ಎಲ್ಲ ಸ್ಪೋರ್ಟ್ಸ್ ಇಂಜುರೀಸ್ಗೂ ನಾನು ಸರ್ಜರಿ ಬೇಕೇ ಬೇಕು ಅಂತ ನಾನು ಅಡ್ವೈಸ್ ಮಾಡೋದಿಲ್ಲ. ಮೋಸ್ಟ್ ಆಫ್ ಆಲ್ ಕೇಸಸಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 50 to 60% ಆಫ್ ಕೇಸಸಲ್ಲಿ ಸರ್ಜರಿ ಅವಶ್ಯಕತೆ ಇಲ್ಲೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಏನಿದೆ ಅದಕ್ಕೆ ಹೀಲಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಯಾರು ಈ ಥರ ಚಾನ್ಸ್ ತೊಗೋಬೇಕು? ಇದಕ್ಕೂ ಏನಾದ್ರು ಓವರ್ ಇಟ್ ಡಿಪೆಂಡ್ಸ್ ಆನ್ ಇಂಜುರಿ. ಇವಾಗ ನನ್ನ ಹತ್ರ ಬರೋವಂಥ ಫಾರ್ ಎಕ್ಸಾಂಪಲ್ ನಾನೊಂದು 90 to 100 ನಾನು ACL ಕೇಸಸ್ ನಾನು ಇನ್ ಎ ಮಂತ್ ನಾನು OPD ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿ ಕೇಸ್ಗೂ ನಾನು ಸರ್ಜರಿನ ಅಡ್ವೈಸ್ ಮಾಡೋದಿಲ್ಲ. ನಾನು ಒಂದು 30 to 40 ಕೇಸಸ್ಗಷ್ಟೇ ನಾನು ಸರ್ಜರಿ ನಾನು ಮಾಡೋದು. ಮಿಕ್ಕಿರೋ ಕೇಸಸ್ಗೆ ನಾನು ಸರ್ಜರಿ ಅಡ್ವೈಸ್ ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಟೇರ್ಗಳು ಪಾರ್ಷಿಯಲ್ ಟೇರ್ಸ್ ಏನು ಅಂದರೆ ಒಂದು 20% ಟೇರ್ ಆಗಿರುತ್ತೆ, 40% ಟೇರ್ ಆಗಿರುತ್ತೆ, 50% ಟೇರ್ ಆಗಿರುತ್ತೆ. ಆ ಥರ ಟೇರ್ಸ್ಗೆ ನಾವು ಪ್ರಾಪರ್ ಒಂದು ಫಿಸಿಯೋಥೆರಪಿ ರಿಹ್ಯಾಬ್ ಆ್ಯಕ್ಟಿವಿಟಿ ನಾವು ಕೊಟ್ವಿ ಅಂತ ಹೇಳಿದ್ರೆ ತಾನಾಗೆ ಆಟೋಮೆಟಿಕ್ ಹೀಲ್ ಆಗುತ್ತೆ. ಒಂದು ಹೇಳಿ, ಆ ಲಿಗಮೆಂಟ್ ಇವತ್ತು ಆದ್ರೂ ಮತ್ತೆ ಅದನ್ನ ಬೆಳೆಸ್ಕೊಂಡು ತಾನಾಗ್ತಾನೆ ಚೇತರಿಸ್ಕೊಳ್ಳೋ ಶಕ್ತಿ ಯಾಕೆ ಬಂದಿಲ್ಲ? PRP ಎಲ್ಲ ಬಂದಿದೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಎಲ್ಲ ಹಾಕಿ ಇಂಜೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ಗಳು ನಡೀತಾ ಇದೆ ಅಲ್ಲ, ಹೆಂಗೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಎಲ್ಲ ಲಿಗಮೆಂಟು ಹೀಲ್ ಆಗೋದಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಇವಾಗ ನಮ್ಮ ಮಂಡಿಯಲ್ಲೇ MCL ಅಂತ ಹೇಳಿ ಲಿಗಮೆಂಟ್ ಇದೆ. ಮಂಡಿಯಲ್ಲಿ ಈ ಒಳಭಾಗದ ಮಂಡಿಯಲ್ಲಿ MCL ಅಂತ ಇರುತ್ತೆ, ಆಚೆ ಭಾಗದ ಮಂಡಿಯಲ್ಲಿ LCL ಅಂತ ಇರುತ್ತೆ. ಈ 2 ಲಿಗಮೆಂಟ್ಗಳು ಇನ್ ಕೇಸನ್ನು ಟೇರ್ ಆಯಿತು ಅಂತ ಹೇಳಿದ್ರೆ 50% ಟೇರ್ ಆಗಿರುತ್ತೆ, 50% ಟೇರ್ ಆಗಿರುತ್ತೆ. ಆ ಥರ ಟೇರ್ಸ್ಗೆ ನಾವು ಪ್ರಾಪರ್ ಒಂದು ಫಿಸಿಯೋಥೆರಪಿ ರಿಹ್ಯಾಬ್ ಆ್ಯಕ್ಟಿವಿಟಿ ನಾವು ಕೊಟ್ವಿ ಅಂತ ಹೇಳಿದ್ರೆ ತಾನಾಗೆ ಆಟೋಮೆಟಿಕ್ ಹೀಲ್ ಆಗುತ್ತೆ.
ಅದರಲ್ಲೂ ತುಂಬ ತರಹದ ಟೇರ್ಗಳಿದ್ದಾವೆ. ಕೆಲವೊಂದು ಟೇರ್ಗಳು ತಾನಾಗೇ ಹೀಲ್ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನಾವದು ಹೀಲ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಷ್ಟೆ. ದಾರಿ ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ ಬಾಡಿಗೆ ತಾನಾಗೇ ಹೀಲ್ ಮಾಡೋಂಥ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ವಯಲೇಟ್ ಮಾಡಬಾರ್ದು. ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ವಿತ್ ದಿ ಹೆಲ್ಪ್ ಆಫ್ ಫಿಸಿಯೋಥೆರಪಿ, ವಿತ್ ದಿ ಹೆಲ್ಪ್ ಆಫ್ ಏನು ಕೆಲವೊಂದು ಆ್ಯಕ್ಟಿವಿಟೀಸ್ನ ರೆಸ್ಟ್ರಿಕ್ಷನ್ ಮಾಡುವಂಥದ್ದು. ಅದಾದಮೇಲೆ ಯಾವಾಗ ನಾನು ಸ್ಪೋರ್ಟ್ಸ್ ಇಂಜುರಿ ಆದಮೇಲೆ, ಯಾವಾಗ ನಾನು ಈ ಥರ ಲಿಗಮೆಂಟ್ ಟೇರ್ಸ್ ಆದಮೇಲೆ ಯಾವಾಗ ನಾನು ವಾಪಸ್ ಹೋಗ್ಬೋದು ನನ್ನ ಸ್ಪೋರ್ಟ್ಸ್ಗೆ, ಆ ಟೈಮಿಂಗ್ ಆಫ್ ರಿಟರ್ನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಪೇಯ್ನ್ ಕಡಿಮೆ ಆಯಿತು ಅಂತ ಹೇಳಿ ಇಮಿಡಿಯೇಟ್ಲಿ ದೇ ಗೆಟ್ ಬ್ಯಾಕ್ ಟು ದೇರ್ ಸ್ಪೋರ್ಟ್ಸ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಒಂದಿರೋದು ಎರಡಾಗತ್ತೆ ಇಂಜುರಿ. ಈಗ ಹಾಗಾಗಿ ಏನು ಪ್ರಾಪರ್ ಗೈಡೆನ್ಸ್ ಬೈ ಎ ಪ್ರಾಪರ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲ ಕೇಸಲ್ಲೂ ನಾನು ಸರ್ಜರಿ ಬೇಕು ಅಂತ ಹೇಳೋದೇ ಇಲ್ಲ. ನಾನು ನಿಮಗೆ ಹೇಳ್ದಂಗೆ 50 to 60% ಆಫ್ ಮೈ ಸ್ಪೋರ್ಟ್ಸ್ ಇಂಜುರಿ ಕೇಸಸ್ ಐ ಟ್ರೀಟ್ ವಿತೌಟ್ ಸರ್ಜರಿ. ಇನ್ನು ಮಿಕ್ಕಿರೋ 40% ಆಫ್ ಕೇಸಸ್ಸಲ್ಲಿ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ACL ಟೇರ್ ಆಗಿರಲಿ ಅಥವಾ ಮೆನಿಸ್ಕಸ್ ಟೇರ್ ಆಗಿರಲಿ, ಅದು ಯಾವ ಥರ ಟೇರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ACL ಅಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ಪಾರ್ಷಿಯಲ್ ಟೇರ್ಸಿಗೆಲ್ಲ ದೇರ್ ಇಸ್ ನೋ ನೀಡ್ ಆಫ್ ಸರ್ಜರಿ. ಆ ಪಾರ್ಷಿಯಲ್ ಟೇರಲ್ಲೂ ಇನ್ ಕೇಸ್ ಏನಾದರೂ ಏನೋ ಮೋರ್ ದೆನ್ 80% 90% ಲಿಗಮೆಂಟ್ ಟೇರ್ ಆಗಿದೆ, ಸ್ಟೆಬಿಲಿಟಿ ಇಲ್ಲ ನೀ ಜಾಯಿಂಟಲ್ಲಿ, ದ್ಯಾಟ್ ಈಸ್ ವೆನ್ ಐ ಅಡ್ವೈಸ್ ಸರ್ಜರಿ ಅಕಾರ್ಡಿಂಗ್ ಟು ದೇರ್ ಡಿಮ್ಯಾಂಡ್. ಆಲ್ ರೈಟ್. ಸೊ ಆರ್ಥ್ರೈಟಿಸ್ ಬಗ್ಗೆ ಬಿಫೋರ್ ವಿ ಡಿಗ್ ಡೀಪ್, ಸ್ಪೋರ್ಟ್ಸ್ ಇಂಜುರೀಸ್, ಸೊ ಮೆಸೇಜ್ ಟು ಪೀಪಲ್ who think rest alone can heal sports injuries, you're saying? Rest can reduce your pain, but rehab can restore your function. Wow. So pain reduction ಬೇಕಾ ಅಥವಾ ಯು ವಾಂಟ್ ಟು ರಿಸ್ಟೋರ್ ಯುವರ್ ಮೂವ್ಮೆಂಟ್? ಲಾಂಗ್ ಟರ್ಮ್ ಆಸ್ಪೆಕ್ಟಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಫಂಕ್ಷನಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಪೇಯ್ನ್ ಕಡಿಮೆ ಆಗೋದು ಇಂಪಾರ್ಟೆಂಟಾ? ಇಲ್ಲ. ಬಟ್ ಇನ್ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ರೆಸ್ಟ್ ಮಾಡಿದಾಗ ಆ ಟೈಮಲ್ಲಿ ಅವ್ರಿಗೆ ಪೇಯ್ನ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ, ಬಟ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಿಫ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಆ ಸ್ಟಿಫ್ನೆಸ್ಸಿಂದ ಅವರು ಆಚೆ ಬರಬೇಕು ಅಂತ ಹೇಳಿದ್ರೆ ಮತ್ತೆ ಎಕ್ಸಸೈಸ್ ಮಾಡ್ತಾ 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 ಅದು ಕೂಡ ತುಂಬ ಪೇನ್ಫುಲ್. ಮೈಂಡ್ ಸೆಟ್ ಆಫ್ ಸ್ಪೋರ್ಟ್ಸ್ ಪ್ರೊಫೆಷನಲ್ ಆಫ್ಟರ್ ಇಂಜುರಿ, ಇದರಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ನಾನೇನು ಪೇಷಂಟ್ ಕೌನ್ಸಿಲಿಂಗ್ ಮಾಡ್ತೀನಿ ಇಂಜುರಿ ಆದಮೇಲೆ, ಅದು ಪೇಷಂಟ್ ಕೌನ್ಸಿಲಿಂಗ್ ಏನು ಅವ್ರದ್ದು ಫಿಸಿಕಲ್ ಟ್ರೀಟ್ಮೆಂಟ್ ನಾನೇನು ಮಾಡ್ತೀನಿ, ಅದ್ರ ಜೊತೆ ಅವರಿಗೊಂದು ನಾನು ಮೆಂಟಲ್ ಕೌನ್ಸಿಲಿಂಗ್ ಏನು ನಾನು ಕೊಡ್ತೀನಿ, ಅದು ತುಂಬ ಕ್ರೂಷಿಯಲ್ ರೋಲ್ ಅದನ್ನು ಪ್ಲೇ ಮಾಡುತ್ತೆ. ನಾನು ಪೇಷಂಟಿಗೆ ಇವಾಗ ಏನು ಅವ್ರ ಟ್ರೀಟ್ಮೆಂಟ್ ಪ್ರೋಸೆಸ್ನ ನೀಟಾಗಿ ಕ್ಲೀನಾಗಿ ಒಂದು ರೋಡ್ ಮ್ಯಾಪ್ ನಾನು ಕೊಟ್ಟೆ ಅಂತ ಹೇಳಿದ್ರೆ ಅವರಿಗೊಂದು ಕರೆಕ್ಟಾಗಿ ಗೊತ್ತಾಗುತ್ತೆ ನಾನು ಏನೇನು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ರೀಟ್ಮೆಂಟಿಂದ, ನಾನು ಯಾವಾಗ ನಾನು ಸರಿ ಆಗಬಹುದು, ಯಾವಾಗ ನಾನು ವಾಪಸ್ ನಾನು ಸ್ಪೋರ್ಟ್ಸಿಗೆ ಹೋಗ್ಬೋದು, ಯಾವಾಗ ಪೇಷಂಟ್ಸ್ಗೆ ಒಂದು ರೋಡ್ ಮ್ಯಾಪ್ ಅವ್ರ ತಲೆಯಲ್ಲಿ ಪ್ರಿಂಟ್ ಆಗುತ್ತೆ, ಅವಾಗ ಏನು ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಕಾನ್ಫಿಡೆನ್ಸ್ ಅವ್ರಿಗೆ ಅಲ್ಲೇ ಬರುತ್ತೆ ಅವರಿಗೆ. ಅದಾದಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಸರ್ಜರಿ ಆದಮೇಲೆ ನಾವು ಏನೇನು ಅವ್ರಿಗೆ ಮುಂಚೆ ಹೇಳಿದ್ದೀವಿ ಅದೇ ಪ್ರಕಾರದಲ್ಲಿ ಅವ್ರಿಗೆ ಅದು ನಡೀತಾ ಇದೆ ಅಂತ ಹೇಳಿದ್ರೆ ಮಿಕ್ಕಿರೋ ಅರ್ಧ ಕಾನ್ಫಿಡೆನ್ಸ್ ಅವ್ರಿಗೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಟ್ರೀಟಿಂಗ್ ದಿ ಮೈಂಡ್ ಸೆಟ್ ಆಫ್ ಎ ಸ್ಪೋರ್ಟ್ಸ್ ಇಂಜುರಿ ಪೇಷಂಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕೆಲವೊಬ್ರಿಗೆ ಇನ್ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ನನ್ನ ಪ್ರೊಫೆಷ್ನಲ್ ಪೇಷಂಟ್ಸ್ಗೆ ನನ್ನ ಕೆಲವೊಂದು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಇದ್ದಾರೆ, ನಾನು ಅವ್ರನ್ನ ಕೂಡ ನಾನು ರೆಫರ್ ಮಾಡ್ತೀನಿ. ನಾನು ಏನಕ್ಕೆ ಅಂತ ಹೇಳಿದ್ರೆ ನಾನು ನನ್ನ ಕಡೆಯಿಂದ ಹೇಳ್ತೀನಿ, ಜೊತೆಗೆ ಇವಾಗ ಸ್ಪೋರ್ಟ್ಸ್ ಸೈಕಾಲಜಿ ಈಸ್ ಎ ಸಪ್ರೇಟ್ ಎಂಟಿಟಿ, ದ್ಯಾಟ್ ಈಸ್ ಎ ಲೈಕ್ ಸ್ಪೆಷಲಿಸ್ಟ್ ಫೀಲ್ಡ್ ಅಗೈನ್. ಇವಾಗ ನಾನು ಹೇಳೋದ್ರ ಜೊತೆಗೆ ಕೆಲವೊಬ್ಬರು ನನ್ನ ಪ್ರೊಫೆಷ್ನಲ್ ಪೇಷಂಟ್ಸ್ಗೆ, ಸ್ಪೋರ್ಟ್ಸ್ ಪ್ರೊಫೆಷ್ನಲ್ ಪೇಷಂಟ್ಸ್ಗೆ ಅವರ ನೆಸೆಸಿಟಿ ಕೂಡ ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಥಿಂಗ್ ಈಸ್ ಅವರಿಗೆ ನಾನು ಮತ್ತೆ ಪುನಃ ಆಡಬಲ್ಲೆ ಇಂತಿಷ್ಟು ಟೈಮ್ ಆದಮೇಲೆ ಅಂತ ಹೇಳಿ ಕಾನ್ಫಿಡೆನ್ಸ್ ಬರುತ್ತೆ. ಎರಡನೇದೇನು ಅಂತ ಹೇಳಿದ್ರೆ ಏನು ಇಂಡಿಪೆಂಡೆನ್ಸ್, ಅವರಿಗೆ ಆ ರೆಸ್ಟ್ರಿಕ್ಟೆಡ್ ಫೀಲಿಂಗ್ ಏನಿರುತ್ತೆ, ನನ್ನ ಲೈಫ್ ಮುಗೀತು, ನನ್ನ ಕ್ವಾಲಿಟಿ ಆಫ್ ಲೈಫ್ ಆಗೋಯ್ತು ಅನ್ನೋರಿಗೆ ಒಂದು ಕಾನ್ಫಿಡೆನ್ಸ್, ಆ ಕ್ವಾಲಿಟಿ ಆಫ್ ಲೈಫ್ ನಾನು ಚೆನ್ನಾಗಿ ಆಗುತ್ತೆ, ನಾನು ಇಂತಿಷ್ಟು ದಿನಗಳಾದಮೇಲೆ ನಾನು ವಾಪಸ್ ನಾನು ಮುಂಚೆ ಏನೇನು ಮಾಡ್ತಿದ್ದೆ ಅದನ್ನು ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಕೆಲಸ ಅಲ್ಲೇ ಆದಂಗೆ. ಲೈಕ್ ದೇ ಸೇ ಪ್ರಿಸಿಷನ್ ಇಸ್ ಆಲ್ವೇಸ್ ಅ ಬ್ರಿಡ್ಜ್ ಬಿಟ್ವೀನ್ ನಾಲೆಡ್ಜ್ ಮತ್ತು ಮಾಸ್ಟ್ರಿ ಅಲ್ವಾ? ಡೆಫಿನೆಟ್ಲಿ. ಸೊ ಸೈಕಾಲಜಿಗೂ ಸ್ಪೋರ್ಟ್ಸ್ ಸೈಕಾಲಜಿಗೂ ಇರೋದಿದೆ ಡಿಫ್ರೆನ್ಸು. ಹೌದು. ಆ ಪ್ರಿಸಿಷನ್ ಸ್ಪೋರ್ಟ್ಸ್ ಸೈಕಾಲಜಿ ಅಂದರೆ ಅದಕ್ಕೆ ರಿಲೇಟೆಡ್. ಸ್ಪೋರ್ಟ್ಸ್ ಸೈಕಾಲಜಿ ಅಂತ ಹೇಳಿದ್ರೆ ಅದೇ ಅವರಿಗೆ ಏನು ಸ್ಪೋರ್ಟ್ಸ್ ಪೇಷಂಟ್ಸ್ಗೆ ಏನು ನೀಡಿರುತ್ತೆ. ಯಾಕಂದರೆ ನನ್ನ ಕೆಲವೊಂದು ಪೇಷಂಟ್ಸ್ ನಾನು ನೋಡಿದ್ದೀನಿ, ಏನು ಅಂತ ಹೇಳಿದ್ರೆ ಈ ಥರ ಇಂಜುರಿ ಆದಮೇಲೆ ಅವರು ಡಿಪ್ರೆಷನ್ಗೆ ಹೋಗಿರೋದನ್ನು ನಾನು ನೋಡಿದ್ದೀನಿ. ನಾನು ಏನಕ್ಕೆ ಅಂತ ಹೇಳಿದ್ರೆ ತುಂಬ ಓವರ್ ಥಿಂಕ್ ಮಾಡಿ ಏನು ಏನಾಗುತ್ತೋ ಏನೋ, ನಂದು ಮುಗೀತು, ನಾನು ಇಷ್ಟು ವರ್ಷಗಟ್ಟಲೆಯಿಂದ ನಾನು ಆಸೆ ಇಟ್ಕೊಂಡು ಒಂದು ನನ್ನ ತಲೆಯಲ್ಲಿ ಒಂದು ಕರಿಯರ್ ಇಟ್ಕೊಂಡು ನಾನು ಇದೇ ಫೀಲ್ಡಲ್ಲಿ ನಾನು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ಬರ್ತಾಯಿದ್ದೆ. ಇವಾಗ ಸಡನ್ನಾಗಿ ಈ ಇಂಜುರಿಯಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಆಸೆಗಳೆಲ್ಲ ಏನೋ ಭಗ್ನ ಆಗೋಯ್ತು. ನಾನು ಮುಂದೆ ಹಾಗಿದ್ರೆ ನಾನು ಏನು ಮಾಡೋದು, ನಾನು
ಸೊ ಈ ಥರ ಆ್ಯಕ್ಚುಲಿ ಥಿಂಕಿಂಗಿಂದ ಪೇಷಂಟ್ಸ್ ಆ್ಯಕ್ಚುಲಿ ಡಿಪ್ರೆಷನ್ಗೆ ಹೋಗೋದು ತುಂಬ ಸಹಜ. ಬಟ್ ಆ್ಯಸ್ ಎ ಡಾಕ್ಟರ್ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ ಆ ಫಿಸಿಕಲ್ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಅವರಿಗೊಂದು ಕಾನ್ಫಿಡೆನ್ಸ್ ಕೊಟ್ಟು ಆ ಮೆಂಟಲ್ ಮೈಂಡ್ ಸೆಟ್ನ ಸರಿ ಮಾಡುವಂಥದ್ದು ನನ್ನ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಾನು ನಂಬ್ತೀನಿ. ಮೈಂಡ್ ಸೆಟ್ ಒಂಥರ ಪ್ರಿಸನ್ ಆಗ್ಬೋದು, ಇಲ್ಲಾಂದರೆ ಪ್ಯಾಲೇಸು ಆಗ್ಬೋದು. ಡೆಫಿನೆಟ್ಲಿ ಯಾಕಂದರೆ ನನ್ನ ಹತ್ರ ತುಂಬ ಜನ ಅಂದರೆ ನಾನು ಬೋಸ್ಟ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದಲ್ಲ, ನಂದು ತುಂಬ ಜನ ಪೇಷಂಟ್ಸ್ ಏನು ಅಂತ ಹೇಳಿದ್ರೆ, ನಾನು ಇದೇ ರೀತಿಲಿ ನಾನು ಹೊಲಿಸ್ಟಿಕ್ ಅಪ್ರೋಚಿಂದ ನಾನು ಟ್ರೀಟ್ ಮಾಡೋದ್ರಿಂದ ಮೋಸ್ಟ್ ಆಫ್ ಆಲ್ ನನ್ನ ಪೇಷಂಟ್ಸ್ ಏನಿದ್ದಾರೆ ನಾನು ಟ್ರೀಟ್ ಮಾಡಿರೋರು ದೇ ಆರ್ ವೆರಿ ಹ್ಯಾಪಿ ಅಂತ ಹೇಳಿದ್ರೆ, ನನಗೆ ಹೆಚ್ಚಿನಾಗಿ ಪೇಷಂಟ್ಸ್ ಬಂದವರು ನನಗೇನು ಹೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ನೀವು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅದು ನಿಮಗೆ ಗೊತ್ತು, ನಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ಬಟ್ ನೀವು ಬಂದಾಗ ಈ ರೀತಿ ನೀವು ಮಾತಾಡಿಸ್ತಿರಲ್ಲ, ಈ ಥರ ನೀವು ಕಾನ್ಫಿಡೆನ್ಸ್ ಕೊಡ್ತಿರಲ್ಲ, ನಮಗೆ ಅದರಿಂದನೇ ನಾವು ಗುಣ ಆಗ್ತೀವಿ ನಾವು ಅಂತ ಹೇಳಿ ಪೇಷಂಟ್ಸ್ಗೆ ಅವ್ರದ್ದೇ ಇರುವಂಥ ನಾವು ಟೈಮ್ ಕೊಟ್ಟು ಅವರಿಗೊಂದು ನಾವು ಕಾನ್ಫಿಡೆನ್ಸ್ ಕೊಟ್ಟಾಗ ಡೆಫಿನೆಟ್ಲಿ ಅವರಿಗೆ ರಿಕವರಿ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ನೀವು ಇನ್ನೊಂದು ಏನು ಪ್ಲಾಸೆಬೋ ಅಂತ ಹೇಳಿ ನೀವು ಕೇಳಿರ್ಬೋದು, ನೀವು ಪ್ಲಾಸೆಬೋ ಅಂತ ಹೇಳಿ ಇವಾಗ ಸಕ್ಕರೆದೊಂದು ಮಾತ್ರೆ ಕೊಟ್ಬಿಟ್ಟು ಅದನ್ನ ಕೊಟ್ಟ ತಕ್ಷಣ ಅವ್ನಿಗಾಗಲೇ ಕೊಟ್ಟ ತಕ್ಷಣ ಏನು ಅಂತ ಹೇಳಿದ್ರೆ, ನೋಡಪ್ಪ ಈ ಟ್ಯಾಬ್ಲೆಟ್ ತಗೋ ನಿನಗೆ 100% ಕಂಪ್ಲೀಟ್ಲಿ ರಿಕವರ್ ಆಗುತ್ತೆ ಅಂತ ಹೇಳಿ. ಸೊ ಪ್ಲಾಸೆಬೋ ಎಫೆಕ್ಟು ಹೆಚ್ಚು ಕಡಿಮೆ ಇದೇ ರೀತಿ ಬರುತ್ತೆ. ಅಂದರೆ ಮನುಷ್ಯನಿಗೆ ನಾನು ಸರಿ ಹೋಗ್ತಾ ಇದ್ದೀನಿ ಅನ್ನೋ ನಂಬಿಕೆನೇ ಅರ್ಧ ಅವನನ್ನು ನಂಬಿಕೆ. ಎಕ್ಸಾಕ್ಟ್ಲಿ ನಾನು ನನ್ನ ನೀ ರಿಪ್ಲೇಸ್ಮೆಂಟ್ ಪೇಷಂಟ್ಸಲ್ಲಿ ಪರ್ಟಿಕ್ಯುಲರ್ಲಿ, ಯಾಕಂದರೆ ಸ್ಪೋರ್ಟ್ಸ್ ಇಂಜುರಿ ಅಂದರೆ ಪೇಷಂಟ್ ಬಿದ್ದು ಬಂದಿರ್ತಾರೆ, ನಾನು ಅದನ್ನು ಟ್ರೀಟ್ ಮಾಡ್ತಿದ್ದೀನಿ, ದಟ್ ಈಸ್ ಎ ಡಿಫ್ರೆಂಟ್ ಸಿನಾರಿಯೋ. ಬಟ್ ಆದರೆ ಇವಾಗ ನೀ ಆರ್ಥರೈಟಿಸ್ ಅಥವಾ ಮಂಡಿ ಸವೆತ ಅಂತ ನಾವೇನು ಹೇಳ್ತೀವಿ, ಮಂಡಿ ಸವೆತ ಪೇಷಂಟ್ಸು ತುಂಬ ಟೈಮಿಂದ ಒದ್ದಾಡ್ತಾ ಇರ್ತಾರೆ. ತುಂಬ ಟೈಮಿಂದ ಆದರೆ ಕೆಲವೊಬ್ರು 8 ವರ್ಷ, ಕೆಲವೊಬ್ರು 10 ವರ್ಷ ನಡೆಯೋಕೆ ಆಗ್ತಿರಲ್ಲ. ಅವ್ರಿಗೆ ನಾನು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡಿದಾಗ, ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಇದು ನಾನು ಫೋರ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ ಸರ್ಜರಿ ಮಾಡಿಸ್ಕೊಂಬೇಡಿ, ಅಥವಾ ನಿಮ್ಮ ರಿಲೇಟಿವ್ಸ್ ಹೇಳ್ತಿದ್ದಾರೆ ಅಂತ ಅಲ್ಲ, ಅಥವಾ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಸೊಸೆ ಹೇಳ್ತಿದ್ದಾರೆ ಅಂತ ಅಲ್ಲ, ನಿಮಗೆ ಅನಿಸ್ಬೇಕು ಓಕೆ ನನಗೆ ನಡೆಯೋಕ್ಕಾಗ್ತಿಲ್ಲ, ಈಗ ನನಗೆ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ದಾಗ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಾಗ ಅವಾಗ ಬನ್ನಿ. ಅವಾಗ ಏನು ಅಂತ ಹೇಳಿದರೆ ನಿಮ್ಮ 30% ರಿಕವರಿ ಅಲ್ಲೇ ಆಗೋಯ್ತು. ನೀವು ನಂಬಿ ನನಗೆ ಬೇಕಂತ ಎಫರ್ಟ್ ಹಾಕೋದು ಜಾಸ್ತಿ. ಹೌದು. ಈಗ ಸ್ಟಾರ್ಟಪ್ಪಲ್ಲೆಲ್ಲ ಹೇಳ್ತಾರಲ್ಲ, ಯಾವುದೇ ಕಂಪ್ನಿ ನಿಮ್ಮನ್ನು ಟೇಕ್ ಓವರ್ ಮಾಡಿದ್ರೂ ಸ್ಟೇಕ್ ಒರಿಜಿನಲ್ ಓನರ್ ಯಾರು ಇರ್ತಾರೋ ಅವ್ರದ್ದು ಒಂದು ಸ್ವಲ್ಪ ಸ್ಟೇಕಲ್ಲಿ ಇರಬೇಕು, ಯಾಕಂದರೆ ಎಲ್ಲಿ ಸ್ಟೇಕ್ ಇರುತ್ತೋ ಇಂಟ್ರೆಸ್ಟ್ ಅಲ್ಲ ಹೌದು ಅದು ಅಂತ. ಆಲ್ ರೈಟ್. ಸೊ ಒನ್ ಮಿಸ್ಕನ್ಸೆಪ್ಷನ್ ಅಬೌಟ್ ಆರ್ಥೋಪೆಡಿಕ್ ಸರ್ಜರಿ ದ್ಯಾಟ್ ಯು ವುಡ್ ಲೈಕ್ ಟು ಬ್ರೇಕ್. ಆರ್ಥೋಪೆಡಿಕ್ ಸರ್ಜರಿ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿರೋವಂಥದ್ದು ಏನೋ ಬೋನ್ ಫ್ರ್ಯಾಕ್ಚರ್ ಆಗಿದೆ, ಬೋನ್ ಫ್ರ್ಯಾಕ್ಚರ್ಗೆ ಏನೋ ಒಂದು ಪ್ಲೇಟ್ ಹಾಕಿದ್ರು, ಸ್ಕ್ರೂ ಹಾಕಿದ್ರು, ಈ ಥರದ್ದೇ ಗೊತ್ತಿದೆ. ಅದು ಬಿಟ್ಟರೆ ಏನು ಅಂತ ಹೇಳಿದ್ರೆ ಆರ್ಥೋಪೆಡಿಕ್ ಸರ್ಜರಿ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ನಾವು ಹೋಗ್ತಿದ್ದಂಗೆ ಅವರಿದ್ದವರು ಸರ್ಜರಿ ಸಜೆಸ್ಟ್ ಮಾಡಿದರು, ಅದಾದಮೇಲೆ ಈ ಥರ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದರು ಅಂತ ಹೇಳಿ. ಬಟ್ ಆರ್ಥೋಪೆಡಿಕ್ಸ್ ಏನು ಅಂತ ಹೇಳಿದ್ರೆ ನನಗನ್ಸಿರೋ ಪ್ರಕಾರ ನಾನು ಆರ್ಥೋಪೆಡಿಕ್ ಸರ್ಜನ್ ಅಂತ ನಾನು ಟರ್ಮ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಐ ಆಮ್ ಆರ್ಥೋಪೆಡಿಷಿಯನ್, ಐ ಆಮ್ ಎ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್. ನಾನು ಏನಕ್ಕೆ ಹಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಸರ್ಜನ್ ಅಂತ ನಾನು ಜೊತೆಗೆ ನಾನು ಆ್ಯಡ್ ಮಾಡೋದಿಲ್ಲ. ಸರ್ಜರಿ ಈಸ್ ಎ ಪಾರ್ಟ್ ಆಫ್ ಮೈ ಟ್ರೀಟ್ಮೆಂಟ್. ನಾನು ಆರ್ಥೋಪೆಡಿಕ್ ಸರ್ಜನ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾನು ಸರ್ಜನ್ ಅಂತ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಪೇಷಂಟಿಗೆ ನನ್ನ ಹತ್ರ ಬರ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಅವನಿಗೆ ಏನೋ ಕ್ವಾಲಿಟಿ ಆಫ್ ಲೈಫ್ ನಾನು ಕೊಡ್ತಾ ಇದ್ದೀನಿ, ಅದಾದಮೇಲೆ ಅವನಿಗೆ ಮೊಬಿಲಿಟಿ ನಾನು ರಿಸ್ಟೋರ್ ಮಾಡ್ತಾ ಇದ್ದೀನಿ, ನಾನು ಐ ಆಮ್ ಕಂಪ್ಲೀಟ್ಲಿ ಇನ್ ಎ ಹೋಲಿಸ್ಟಿಕ್ ವೇ ನಾನು ಅವನಿಗೆ ಎಲ್ಲ ಥರದ್ದು ಟ್ರೀಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ಏನು ಅಂತ ಹೇಳಿದ್ರೆ ಆರ್ಥೋಪೆಡಿಕ್ಸ್ ಅಂತ ಹೇಳಿದ್ರೆ ಆರ್ಥೋಪೆಡಿಕ್ ಸರ್ಜರಿ ಅಂತಲೇ ಅಲ್ಲ. ಆರ್ಥೋಪೆಡಿಕ್ಸ್ ಅಂತ ಹೇಳಿದ್ರೆ ಬರೀ ಏನೋ ಫ್ರ್ಯಾಕ್ಚರ್ಗೆ ನಾವು ಪ್ಲೇಟ್ ಹಾಕ್ತಾ ಇದ್ದೀವಿ, ಅದನ್ನು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ, ಅಥವಾ ಏನೋ ಲಿಗಮೆಂಟ್ ಟೇರ್ ಆಗಿದೆ ಅದನ್ನು ನಾವು ಆಪ್ರೇಟ್ ಮಾಡ್ತಿದ್ದೀವಿ ಅಂತ ಅಲ್ಲ. ಇವಾಗ ನಾನು ಏನನ್ನೇ ನಾನೊಂದು ಟ್ರೀಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಂಡಿಯ ಟ್ರೀಟ್ಮೆಂಟ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೇಷಂಟು ಮುಂಚಿನ ಥರ ನಡೆಯೋ ತನಕ ರೆಸ್ಪಾನ್ಸಿಬಿಲಿಟಿ ನಂದು. ಸೊ ಪ್ರೀಹ್ಯಾಬು, ಸರ್ಜರಿ, ರೀಹ್ಯಾಬ್, ನಾನು ಎಲ್ಲ ಪೇಷಂಟ್ಸ್ಗೂ ನಾನು ಅದೇ ಹೇಳುವಂಥದ್ದು. ಏನು ಅಂತ ಹೇಳಿದ್ರೆ, ಇವಾಗ ಒಂದು ಏನು ನಿಮಗೆ ಇಂಜುರಿ ಆಗಿದೆ ನಾನು ಟ್ರೀಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಪಾರ್ಟ್ 100% ಮುಂಚಿನ ಥರ ಆಗೋ ತನಕ ರೆಸ್ಪಾನ್ಸಿಬಿಲಿಟಿ ನಂದು. ಆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ತೀನಿ ನಾನು. ಆವಾಗಲೇ ಏನು ಅಂತ ಹೇಳಿದ್ರೆ ನಾನು ಐ ಆಮ್ ಏನು ಪಾರ್ಟ್ ಆಫ್ ದೇರ್ ಜರ್ನಿ, ಪಾರ್ಟ್ ಆಫ್ ದೇರ್ ರಿಕವರಿ ಜರ್ನಿ. ಸೊ ಹಾಗಾಗಿ ಅಂತ ಹೇಳಿದ್ರೆ ಇನ್ ಎ ನಟ್ಶೆಲ್ ಆರ್ಥೋಪೆಡಿಕ್ಸ್ ಅಂತ ಹೇಳಿದ್ರೆ ಬರೀ ಒಂದು ಏನು ಆ ಟೈಮ್ದು ಇನ್ಸ್ಟೆಂಟ್ ಟ್ರೀಟ್ಮೆಂಟ್, ಆ ಟೈಮ್ದು ಇನ್ಸ್ಟೆಂಟ್ ಸರ್ಜರಿ ಅಂತ ಡೆಫಿನೆಟ್ಲಿ ಅಲ್ಲ. ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಈಸ್ ಎ ಜರ್ನಿ. Orthopedic treatment is where doctor is a part of patient's recovery journey. How do you see the future of arthroscopy plus sports medicine ನಮ್ಮ ಇಂಡಿಯಾದಲ್ಲಿ? ಅದು ಫ್ಯೂಚರ್ ಹೇಗೆ ಎವಾಲ್ವ್ ಆಗ್ತಾ ಇದೆ?
ಡೆಫಿನೆಟ್ಲಿ ಇವಾಗ ಏನಿದೆ ಈಗ ಅದಕ್ಕಿಂತ ಇನ್ನೂ ಜಾಸ್ತಿನೇ ಸ್ಪೋರ್ಟ್ಸ್ ಇಂಜುರೀಸ್ ಅಂತೂ ಇನ್ ದಿ ಕಮಿಂಗ್ ಡೇಸ್ ಅಂತೂ ಬಂದೇ ಬರುತ್ತೆ. ಫಸ್ಟ್ಲಿ ಅದು ಹೇಳಿ, ನೀವೇ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ನೀವು ಶುರು ಮಾಡಿದಾಗ 2016 ಆ ಟೈಮಲ್ಲೆಲ್ಲ 120 ಕೇಸ್ ತಿಂಗಳಿಗೆ ನೋಡ್ತಾ ಇದ್ರೆ, ಇವತ್ತು ಬರ್ತಾ ಬರ್ತಾ 700, 800, 900 ಕೇಸ್ ತಿಂಗಳಿಗೆ ನೋಡ್ತಾ ಇದ್ದೀರಾ. ವೈ ಇಟ್ಸ್ ಸೋ ಸ್ಕೇರಿ? ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನೀವು ಸ್ಪೋರ್ಟ್ಸ್ ಇಂಜುರೀಸ್ದಂತಲೇ ನೀವು ತೊಗೊಂಡ್ರೆ ಜನಗಳು ಫಿಟ್ನೆಸ್ ಅವೇರ್ನೆಸ್ ತುಂಬ ಜಾಸ್ತಿ ಆಗಿದೆ ಈಗ. ಜನಗಳಿಗೆ ನಾವು ಸ್ಲಿಮ್ ಆಗಿರಬೇಕು, ಫಿಟ್ ಆಗಿರಬೇಕು, ನಾವು ಎಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದೊಂದು ಏನು ಆ ಥಾಟ್ ಪ್ರೋಸೆಸ್ ತುಂಬ ಜಾಸ್ತಿ ಇದೆ ಜನಗಳಿಗೆ. ಇವಾಗ ಮುಂಚಿನವ್ರದ್ದು ಏನು ಅಂದರೆ, ಇವಾಗ ನಮ್ಮ ಅಪ್ಪ ಅಮ್ಮನ ಟೈಮಲ್ಲಿ ಆ ಟೈಮ್ದು ತೊಗೊಂಡ್ರೆ ಅವರಿಗೆ ದುಡಿಮೆ, ಅದಾದಮೇಲೆ ಇದು ಅವರು ಮಕ್ಕಳು ಒಳ್ಳೆ ಸ್ಕೂಲ್ಗೆ ಹೋಗಲಿ, ಚೆನ್ನಾಗಿ ಓದಲಿ ಅನ್ನೋದೊಂದು ಇತ್ತು ಅಷ್ಟೇ. ಬಿಟ್ಟರೆ ಬೇರೆ ಇವಾಗ ಸ್ಪೋರ್ಟ್ಸ್ ಆಡಲಿ, ಅವ್ರದ್ದು ಒಂದು ಸ್ಪೋರ್ಟ್ಸ್ ಕರಿಯರ್ ಆಗಲಿ, ಆ ಥರ ಮೆಂಟ್ಯಾಲಿಟಿ ಮುಂಚಿನ ಪಾಪ್ಯುಲೇಷನಲ್ಲಿ, ಮುಂಚಿನ ಜನ್ರೇಷನಲ್ಲಿ ನಿಜವಾಗ್ಲೂ ಇರಲಿಲ್ಲ. ಇವಾಗಿರೋ ಜನ್ರೇಷನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಪೇರೆಂಟ್ಸಿಂದ ಹಿಡಿದು ಸ್ಟೂಡೆಂಟ್ಸ್ ತನಕನೂ, ಆಮೇಲೆ ಯಂಗ್ ಕ್ರೌಡಲ್ಲೂ ಏನು ಅಂತ ಹೇಳಿದ್ರೆ, ನಾವು ಸ್ಪೋರ್ಟ್ಸ್ ಆಡಬೇಕು, ನಮಗೊಂದು ಸ್ಪೋರ್ಟ್ಸ್ ಬೇಕು, ನಮ್ಮದು ಒಂದು ಕರಿಯರ್ ಒಂದು ಸ್ವಲ್ಪ ಸ್ಪೋರ್ಟ್ಸಲ್ಲಿ ನಾವು ಮಾಡ್ಕೊಬೇಕು ಅನ್ನೋದೊಂದು ಥಾಟ್ ಪ್ರೋಸೆಸ್ ಸಿಕ್ಕಾಪಟ್ಟೆ ಬಂದಿದೆ. ಹಾಗಾಗಿ ಏನು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಏರಿಯಾದಲ್ಲಿ ಒಂದು 50 ಜನ ಸ್ಪೋರ್ಟ್ಸ್ ಆಡ್ತಿದ್ರೆ, ಇನ್ನೊಂದು 5 ವರ್ಷ ಬಿಟ್ಟರೆ 50 ಜನದ ಜಾಗದಲ್ಲಿ ಇನ್ನೂ 500 ಜನ ಆಗ್ತಾರೆ. ಡೆಫಿನೆಟ್ಲಿ 500 ಜನ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ಪೋರ್ಟ್ಸ್ ಇಂಜುರೀಸ್ ಈ ಲೆವೆಲಿಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆರ್ಥ್ರೋಸ್ಕೋಪಿಕ್ ಸರ್ಜರೀಸು ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಥರ ಬೆಳೀತಾ ಇರೋ ಭಾರತ ಮತ್ತು ಬೆಳೀತಾ ಇರೋ ಲೈಫ್ ಸ್ಟೈಲ್ ಮನಸ್ಸಲ್ಲಿ ಇಟ್ಕೊಂಡು, ಒಂದು ಯು ಸ್ಪೋಕ್ ಅಬೌಟ್ ಪ್ರೀ ಹ್ಯಾಬ್, ಯಾವ ಥರ ನಮ್ಮನ್ನು ನಾವು ರೆಡಿ ಮಾಡಿಕೊಂಡು ಫಿಟ್ ಆಗೋಕ್ಕೆ ಪ್ರಿಪೇರ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿ, ಆಟ ಆಡ್ಬಿಟ್ಟು ಫಿಟ್ ಆಗಕ್ಕೆ ನೋಡಬೇಡಿ ಈ ಥರ. ಅದು ಒಂದಾಯಿತು. ಇದು ಬಿಟ್ಟು ವಾಟ್ ಈಸ್ ಯುವರ್ ಅದರ್ ಸಜೆಷನ್ ವೆನ್ ಇಟ್ ಕಮ್ಸ್ ಟು ಡಯಟ್ ಆಗಿರ್ಬೋದು, ಅಥವಾ ಚೂಸಿಂಗ್ ದ ರೈಟ್ ಕೋಟ್ಸು, ಅಥವಾ ಇನ್ನೂ ಬೇರೆ ಯಾವ್ಯಾವ ವಿಚಾರದಲ್ಲಿ ಅವ್ರು ಕಾಳಜಿ ವಹಿಸಬೇಕು ಬಿಫೋರ್ ದೇ ಗೆಟ್ ಇನ್ ಟು ಎನಿ ಸ್ಪೋರ್ಟ್? ಬಿಫೋರ್ ದ ಗೆಟ್ ಇನ್ ಟು ಎನಿ ಸ್ಪೋರ್ಟ್, ಫಸ್ಟು ಡಯಟ್ ನೀವು ಹೇಳ್ದಂಗೆ ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವೇನು ಕರಿತೀವಿ, ಬ್ಯಾಲೆನ್ಸ್ಡ್ ಡಯಟ್ ಇನ್ಕ್ಲೂಡಿಂಗ್ ಫ್ರೂಟ್ಸ್ ಆಗಿರಲಿ, ವೆಜಿಟೇಬಲ್ಸ್ ಆಗಿರಲಿ, ಇನ್ನೊಂದೇನು ಅಂತ ಹೇಳಿದರೆ ಹೈ ಫೈಬರ್ ಡಯಟ್, ಅದ್ರ ಜೊತೆಗೆ ಡಯಟ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಇವಾಗ ನಾನ್ ವೆಜ್ ತಿನ್ನೋರಲ್ಲಿ ಫಿಶ್, ಸ್ಯಾಲ್ಮನ್, ಅದಾದಮೇಲೆ ಇದು ವೆಜ್ ತಿನ್ನೋರಲ್ಲಿ ಇದು ನಟ್ಸ್, ವ್ಯಾಲ್ನಟ್ಸ್, ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ನಮ್ಮ ಬೋನ್ ಸ್ಟ್ರೆಂತ್ನೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ರಾಗಿ ಆಗಿರಲಿ, ವಿಚ್ ಈಸ್ ವೆರಿ ರಿಚ್ ಇನ್ ಕ್ಯಾಲ್ಶಿಯಮ್. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಹೆಲ್ದಿ ಲೈಫ್ ಸ್ಟೈಲ್ಗೆ, ಅಂದರೆ ಒಂದು ಬೋನ್ ಸ್ಟ್ರೆಂತ್ಗಾಗಿರಲಿ ಅಥವಾ ನಿಮ್ಮ ಮಸಲ್ ಪರ್ಫಾರ್ಮೆನ್ಸ್ಗಾಗಿರಲಿ ತುಂಬ ಮಟ್ಟಿಗೆ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದರೆ, ಇತ್ತೀಚಿನ ಕಾಲದಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ಜಾಸ್ತಿ ಆಗಿರೋದ್ರಿಂದ, ವಿಟಮಿನ್ ಡಿ ಡಿಫಿಷಿಯನ್ಸಿ ಜಾಸ್ತಿ ಏನಕ್ಕಾಗಿದೆ, ಬಿಕಾಸ್ ಆಫ್ ಅವರ್ ಪುವರ್ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ಅವರ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ಅವರ್ ಪುವರ್ ಫುಡ್ ಸ್ಟೈಲ್. ಒಂದು ಬ್ಯಾಲೆನ್ಸ್ ಡಯಟ್ ಅನ್ನೋದಿಲ್ಲ. ಇವಾಗ ಬ್ಯಾಲೆನ್ಸ್ ಡಯಟ್ ಇಲ್ಲ ಅಂದಾಗ, ನಾವು ತಿಂತಾ ಇರೋ ಫುಡ್ಡಲ್ಲಿ ಪ್ರಾಪರಾಗಿ ವಿಟಮಿನ್ ಡಿ ಇಲ್ಲ, ಅದಾದಮೇಲೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲು, ಒಂದು ಆ್ಯಕ್ಟಿವಿಟಿ ಇಲ್ಲ ಅಂತ ಹೇಳಿದಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುವಂಥದ್ದು ತುಂಬ ಸರ್ವೇ ಸಾಮಾನ್ಯ. ಜನಗಳಿಗೊಂದು ಫಾಲ್ಸ್ ಅಸಂಪ್ಷನ್ ಇದೆ, ನಾನು ಬಿಸಿಲಿಗೆ ಹೋದರೆ ನಾನು ವಿಟಮಿನ್ ಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ತಪ್ಪದು. ಬಿಸಿಲಿಂದ ವಿಟಮಿನ್ ಡಿ ಒಂದು ತಕ್ಕ ಮಟ್ಟಿಗೆ ಸಿಗುತ್ತೆ ಅಷ್ಟೇ, 100% ವಿಟಮಿನ್ ಡಿ ಸಿಗೋದಿಲ್ಲ. ವಿಟಮಿನ್ ಡಿ ಏನು ಅಂತ ಹೇಳಿದ್ರೆ, ನಾನು ಎಕ್ಸಾಕ್ಟ್ಲಿ ಪರ್ಸೆಂಟೇಜ್ ನಾನು ಹೇಳೋದಕ್ಕಾಗೋದಿಲ್ಲ. ಇವಾಗ ಒಂದು ಆ್ಯಾವ್ರೇಜ್ ಇಂಡಿಯನ್ಗೆ, ಇಂಡಿಯನ್ ಮೇಲ್ ಆರ್ ಫೀಮೇಲ್ಗೆ ಅಡಲ್ಟ್ 600 to 800 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವಿಟಮಿನ್ ಡಿ ಬೇಕು ಡೈಲಿ. ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂದರೆ ಅದೊಂದು ಮೆಜರಿಂಗ್ ಗೈಡ್. ಅದು ಇವಾಗ ಗ್ರಾಮ್ಸ್ ಅಂತ ನಾವು ಹೆಂಗೆ ಹೇಳ್ತೀವಲ್ಲ, ಅದೇ ರೀತಿ ಅದರದ್ದೊಂದು ಮೆಜರಿಂಗ್ ಸ್ಕೇಲ್. ಅದು 600 to 800 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವಿಟಮಿನ್ ಡಿ ಬೇಕು. ನಾನೇನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರೆ, ವಿಟಮಿನ್ ಡಿ ಏನಿದೆ, ಇಟ್ ಈಸ್ ಲೈಕ್ ಫುಡ್ ಆಫ್ ಯುವರ್ ಮಸಲ್ಸ್ ಆ್ಯಂಡ್ ಆಲ್ಸೋ ಯುವರ್ ಬೋನ್ಸ್. ಮಸಲ್ ಮತ್ತು ಬೋನ್ಗೆ ಒಂದು ಬೇಸಿಕ್ ಫುಡ್ ಅಂತ ಹೇಳಿದ್ರೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ. ವಿಟಮಿನ್ ಡಿ ಇನ್ ಕೇಸನ್ನ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ, ನಿಮಗೆ ಪದೇ ಪದೇ ಏನು ಅಂತ ಹೇಳಿದ್ರೆ ಮಸಲ್ ಕ್ರ್ಯಾಂಪ್ಸ್ ಬರೋದು, ಪರ್ಟಿಕ್ಯುಲರ್ಲಿ ಬಲ್ಕಿ ಮಸಲ್ಸ್ ಲೈಕ್ ಇದು ಥೈ ಮಸಲ್ಸ್ ಆಗಿರಲಿ, ಅಥವಾ ನಿಮ್ಮ ಕಾಫ್ ಮಸಲ್ಸ್ ಆಗಿರಲಿ, ನಿಮ್ಮ ಬ್ಯಾಕ್ ಮಸಲ್ಸ್ ಆಗಿರಲಿ, ಪದೇ ಪದೇ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಪದೇ ಪದೇ ರಾತ್ರಿ ಮಲಗಿದ್ದ ಕ್ರ್ಯಾಂಪ್ಸ್ ಬರುತ್ತೆ ಅಂತ ಹೇಳಿ. ಅದಾದಮೇಲೆ ಇನ್ನೊಂದೇನೆಂದರೆ ಓವರ್ ಆಲ್ ಫಟೀಗ್. ಮುಂಚೆ ಸರ್ ಒಂದು 2 hours ನಾನು ವಾಕಿಂಗ್ ಮಾಡ್ತಿದ್ದೆ, 1 hour ವಾಕಿಂಗ್ ಮಾಡ್ತಿದ್ದೆ, ಇವಾಗ ಒಂದು half an hour ವಾಕಿಂಗ್ ಮಾಡ್ತಿದ್ದಂಗೆ ಸಾಕಪ್ಪ ಅಂತ ಹೇಳಿ ನಾನು ಕೂತ್ಕೊಂಡ್ಬಿಡ್ತೀನಿ ನಾನು. ಓವರ್ ಆಲ್ ಒಂಥರ ಫಟೀಗ್ ಮತ್ತು ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗುವಂಥದ್ದು. ಓವರ್ ಆಲ್ ಒಬ್ಬ ಮನುಷ್ಯಂದು ಪರ್ಫಾರ್ಮೆನ್ಸು ತುಂಬ ಮಟ್ಟಿಗೆ ಲೋ ಆಗೋಗುತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ. ಹಾಗಾಗಿ ಏನು ಅಂತ ಹೇಳಿದ್ರೆ ವಿಟಮಿನ್ ಡಿ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇನ್ನೊಂದಕ್ಕೆ ಬಂದರೆ, ನೀವಾಗ ಕೇಳಿದ ಪ್ರಶ್ನೆಗೆ, ಅಂದರೆ ಏನೇನು ಮಾಡಬೇಕು ನಮ್ಮ ಒಂದು ಬೋನ್ ಮತ್ತು ಮಸಲ್ ಸ್ಟ್ರೆಂತ್ನ ನಾರ್ಮಲಾಗಿ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ, ಹೈಡ್ರೇಷನ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ನಮ್ಮ ಜಾಯಿಂಟ್ಸಲ್ಲಿ, ಎಲ್ಲ ಜಾಯಿಂಟ್ಸಲ್ಲೂ ಕಾರ್ಟಿಲೇಜನ್ನು
ಹೇಳಿ ಒಂದು ಕುಷನ್ ಇರುತ್ತೆ, ಹ್ಮ್ ಕಾರ್ಟಿಲೇಜ್ ಅಂತ ಹೇಳಿ. ಆ ಕಾರ್ಟಿಲೇಜ್ದು ರೋಲ್ ಏನು ಅಂತ ಹೇಳಿದ್ರೆ, ಇವಾಗ ಏನು ಮೆನಿಸ್ಕಸ್ ಥರನೇ, ಮೆನಿಸ್ಕಸ್ ಬಗ್ಗೆ ನಾವು ಮಾತಾಡಿದ್ವಿ. ಕಾರ್ಟಿಲೇಜ್ದು ರೋಲ್ ಏನು ಅಂತ ಹೇಳಿದ್ರೆ, ಮೆನಿಸ್ಕಸ್ ಜೊತೆ ಎರಡು ಮೂಳೆಗಳ ಮಧ್ಯೆ ತಿಕ್ಕಾಟ ಆಗದಿರಂತೆ ನೋಡ್ಕೊಳ್ಳೋದು. ಸೊ ಇವಾಗ ಕಾರ್ಟಿಲೇಜಲ್ಲಿ 80% ಇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್. ಓ ಕಾರ್ಟಿಲೇಜಲ್ಲಿ ಇರೋಂಥದ್ದು 80% ವಾಟರ್. ಸೊ 80% ವಾಟರ್ ಅಂತ ಹೇಳಿದ್ರೆ, ನೀವು ಪ್ರಾಪರಾಗಿ ನೀವು ಹೈಡ್ರೇಷನ್ ನೀವು ತೊಗೊಳ್ತಿಲ್ಲ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ನಿಮ್ಮ ಜಾಯಿಂಟ್ ಫಂಕ್ಷನ್ಗೆ ಕೂಡ ಅಫೆಕ್ಟ್ ಆಗೇ ಆಗುತ್ತೆ. ಸೊ ನೀರು ಕಮ್ಮಿ ಕುಡಿದಷ್ಟು ಕಾರ್ಟ್ಲೇಜ್ ಬ್ರಿಟಲ್ ಆಗತ್ತಾ ಅಥವಾ ಅದು ಐ ಮೀನ್ ನೀರು ಕಡಿಮೆ ಕುಡಿದಷ್ಟು ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಕಾರ್ಟಿಲೇಜ್ ಬ್ರಿಟಲ್ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಕಾರ್ಟಿಲೇಜ್ನ ನಾನು ಯಾವ ಥರ ಕರಿತೀನಿ ಅಂದರೆ, ಒಂದು ಗಟ್ಟಿ ಬೆಣ್ಣೆ ಇದ್ದಂಗೆ. ಗಟ್ಟಿ ಬೆಣ್ಣೆ ಗಟ್ಟಿ ಬೆಣ್ಣೆ, ತರ ಪನ್ನೀರಾ? ದಪ್ಪ ಬೆಣ್ಣೆ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಸೋ ಹಾರ್ಡ್ ಆಲ್ಸೋ, ಇಟ್ ಈಸ್ ನಾಟ್ ಸೋ ಸಾಫ್ಟ್ ಆಲ್ಸೋ. ಸೊ ಇವಾಗ ಕಾರ್ಟಿಲೇಜ್ದು ಇದು ಏನು ಫಂಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಅದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ಕ್ರ್ಯಾಕ್ಸ್ ಬರೋದಕ್ಕೆ ಶುರು ಆಗುತ್ತೆ ಕಾರ್ಟಿಲೇಜಲ್ಲಿ. ಅಲ್ಟಿಮೇಟ್ಲಿ ಅದು ಥಿಕ್ನೆಸ್ ಏನಿದೆ ಕಾರ್ಟಿಲೇಜ್ದು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ದಪ್ಪ ಇರುತ್ತೆ ಯೂಶಲಿ ಎಲ್ಲ ಕಾರ್ಟ್ಲೇಜಸ್ಗಳು ಆವ್ರೇಜ್? ಕಾರ್ಟಿಲೇಜ್ ಅದು ಅಂದರೆ ಜಾಗದಿಂದ ಜಾಗಕ್ಕೆ ಇಟ್ ಡಿಪೆಂಡ್ಸ್ ಆನ್ ಏನು ಜಾಯಿಂಟ್ ಟು ಜಾಯಿಂಟ್, ಇಟ್ ಡಿಫರ್ಸ್ ಫ್ರಮ್ ಜಾಯಿಂಟ್ ಟು ಜಾಯಿಂಟ್. ಇವಾಗ ನೀ ಕ್ಯಾಪ್ ಅಂತ ನಿಮಗೆ ಗೊತ್ತಿದ್ದು, ನೀ ಕ್ಯಾಪ್ ಇದು. ಈ ನೀ ಕ್ಯಾಪಲ್ಲಿರುವಂಥ ಕಾರ್ಟಿಲೇಜ್ ಯೂಶ್ವಲಿ 6 to 8 mm ಥಿಕ್ಕಿರುತ್ತೆ ನೀ ಕ್ಯಾಪಲ್ಲಿ. ನೀ ಕ್ಯಾಪಲ್ಲಿ ಆ್ಯಕ್ಚುಲಿ ನಮಗೆ ಕಾರ್ಟಿಲೇಜ್ ತುಂಬ ಅಂದರೆ ತುಂಬ ಬೇಕು. ಇವಾಗ ಯಂಗ್ ಪಾಪ್ಯುಲೇಷನಲ್ಲಿ ಈ ನೀ ಕ್ಯಾಪ್ ಕಾರ್ಟಿಲೇಜ್ ಇಶ್ಯೂ ಸಿಕ್ಕಾಪಟ್ಟೆ ಜಾಸ್ತಿ. ನಾನು ಒ ಪಿ ಡಿಲಿ ನಾನೊಂದು 50 ಪೇಷಂಟ್ಸ್ನ ಡೈಲಿ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರೆ, ಮಿನಿಮಮ್ 7 to 8 ಪೇಷಂಟ್ಸ್ ಇದೇ ಸಮಸ್ಯೆಯಿಂದ ಬರ್ತಾರೆ. ನೀ ಕ್ಯಾಪ್ ಅದನ್ನು ನಾವು ರನ್ನರ್ಸ್ ನೀ ಅಂತ ಕರಿತೀವಿ, ಕೇಳಿರ್ಬೋದು ನೀವು. ರನ್ನರ್ಸ್ ನೀ ಅಂತ ಕರಿತೀವಿ, ಅಥವಾ ಪಟೇಲೋಫಿಮೋರಲ್ ಪೇನ್ ಸಿಂಡ್ರೋಮ್ ಅಂತ ಕರಿತೀವಿ. ಅದೇನು ಅಂತ ಹೇಳಿದ್ರೆ, ಇವಾಗ ಒಬ್ಬ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇದ್ದೋನು ಸಡನ್ನಾಗಿ ಇನ್ ಕೇಸ್ ಏನಾದರೂ ಒಂದು ಫಿಟ್ನೆಸ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ, ಈ ಕಾರ್ಟಿಲೇಜ್ ಮೇಲೆ ತುಂಬ ಮಟ್ಟಿಗೆ ಸ್ಟ್ರೆಸ್ ಬೀಳೋದಕ್ಕೆ ಶುರುವಾಗುತ್ತೆ. ಕಾರ್ಟಿಲೇಜ್ ಮೇಲೆ ತುಂಬ ಸ್ಟ್ರೆಸ್ ಬೀಳೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಆ ಸ್ಟ್ರೆಸ್ಸಿಂದಾಗಿನೇ ಕಾರ್ಟಿಲೇಜ್ ಸಾಫ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಒಂದು ಈ ಎಕ್ಸ್ಟ್ರಾ ಸ್ಟ್ರೆಸ್ಸಿಂದಾಗಿ, ಇನ್ನೊಂದು ಹೆಲ್ದಿ ಡಯಟ್ ಇಲ್ಲ, ಹೈಡ್ರೇಷನ್ ಪ್ರಾಪರ್ ಇಲ್ಲ, ನ್ಯೂಟ್ರಿಷನ್ ಪ್ರಾಪರ್ ಇಲ್ಲ ಅಂತ ಹೇಳಿದಾಗ ಇದೆಲ್ಲ ಅಫೆಕ್ಟ್ ಮಾಡುತ್ತೆ ಕಾರ್ಟಿಲೇಜ್ ಮೇಲೆ. ಸೊ ಕಾರ್ಟಿಲೇಜ್ ಇನ್ ಕೇಸ್ ಸಾಫ್ಟ್ ಆಯಿತು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಇವಾಗ ಪೇಷಂಟ್ಸು, ಸರ್ ನನಗೆ ರೆಗ್ಯುಲರ್ ಲೆವೆಲ್ ಲ್ಯಾಂಡ್ ಮೇಲೆ ನಡಿಬೇಕಾದ್ರೆ ನನಗೇನು ಸಮಸ್ಯೆ ಇರೋದಿಲ್ಲ, ಬಟ್ ಮೆಟ್ಲು ಹತ್ಬೇಕಾದ್ರೆ ಮೆಟ್ಲು ಇಳಿಬೇಕಾದ್ರೆ ನಂಗೆ ತುಂಬ ಪೇಯ್ನ್ ಬರುತ್ತೆ, ನನಗೇನಾದರೂ ಸರ್ ಆರ್ಥರೈಟಿಸ್ ಶುರು ಆಗಿದೆಯಾ ಅಂತ ಕೇಳ್ತಾರೆ. ಪೇಷಂಟ್ಸ್ ಹೂ ಆರ್ 20-30 years old, ದ್ಯಾಟ್ಸ್ ಆಲ್. ಸೊ ಹಾಗಾಗಿ ಏನೋ ತುಂಬ ಜನ ಸರ್ ನಂಗೆ ಆರ್ಥರೈಟಿಸ್ ಶುರು ಆಗಿದೆ ಅಂತಲೇ ಬಂದುಬಿಡ್ತಾರೆ. ಯಾಕಂದರೆ ಜನಗಳಿಗಿರೋಂಥ ಒಂದು ಏನು ಇದು ಯಾವುದು ಮಿತ್ ಏನು ಅಂತ ಹೇಳಿದ್ರೆ, ಒಂದು ಏನು ಕಾನ್ಸೆಪ್ಟ್ ಅವ್ರದ್ದು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಜಾಯಿಂಟ್ ಪೇಯ್ನ್ ಅಂತ ಹೇಳಿದ್ರೆ ಆರ್ಥರೈಟಿಸ್. ದ್ಯಾಟ್ ಈಸ್ ಎ ಮಿಸ್ಕನ್ಸೆಪ್ಷನ್. ಜಾಯಿಂಟ್ ಪೇಯ್ನ್ ಅಂತ ಹೇಳಿದ್ರೆ ಆರ್ಥರೈಟಿಸ್. ತುಂಬ ಜನ 20 to 30 years ಓಲ್ಡವ್ರು ಬರ್ತಾರೆ, ಸರ್ ನನಗೆ ತುಂಬ ಇಲ್ಲಿ ಪೇಯ್ನ್ ಆಗ್ತಿದೆ ಸರ್, ನಂಗೆ ಯಾಕೋ ಆರ್ಥರೈಟಿಸ್ ನಂಗೆ ಡೆವಲಪ್ ಆಗಿದೆ ಅಂತ ಹೇಳಿ. ನಾನು ಮಾಡೋವಂಥದ್ದು ನಾನು ಎಕ್ಸಾಮಿನೇಷನ್ ಮಾಡ್ತೀನಿ. ಎಕ್ಸಾಮಿನೇಷನ್ ಮಾಡಿದಾಗ ಹೆಚ್ಚಿನ ಅಂಶದ ಕೇಸಸ್ಗಳಲ್ಲಿ ನನಗೆ ಕಾರ್ಟಿಲೇಜ್ ಸಾಫ್ಟ್ನಿಂಗ್, ಅದು ನಾವು ಕಾಂಡ್ರೋಮಲೇಸಿಯಾ ಪಟೇಲ ಅಂತ ಕರಿತೀವಿ. ಕಾಂಡ್ರೋಮಲೇಸಿಯಾ ಪಟೇಲ ಅಂತ ಹೇಳಿದ್ರೆ, ಆ ನೀ ಕ್ಯಾಪ್ ಕಾರ್ಟಿಲೇಜ್ ಏನಿದೆಯಲ್ಲ ಅದು ಸಾಫ್ಟ್ ಆಗುವಂಥದ್ದು, ಆಮೇಲೆ ಗ್ರ್ಯಾಜುವಲಿ ಅದು ಡ್ಯಾಮೇಜ್ ಆಗುವಂಥದ್ದು. ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಈ ನೀ ಕ್ಯಾಪ್ ಏನಿದೆಯಲ್ಲ ಇದನ್ನು ಮೇಯ್ನಾಗಿ ಕಂಟ್ರೋಲ್ ಮಾಡುವಂಥದ್ದು ನಮ್ಮದೊಂದು ಸ್ಪೆಸಿಫಿಕ್ ಮಸಲ್ ಕಾಲ್ಡ್ ಎಸ್ VMO. ಇವಾಗ ನೀವು ACL ರೀಕನ್ಸ್ಟ್ರಕ್ಷನ್ ನಿಮಗೆ ಆಗಿರೋದ್ರಿಂದ VMO ಅಂದರೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರಬಹುದು. ಈ VMO ಮಸಲ್ ಏನಿದೆಯಲ್ಲ, ಇಟ್ ಇಸ್ ಎ ವೆರಿ ಸ್ಮಾಲ್ ಮಸಲ್, ಇಟ್ ಇಸ್ ನಾಟ್ ಸೋ ಬಿಗ್ ಮಸಲ್, ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಕ್ವಾಡ್ರಿಸೆಪ್ಸ್. ಬಟ್ ಆದರೆ ನಿಮ್ಮ ನೀ ಕ್ಯಾಪ್ ಮೂವ್ಮೆಂಟ್ಸ್ ಏನಿದೆಯಲ್ಲ ಅದನ್ನು ತುಂಬ ಮಟ್ಟಿಗೆ ನಿಮ್ಮ ಈ VMO ಮಸಲ್ ಕಂಟ್ರೋಲ್ ಮಾಡುತ್ತೆ. ಇವಾಗ ಇಲ್ಲಿರುತ್ತೆ ಒಳಭಾಗದ ಮಂಡಿಯಲ್ಲಿ, ಒಳಭಾಗದ ತೈಯಲ್ಲಿ. ಸೊ ಈ VMO ಮಸಲ್ಲು 70 to 80% ಆಫ್ ಪೀಪಲಲ್ಲಿ ದಿಸ್ ಇಸ್ ವೀಕ್. ಫಾರ್ ಎಕ್ಸಾಂಪಲ್ ನನ್ನಲ್ಲೂ ವೀಕ್ ಇರ್ಬೋದು, ನಿಮ್ಮಲ್ಲೂ ವೀಕ್ ಇರ್ಬೋದು, ಅರ್ಥ ಆಗ್ತಿದೆಯಲ್ಲ. ಬಟ್ ರೆಗ್ಯುಲರ್ ರುಟೀನ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಏನೂ ತೊಂದರೆ ಕೊಡೋದಿಲ್ಲ ಇದು. ಬಟ್ ಸಡನ್ನಾಗಿ ಇವಾಗ ನಾನಿದ್ದೋನು ನಾಳೆ ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿ ನಾನು ಬೌಲಿಂಗ್ ಮಾಡೋದಕ್ಕೆ ಹೋದರೆ, ಅಥವಾ ನಾನು ನಾಳೆಯಿಂದ ರನ್ನಿಂಗ್ ನಾನು ಮಾಡೋದಕ್ಕೆ ಶುರು ಮಾಡಿದ್ರೆ, ಆ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀನ VMO ಮಸಲ್ ಟಾಲ್ರೇಟ್ ಮಾಡೋದಿಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀ ಕ್ಯಾಪ್ ಮೇಲೆ ಸ್ಟ್ರೆಸ್ ಬೀಳೋದಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಟಿಲೇಜಲ್ಲಿ ಈ ಕುಷನ್ ಏನಿದೆ ಕಾರ್ಟಿಲೇಜ್ ಅದು ಸಾಫ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಪೇಷಂಟ್ಸ್ಗೆ ಪೇಯ್ನ್ ಆಗೋದಕ್ಕೆ ಶುರು ಆಗುತ್ತೆ. ಇದನ್ನು ಸ್ಟ್ರೆಂಗ್ತನ್ ಮಾಡೋದು ಹೆಂಗೆ? ಈ VMO ಸ್ಟ್ರೆಂಥನಿಂಗ್ ಕೆಲವೊಂದು ಎಕ್ಸಸೈಸಸ್ ಇರುತ್ತೆ. ಇದನ್ನೇ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಪ್ರಿಹ್ಯಾಬ್. ಇವಾಗ ನಾನು ನಾಳೆಯಿಂದ ರನ್ನಿಂಗ್ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾಳೆಯಿಂದ ಡೈರೆಕ್ಟ್ಲಿ ರನ್ನಿಂಗ್ ನಾನು ಶುರು ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ನಾನು ಪ್ರಿಹ್ಯಾಬ್ ಆಗಿ VMO ಸ್ಟ್ರೆಂಥನಿಂಗ್ ನಾನು ಮಾಡ್ಕೊಂಡು ಅದಾದಮೇಲೆ ರನ್ನಿಂಗ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಈ ಥರ ಸಮಸ್ಯೆಗಳು ಬರೋದಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ತುಂಬ ಜನ ಈ ಮ್ಯಾರಥಾನ್ ರನ್ನರ್ಸ್ ಪೇಷಂಟ್ಸ್ ಇದ್ದಾರೆ. ಮ್ಯಾರಥಾನ್ ರನ್ನರ್ಸ್ ಅವ್ರಿಗೆ ವರ್ಷದಲ್ಲಿ 2 ಸೆಷನ್ ಇರುತ್ತೆ ಮ್ಯಾರಥಾನ್ ರನ್ ವರ್ಷದಲ್ಲಿ. ಅವ್ರು ಏನು ಮಾಡ್ತಾರೆ, ವರ್ಷ ಪೂರ್ತಿ ಅವ್ರು ಪ್ರಾಕ್ಟೀಸ್ ಮಾಡೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 2 ತಿಂಗಳಾದಮೇಲೆ ಅವ್ರದ್ದು ಮ್ಯಾರಥಾನ್ ರನ್ ಇದ್ದರೆ, ಅದಕ್ಕಿಂತ ಒಂದು 2 months ಬ್ಯಾಕ್ ಅಷ್ಟೇ ಅವ್ರು ಪ್ರಾಕ್ಟೀಸ್ ಶುರು ಮಾಡ್ತಾರೆ. ಅವರು
ಮಿಕ್ಕಿರೋ ದಿನಗಳು ಅವ್ರು ಆರಾಮಾಗಿರ್ತಾರೆ. ಅವರು ಸೆಡೆಂಟ್ರಿ ಲೈಫ್ ಸ್ಟೈಲ್ ತೀರಾ ಅಂದರೆ ಎಲ್ಲರೂ ನಾ ಹೇಳ್ತಿಲ್ಲ, ಮೋಸ್ಟ್ ಆಫ್ ಆಲ್ ಜನಗಳು. ಸೊ ಅವರು ಸಡನ್ನಾಗಿ ಅವರು ರನ್ನಿಂಗ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಅವರಲ್ಲಿ ಕೂಡ ಇದು ನೀ ಪೇಯ್ನ್ ಸ್ಟಾರ್ಟಿಂಗಲ್ಲಿ ಶುರುವಾಗುತ್ತೆ. ಯಾರ್ದು ವಿ ಎಮ್ ಒ ವೀಕ್ ಇರೋದಿಲ್ಲ. ಬಟ್ ತುಂಬ ಪ್ರೊಫೆಷ್ನಲಾಗಿ ಮ್ಯಾರಥಾನ್ ರನ್ ಮಾಡೋರೆಲ್ಲ ಏನು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅವ್ರು ಸ್ವಲ್ಪ ಪ್ರೀಹ್ಯಾಪ್ ಸ್ಟ್ರೆಂಥನಿಂಗ್ ಸ್ವಲ್ಪ ಮಾಡಿಕೊಂಡೇ ಅದಾದಮೇಲೆ ಶುರು ಮಾಡ್ತಾರೆ ಅವರು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಯಂಗ್ ಪಾಪ್ಯುಲೇಷನಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀ ಪೇಯ್ನ್ ಬಂತು ಅಂತ ಹೇಳಿದ್ರೆ ಅದು ಆರ್ಥ್ರೈಟಿಸ್ ಅಥವಾ ವೇರ್ ಆ್ಯಂಡ್ ಟೇರ್ ಅಲ್ಲ. ಹೆಚ್ಚಿನ ಅಂಶದ ಕೇಸಸ್ಗಳಲ್ಲಿ ಡೆಫಿನೆಟ್ಲಿ ಇದು ಯಾವುದು ಕಾಂಡ್ರೋಮಲೇಸಿಯಾ ಪಟೇಲ ಅಥವಾ ಈ ಕಾರ್ಟಿಲೇಜ್ ಅಥವಾ ಕುಷನ್ ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರೋಂಥ ಕೇಸ್ಗಳಿಂದನೂ ನೀ ಪೇಯ್ನ್ ಬರುತ್ತೆ. ಆಮೇಲೆ ಅದರ ಟ್ರೀಟ್ಮೆಂಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ವಾಟ್ ಟು ಡೂ? ಸಿಂಪಲ್ ಆಗಿ ಆ ವಿ ಎಮ್ ಒ ಮಸಲ್ ಸ್ಟ್ರೆಂಥನಿಂಗ್ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಕ್ಯಾನ್ ದೇ ಗೂಗಲ್ ಫಾರ್ ಎಕ್ಸಸೈಸ್ ಅಥವಾ ನೀವು ಯಾವ್ದಾದ್ರು ಇಲ್ಲಿ ತೋರಿಸ್ಬೋದಾ? ಹಾಂ, ಅಂದರೆ ಈಗ ಪ್ರತಿಯೊಬ್ಬ ಡಾಕ್ಟರ್ದು ಒಂದೊಂದು ಎಕ್ಸಸೈಸ್ ಪ್ರೋಟೋಕಾಲ್ ಇರುತ್ತೆ. ನನ್ನದೇ ಆದಂಥ ಒಂದು ಎಕ್ಸಸೈಸ್ ಪ್ರೋಟೋಕಾಲ್ ಇದೆ ಇದಕ್ಕೆ. ಈಗ ಕೈಯೇ ಕಾಲಂತ ಅನ್ಕೊಂಡು ತೋರಿಸ್ಬೋದಾ? ಕೈಯೇ ಕಾಲಂತ ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ಇದು ನಿಮ್ಮ ಮಂಡಿ ಅಂತ ಹೇಳಿ ತೊಗೊಂಡ್ರೆ ಇಲ್ಲಿ ನಿಮ್ಮ ವಿ ಎಮ್ ಒ ಮಸಲ್ ಇರುತ್ತೆ. ಆ ವಿ ಎಮ್ ಒ ಮಸಲ್ನ ಸ್ವಲ್ಪ ಮಟ್ಟಿಗೆ ನಾವು ಸ್ಟ್ರೆಂಥನಿಂಗ್ ಮಾಡಬೇಕು. ಅದ್ರ ಜೊತೆಗೆ ಆಚೆ ಕಡೆಯಿಂದ ಒಂದು ಐ ಟಿ ಬ್ಯಾಂಡ್ ಅಂತ ಹೇಳಿ ಒಂದು ಸ್ಟ್ರಕ್ಚರ್ ಬರುತ್ತೆ. ಆ ಐ ಟಿ ಬ್ಯಾಂಡ್ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಥರ ಕೇಸ್ಗಳಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಲ್ಲಿ ಸ್ವಲ್ಪ ಮಟ್ಟಿಗೆ ಟೈಟ್ ಆಗಿರುತ್ತೆ. ಹಾಗಾಗಿ ನೀವು ನೋಡಿದ್ರೆ ಈ ವಿ ಎಮ್ ಒ ಮಸಲ್ ಮತ್ತು ಐ ಟಿ ಬ್ಯಾಂಡ್ ಎರಡರ ಮಧ್ಯ ವಿತ್ ರೆಸ್ಪೆಕ್ಟ್ ಟು ಸ್ಟ್ರೆಂತ್ ಬ್ಯಾಲೆನ್ಸ್ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಔಟ್ವರ್ಡ್ ಡಾಮಿನೆಂಟ್ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದಾಗಿ ನಿಮ್ಮ ನೀ ಕ್ಯಾಪ್ ಮೇಲೆ ತುಂಬ ಔಟ್ವರ್ಡ್ ಪುಲ್ ಜಾಸ್ತಿ ಇರುತ್ತೆ. ದ್ಯಾಟ್ ಲೀಡ್ಸ್ ಟು ಕಾರ್ಟಿಲೇಜ್ ಸಾಫ್ಟ್ನಿಂಗ್ ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಟ್ರೀಮ್ ಸ್ಟ್ರೆಸ್. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ವಿ ಎಮ್ ಒ ಸ್ಟ್ರೆಂಥನಿಂಗು ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮ್ಮ ಐ ಟಿ ಬ್ಯಾಂಡ್ ಮೊಬಿಲೈಸೇಷನ್ ಆರ್ ಐ ಟಿ ಬ್ಯಾಂಡ್ ಸ್ಟ್ರೆಚಸ್. ಸೊ ದ್ಯಾಟ್ ನಿಮ್ಮ ವಿ ಎಮ್ ಒ ಮತ್ತು ಐ ಟಿ ಬ್ಯಾಂಡ್ ಎರಡೂ ಇರೋವಂಥದ್ದು ದೆ ಸ್ಟಾರ್ಟ್ ಆ್ಯಕ್ಟಿಂಗ್ ಇನ್ ಸಿಂಕ್ರನಿ. ಸೊ ಮೊಬಿಲೈಸ್ ಮಾಡೋದು ಹೆಂಗೆ? ಅದು ಏನು ಕೆಲವೊಂದು ಟೆಕ್ನಿಕ್ಸ್ ಇದೆ ಅದು ಮೊಬಿಲೈಸ್ ಮಾಡೋದಕ್ಕೆ. ಸೊ ಯೂಶ್ವಲಿ ನನ್ನ ಏನು ಫಿಸಿಯೋಥೆರಪಿಸ್ಟ್ ಏನಿದ್ದಾರೆ ದೇ ಮೊಬಿಲೈಸ್ ಇಟ್ ವೆರಿ ವೆಲ್. ಅದ್ರ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಪೆಲ್ವಿಸ್ ಬ್ಯಾಲೆನ್ಸಿಂಗ್ ಎಕ್ಸಸೈಸಸ್. ಯಾಕಂದರೆ ಇವಾಗ ನಾನು ರನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ರನ್ ಮಾಡೋದು ನಾನು ಎರಡೂ ಕಾಲ ಮೇಲೆ ರನ್ ಮಾಡ್ತೀನಿ. ಫಾರ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಐ ಆಮ್ ಆನ್ ಮೈ ರೈಟ್ ಲೆಗ್, ಫಾರ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಐ ಆಮ್ ಆನ್ ಮೈ ಲೆಫ್ಟ್ ಲೆಗ್. ಇವಾಗ ನಾನು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ರೈಟ್ ಲೆಗ್ ಮೇಲೆ ನಾನಿದ್ದಾಗ ನಮ್ಮ ಇಡೀ ಹೋಲ್ ಬಾಡಿ ಈಸ್ ಬ್ಯಾಲೆನ್ಸ್ಡ್ ಆನ್ ಮೈ ರೈಟ್ ಲೆಗ್. ಇವಾಗ ನನ್ನ ಇದು ಯಾವುದು ಈ ಕೋರ್ ಮಸಲ್ಸ್ ಸ್ಟ್ರಾಂಗ್ ಇಲ್ಲ, ಅಥವಾ ಇನ್ನೊಂದು ಮಸಲ್ ಗ್ರೂಪ್ ಬರುತ್ತೆ ಹಿಪ್ ಅಬ್ಡಕ್ಟರ್ಸ್ ಅಂತ ಹೇಳಿ, ಗ್ಲೂಟ್ಸ್ ಮಸಲ್ಸ್ ನೀವು ಕೇಳಿರ್ಬೋದು. ಆ ಗ್ಲೂಟ್ಸ್ ಮಸಲ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪೆಲ್ವಿಸ್ ಬ್ಯಾಲೆನ್ಸ್ ಆಗೋದಿಲ್ಲ. ಅದರಿಂದ ಕೂಡ ನಿಮಗೆ ಸಿಗ್ನಿಫಿಕೆಂಟ್ ನೀ ಪೇನ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದೊಂಥರ ಎಲ್ಲ ಈ ಡಾಮಿನೋಸ್ ಎಫೆಕ್ಟ್ ಇದು. ಎಲ್ಲ ಇಂಟರ್ಕನೆಕ್ಟೆಡ್. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಈ ಥರದ್ದು ವಿಚಾರಗಳು ಇದು ಇನ್ ಪೇಷಂಟ್ಸಿಗೆ ಎಜುಕೇಟ್ ಮಾಡಿದಾಗ, ಪರ್ಟಿಕ್ಯುಲರ್ಲಿ ಈ ಥರ ಪ್ರೊಫೆಷ್ನಲ್ ಪ್ಲೇಯರ್ಸ್ ಇದ್ದಾಗ ಅವರಿಗೆ ಇದರದ್ದು ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿ ಗೊತ್ತು. ದೆ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ವೆರಾಸ್ ತುಂಬ ಜನ ಏನು ಅಂದರೆ ಇದನ್ನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಇವರೇ ಎಲ್ಲ ಜಾಸ್ತಿ ಇಂಜುರೀಸಲ್ಲಿ ಎಂಡಪ್ ಆಗುವಂಥದ್ದು. ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ಈ ವಿ ಎಮ್ ಒ ಮಸಲ್, ಐ ಟಿ ಬ್ಯಾಂಡ್, ಸ್ಟ್ರೆಂಥನಿಂಗ್, ಮೊಬಿಲಿಟಿ, ಸ್ಟ್ರೆಚಸ್ ಒಂಥರ. ಸೊ ದೇ ಕ್ಯಾನ್ ಸ್ಟಿಲ್ consult a physio, look for few exercises online and then see where they stand. ಆನ್ಲೈನ್ ಅಂತ ನಾನೇನು ಹೇಳೋದಿಲ್ಲ, ಆನ್ಲೈನ್ ನಾನು ಜಾಸ್ತಿ ಪ್ರಮೋಟ್ ಮಾಡೋದಿಲ್ಲ. ಡೈರೆಕ್ಟ್ ಆಫ್ಲೈನ್ ಸೆಷನ್ಸ್ ಆರ್ ಆ್ಯಕ್ಚುಲಿ ಗುಡ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಒಂದು ಮಸಲ್ ಸ್ಟ್ರೆಂತ್ನ ಆನ್ಲೈನ್ ಅಸೆಸ್ ಮಾಡೋದು ಫಿಸಿಯೋಥೆರಪಿಸ್ಟ್ಗೆ ತುಂಬ ಕಷ್ಟ. ಸೊ ಡೈರೆಕ್ಟ್ಲಿ ಅವ್ರೇನದು ಫೀಲ್ ಮಾಡಿ ಅದನ್ನು ಸ್ಟ್ರೆಂತ್ನ ಅಸೆಸ್ ಮಾಡ್ತಾರಲ್ಲ, ಇವಾಗ ಅಂದರೆ ಟೆಕ್ನಾಲಜಿ ಇಸ್ ವೆರಿ ಮಚ್ ಅಡ್ವಾನ್ಸ್ಡ್. ಇವಾಗ ಏನು ಕೆಲವೊಂದು ಏನು ಸೆನ್ಸರ್ಸ್ ಬರುತ್ತೆ. ಆ ಸೆನ್ಸರ್ಸಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಮ ವಿ ಎಮ್ ಒ ಮಸಲ್ ಸ್ಟ್ರೆಂತ್ ಇವತ್ತಿನ ದಿನಕ್ಕೆ ಇಷ್ಟು ಸ್ಟ್ರೆಂತ್ ಇದೆ ಅಂತ ಹೇಳಿ ದೇ ಗಿವ್ ಯು ದಿ ವ್ಯಾಲ್ಯೂ. ಕರೆಕ್ಟ್. ಅದಾದಮೇಲೆ 1 ಮಂತ್ ಆದಮೇಲೆ ನಿಮ್ಮ ಟ್ರೈನಿಂಗ್ ಆದಮೇಲೆ ಇಷ್ಟು ಸ್ಟ್ರೆಂತ್ ಇಂಪ್ರೂವ್ ಆಗಿದೆ ಅಂತ ಹೇಳಿ ದಿ ಗಿವ್ ಯು ದಟ್ ಡಾಕ್ಯುಮೆಂಟೇಷನ್. ಇವಾಗ ಅದೆಲ್ಲ ಬಂದಿದೆ, ಬಟ್ ಎಲ್ಲ ಕಡೆನೂ ಅದು ಅವೈಲೇಬಲ್ ಇರೋದಿಲ್ಲ. ಸೊ ಹಾಗಾಗಿ ವಾಟ್ ಐ ಸಜೆಸ್ಟ್ ಈಸ್ ಆಫ್ಲೈನ್ ಕನ್ಸಲ್ಟೇಷನ್ ಈಸ್ ವೆರಿ ವೆರಿ ಗುಡ್ ಕಂಪೇರ್ ಟು ಆನ್ಲೈನ್ ಕನ್ಸಲ್ಟೇಷನ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ಬೇರೆ ಏನು ಆಪ್ಷನ್ ಇಲ್ಲ, ನೀವು ರಿಮೋಟ್ ಪ್ಲೇಸಲ್ಲಿದ್ದೀರಾ, ಫಿಸಿಯೋಥೆರಪಿಸ್ಟ್ದು ಆ್ಯಕ್ಸೆಸ್ ಇಲ್ಲ ಅಥವಾ ಯಾವುದೇ ಆರ್ಥೋಪೆಡಿಷನ್ ಆ್ಯಕ್ಸೆಸ್ ಇಲ್ಲ ಅಂತ ಹೇಳಿದಾಗ ಅವಾಗಷ್ಟೇ ಆನ್ಲೈನ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಐ ಪ್ರಮೋಟ್ ಆಫ್ಲೈನ್ ಕನ್ಸಲ್ಟೇಷನ್ಸ್.